ಕನಕಪುರ. ಎನ್ ರಾಜೇಶ್ ರವರು ಸದಾ ಶಿಕ್ಷಕರ ಪರವಾಗಿ ನಿಲ್ಲುವ ಹೃದಯವಂತರು. ವಿದ್ಯಾರ್ಥಿಗಳ ಹಿತಾಸಕ್ತಿ ಅವರ ಪ್ರಮುಖ ಧ್ಯೇಯವಾಗಿಸಿಕೊಂಡಿದ್ದಾರೆ ಎಂದು ಖಾಸಗಿ ಬಸ್ಗಳ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಕೆಬಿ ಸಿದ್ದರಾಜು ಹೇಳಿದ್ದಾರೆ. ಬನವಾಸಿ ಸರ್ಕಾರಿ ಪ್ರೌಢಶಾಲೆಯಿಂದ ಆನೇಕಲ್ ಶಾಲೆಗೆ ವರ್ಗಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಕನಕಪುರದ ರೋಟರಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಗಡಿ ಭಾಗದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಅಲ್ಲಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯ ಕಲ್ಪಿಸುವ ಬಗ್ಗೆ ನಿರಂತರ ಕಾಳಜಿ ವಹಿಸಿ ಸಮಾಜದ ವಿವಿಧ ವಲಯಗಳ ಸಹಕಾರವನ್ನು ಕೋರುತ್ತಿದ್ದರು ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಕಳೆದ 6 ವರ್ಷಗಳಿಂದ ಅವರ ಮತ್ತು ನಮ್ಮ ಸ್ನೇಹ ಬಾಂಧವ್ಯವನ್ನು ಬೆಳೆದಿದ್ದು, ರಾಜೇಶ್ ರವರ ಅನುಭವ, ಜ್ಞಾನ ಮತ್ತು ಸೇವೆಯನ್ನು ಮುಂದಿನ ದಿನಗಳಲ್ಲಿಯೂ ಸಹ ಶಿಕ್ಷಣ ಕ್ಷೇತ್ರಕ್ಕೆ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಿಇಒ ಜಯಲಕ್ಷ್ಮೀರವರು ಮಾತನಾಡಿ, ರಾಜೇಶ್ ರವರ ಆಪ್ತ ಬಳಗ, ಹಿತೈಷಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ವಿದ್ಯಾರ್ಥಿಗಳ ಮೇಲಿನ ಇವರ ಅಪಾರವಾದ ಕಾಳಜಿಯನ್ನು ಉಳ್ಳವರಾಗಿದ್ದು ಹಾಗೂ ಇವರ ಸಾಮಾಜಿಕ ಚಿಂತನೆಯನ್ನು ಸ್ಮರಿಸುವುದು ಬಹಳ ಮುಖ್ಯವೆಂದರು. ಕೆಡಿಪಿ ಸದಸ್ಯ ಗುರುಮೂರ್ತಿರವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಯಾಗಿರುವ ಬನವಾಸಿ ಶಾಲೆಯ ಶಿಕ್ಷಕ ರಾಜೇಶ್ ರವರ ವರ್ಗಾವಣೆ ಎಂಬುದು ಅವರು ಕೆಲಸ ಮಾಡುತ್ತಿದ್ದ ಸ್ಥಳದಿಂದ ಮಾತ್ರವೇ ಹೊರತು ಮನಸ್ಸಿನಿಂದ ಅಲ್ಲವೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಿವೃತ್ತ ಶಿಕ್ಷಕ ಆರ್.ವಿ. ನಾರಾಯಣರವರು ಮಾತನಾಡಿ, ಅವರು ಎಲ್ಲಿದ್ದರೂ ಸಹ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿಯೇ ಸದಾ ಉಳಿಯುವ ಶಿಕ್ಷಕರಾಗಿದ್ದಾರೆ. ರೈತರು, ದೀನದಲಿತರು ಹಾಗೂ ಬಡ ಕುಟುಂಬದ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿಯ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ನೀಡುವ ಮೂಲಕ ರಾಜೇಶ್ ರವರ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಜೊತೆಗೆ ಅವರ ವ್ಯಕ್ತಿತ್ವ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ಅವರು ವಹಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಟಿವಿಎನ್ ಪ್ರಸಾದ್, ರಾಜು, ಗೋವಿಂದರಾಜು ಸೇರಿದಂತೆ ಮುನಿರಾಜು ಅನೇಕರು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಒಂದಲ್ಲ ಒಂದು ಜಾಗದಿಂದ ಇನ್ನೊಂದೆಡೆಗೆ ವರ್ಗಾವಣೆಗೊಂಡು ಸಾಕ್ತೇವೆ. ಹಾಗೆಯೇ ಜೀವನವು ನದಿಯಂತೆ ನಿರಂತರ ಸಾಗ್ತಾ ಇರುತ್ತೆ. ಆ ಒಂದು ನದಿ ಸ್ವರೂಪದ ಬದುಕಿನಲ್ಲಿ ನಮ್ಮ ಕರ್ತವ್ಯಗಳು ಸಾಗ್ತಾ ಹೋಗಿ ಒಂದೊಮ್ಮೆ ಕಡೆಯ ಘಟ್ಟದಲ್ಲಿ ನಿವೃತ್ತಿಯಾಗುವಂತಹ ಸುಸಂದರ್ಭ. ಅದರಲ್ಲೂ ಕನಕಪುರ ತಾಲೂಕಿನಲ್ಲಿಯೇ ವಿದ್ಯಾಭ್ಯಾಸ ನಡೆಸಿ ಇಲ್ಲಿಯೇ ಒಂದು ತಮ್ಮ ಕಾರ್ಯಕ್ಷೇತ್ರವನ್ನ ಕಂಡುಕೊಂಡಂತಹ ಶ್ರೀ ರಾಜೇಶ್ ಸರ್ ಅವರು ಅನೇಕ ನಮ್ಮಂತಹ ನೌಕರರಿಗೆ ಆತ್ಮೀಯರು, ಸ್ನೇಹಜೀವಿಗಳು, ಹಾಗೆಯೇ ಅತ್ಯಂತ ಶಿಕ್ಷಕರ ಧ್ವನಿಯಾಗಿದ್ದಂಥವರು. ಇಂಥವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಈ ದಿನ ನಾವು ನೆರೆದಿರೋದು ನಮ್ಮೆಲ್ಲರ ಭಾಗ್ಯವೇ ಸರಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯವಾಗಿ ಏಳಿಗಳ್ಳಿ ಶಿವಶಂಕರ್ ಸರ್ ಅವರು, ಏಳಿಗಳ್ಳಿ ರವಿ ಸರ್ ಅವರು, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸರ್. SC/ST ನೌಕರರ ಸಂಘದ ಶ್ರೀ ವಿಜಯ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಅಧ್ಯಕ್ಷರಾದಂತಹ ಶಿವಶಂಕರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಂದೆ SC/ST ಸಂಘದ ಅಧ್ಯಕ್ಷರಾದಂತಹ ಶ್ರೀ ವಿಜಯ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ
ಮೇಡಮ್ಗೆ ಸ್ವಾಗತವನ್ನ ಕೊಡ್ತೀನಿ. ಯಾಕಂದ್ರೆ ಸ್ವಲ್ಪ ಅವರು ವಸ್ತು ಇರೋದ್ರಿಂದ ಇರ್ಲಿ ಥ್ಯಾಂಕ್ ಯು. ಕಾರ್ಯಕ್ರಮದ ನಿರಂತರತೆಯನ್ನ ಚಲನೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅವರಲ್ಲಿ ಕ್ಷಮೆಯನ್ನ ಕೋರ್ತಾ ನಾನೇ ಈ ಸ್ವಾಗತ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ತಮ್ಮೆಲ್ಲರ ಅಪ್ಪಣೆ ಇದೆ ಅಂತ ಹೇಳಿ ಭಾವಿಸ್ತಾ ಒಂದು ವೇಳೆ ರಾಮನಗರ ಜಿಲ್ಲೆಯ ಕೆಡಿಪಿ ಸದಸ್ಯರು ಆಗಿರುವಂತಹ ಈ ಭಾಗದ ಬಡವರ ಪರವಾಗಿ ನಿಲ್ಲುವಂತಹ ಒಂದು ಅಪಾರವಾದಂತಹ ಬಹುದೊಡ್ಡ ಧ್ವನಿಯಾಗಿರುವಂತಹ ಸನ್ಮಾನ್ಯ ಗುರುಮೂರ್ತಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂತಹ ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡೋಣ. ಹಾಗೆ ಈ ವರ್ಷದ ರೋಟರಿಯ ಸೇವೆ ಅದ್ಭುತವಾದದ್ದು. ಅಂತಾರಾಷ್ಟ್ರೀಯ ಮಟ್ಟದ ರೋಟರಿ ಸಂಸ್ಥೆಯ ನಮ್ಮ ತಾಲೂಕಿನಲ್ಲಿ ಇಡೀ ದೇಶವನ್ನೇ ಅಥವಾ ಇಡೀ ರಾಜ್ಯವೇ ನೋಡುವಂತಹ ಸೇವೆಯನ್ನ ತಮ್ಮ ಅಧ್ಯಕ್ಷತೆಯಲ್ಲಿ ನಿರ್ವಹಿಸಿದಂತಹ ಸನ್ಮಾನ್ಯ ಸಿದ್ದರಾಜರವರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತವರು ಹಿರಿಯ ಉಪನ್ಯಾಸಕರು ಆಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ನಾನು ಪ್ರೀತಿಪೂರ್ವಕವಾದಂತಹ ತಮ್ಮೆಲ್ಲರ ಜೋರು ಕಾಳೆಯೊಂದಿಗೆ ಸ್ವಾಗತವನ್ನ ಕೊಡ್ತೀನಿ. ಹಾಗೆ ಬಾಬು ಸಾರ್ ಅವರು ಮಾತಿನ ಚಟಾಕೆ ಅವರು ಅಂತಹ ಒಂದು ಮಾತಿನ ಚಟಾಕೆಯಿಂದಲೇ ತಮ್ಮ ಐಡೆಂಟಿಟಿಯನ್ನು ಇಟ್ಕೊಂಡಿದ್ದಾರೆ ಸರ್ ಅವರು ನಮ್ಮ ಇಲಾಖೆಯಲ್ಲಿ. ನಮ್ಮೆಲ್ಲರ ಉತ್ಸಾಹಿಗಳು ಮಾರ್ಗದರ್ಶಕರು ಆಗಿರುವಂತಹ ಬಾಬು ಸಾರ್ ಅವರಿಗೆ ನಾನು ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೀನಿ. ಬಹಳ ಮುಖ್ಯವಾಗಿ ನಮ್ಮ SC/ST ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ನಮ್ಮೆಲ್ಲರಿಗೂ ಕೂಡ ಅವರು ಒಂದು ಮಾರ್ಗದರ್ಶನ ಮಾಡ್ತಾ ಬಂದಿರುವಂತಹ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ವೇದಿಕೆಯ ಈ ಕಾರ್ಯಕ್ರಮದ ಅಥವಾ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರಜ್ಞಾವಂತಹ ಬಂಧುಗಳ ಒಂದು ಸಂಗಮಕ್ಕೆ ನಾವೆಲ್ಲರೂ ಸೇರ್ಪಡೆಗೆ ಕಾರಣರಾಗಿರುವಂತವರು ಸನ್ಮಾನ್ಯ ರಾಜೇಶ್ ಕೇಂದ್ರ ಅವರು, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಕಾರ್ಯಕ್ರಮದ ನಮ್ಮ SC/ST ನೌಕರರ ಸಂಘದ ಪ್ರತಿನಿಧಿಯಾಗಿ ಆ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ಪ್ರಸನ್ನ ಸರ್ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಮಾದೇವರಾವ್ ಸರ್ ಅವರು ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು, ಅವರು ಕೂಡ ನಾನು ಪ್ರೀತಿಪೂರ್ವಕವಾಗಿ ನೀವು ಆಗ್ತಾ ಇರಿ ಸರ್, ನಾನು ಹೇಳ್ತೇನೆ, ಇಲ್ಲಾಂದ್ರೆ ಕಾರ್ಯಕ್ರಮ ಲೇಟ್ ಆಗುತ್ತೆ. ಆಗ್ತಾ ಇದೆ. ಮಾದೇವರಾವ್ ಸರ್ ಅವರಿಗೆ ನಾನು ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತವರು, ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರುವಂತವರು ಸನ್ಮಾನ್ಯ ಪರಶುಮೂರ್ತಿ ಸರ್ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇವೆ. ಇಡೀ ತಾಲೂಕಿನ ಸರ್ಕಾರಿ ಶಾಲೆಯ ಅನುದಾನಿತ ಶಾಲೆಯ ಮಕ್ಕಳಿಗೆ ಬೇಕಾಗಿರುವಂತಹ ಅಕ್ಷರ ದಾಸೋಹದ ಊಟದ ಉಸ್ತುವಾರಿಯನ್ನು ತಾಲೂಕು ಮಟ್ಟದಲ್ಲಿ ವಹಿಸಿರುವಂತವರು ನಮ್ಮೆಲ್ಲರ ಹಿತೈಷಿಗಳು ಮತ್ತೆ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ನಾರಾಯಣ್ ಸರ್ ಅವರಿಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಸುಮಾರು 10-15 ವರ್ಷಗಳ ಕಾಲ ಸಂಘವನ್ನ ಮುನ್ನಡೆಸಿ, ಸಹ ಶಿಕ್ಷಕರ ಸಂಘವನ್ನ ಮುನ್ನಡೆಸಿ ನಿವೃತ್ತರಾಗಿದ್ದರೂ ಕೂಡ ನಮ್ಮ ಜೊತೆಗೆ ಕ್ರಿಯಾಶೀಲರಾಗಿರುವ ಸನ್ಮಾನ್ಯ ನಾರಾಯಣ್ ಸರ್ ಅವರಿಗೆ ನಾನು ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ತಾಲೂಕಿನ ಶಿಕ್ಷಣದ ಅನುಷ್ಠಾನ ಅಧಿಕಾರಿಗಳು ಆಗಿರುವ ಸನ್ಮಾನ್ಯ ರಾಜು ಸರ್ ಅವರು ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತೆ ಇಲಾಖೆಯಲ್ಲಿ ಅಧೀಕ್ಷಕರು ಆಗಿರುವಂತಹ ಸನ್ಮಾನ್ಯ MC ನಾಗರಾಜ್ ಸರ್ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಮುಂದೆ ಇರುವಂತವರು ಎಲ್ಲರೂ ಕೂಡ ಸಂಭಾವಿತರು, ಗೌರವಾನ್ವಿತರು. ಒಂದೊಂದು ರೀತಿಯಲ್ಲಿ ಎಲ್ಲ ನಾನು ಹೆಸರಷ್ಟೇ ಹೇಳಬಲ್ಲೆ. ಒಂದಷ್ಟು ದೇವರಾಜ್ ಸರ್ ಅವರು ನಮ್ಮ ಗುರುಗಳು, ವಿಶ್ರಾಂತ ಪ್ರಾಧ್ಯಾಪಕರು, ಅವರು ಕೂಡ ನಾನು ಗೌರವಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ಮುಖ್ಯ ಶಿಕ್ಷಕರು ಆಗಿರುವಂತವರು ಮಂಜುಳಾ ಮೇಡಮ್ ಅವರು, ಮತ್ತೆ ನಮ್ಮ ಗುಂಡೂರಾಜ್ ಸರ್ ಅವರು, ತುಂಬಾ ಜನ ಮುಖ್ಯ ಶಿಕ್ಷಕರು ಇಲ್ಲಿ ಆಗಮಿಸಿದ್ದೀರಿ. ಶಿವರಾಜ್ ಸರ್ ಅವರು ಎಲ್ಲರೂ ಆಗಮಿಸಿದ್ದೀರಾ. ತಾವೆಲ್ಲರಿಗೂ ಕೂಡ ನಾನು ಹಿರಿಯ ಉಪಾಧ್ಯಕ್ಷರಾಗಿರುವಂತಹ ಮೋಹನ್ ಸರ್ ಅವರಿಗೂ ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇವೆ. ದ್ವಾರಕಾನಾಥ್ ಸರ್ ಅವರಿಗೂ ಕೂಡ ಸ್ವಾಗತ ಕೋರ್ತೇವೆ. ಹಾಗೆ ಇಲ್ಲಿ ಇರುವಂತಹ ರಾಜೇಶ್ವರವರ ಆಪ್ತ ಬಳಗ, ಸ್ನೇಹ ಜೀವಿಗಳು, ಅವ್ರ ಜೊತೆಗಿದ್ದಂತಹ ಒಡನಾಟ ಹೊಂದಿಕೊಂಡಿರುವಂತಹ ಎಲ್ಲ ಸನ್ಮಾನಿತ ಮಿತ್ರರು ಬಂದಿದ್ದೀರಾ. ನಿಮಗೂ ಕೂಡ ನಾವು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೀವಿ. ಹಾಗೆ ರೋಟರಿಯ ಎಲ್ಲ ಗೌರವಿತ ಸದಸ್ಯರು ಕೂಡ ಕಾರ್ಯದರ್ಶಿಗಳಾಗಿ
ನಮ್ಮೆಲ್ಲ ನಿರ್ದೇಶಕರೆಲ್ಲ ಸೇರಿ ತಾವು ಈ ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸ್ತಾ ಇದ್ದೀರಾ. ನಿಮ್ಗೂ ಕೂಡ ನಾನು ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾನ್ಯ ಉಮೇಶ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಇಲಾಖೆ ಅಥವಾ ನಮ್ಮ ನೌಕರರು ಅಥವಾ ನಮ್ಮ ಶಿಕ್ಷಕರಿಗೆ ಬಹಳ ಬೆನ್ನೆಲುಬಾಗಿ ಅವ್ರು ಏನೇ ಮಾಡಿದ್ರು ಕೂಡ ಅದನ್ನ ಪ್ರೋತ್ಸಾಹಿಸ್ತಾ ಬಂದಿರುವಂತಹ ನಮ್ಮ ತಾಲೂಕಿನ ಎಲ್ಲಾ ಪತ್ರಿಕೆಗಳ ಮಾಧ್ಯಮದ ವರದಿಗಾರರು ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಾ. ನಾವು ಜೋರಾದ ಚಪ್ಪಾಳೆಯೊಂದಿಗೆ ನಿಮಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ. ನಿವೃತ್ತರಾಗಿರುವಂತಹ ಶಿಕ್ಷಕರುಗಳು, ಮುಖ್ಯ ಶಿಕ್ಷಕರುಗಳು ತಾವು ಬಂದಿದ್ದೀರಾ. ತಮಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ. ಕಾರ್ಯಕ್ರಮದ ನಡುವೆ ತುರ್ತು ನಿಮಿತ್ತ ರವಿಯಣ್ಣವರು ಹೋಗ್ಲೇಬೇಕಾಗಿರೋದ್ರಿಂದ 12:15 ಅಂತ ಕಾರ್ಯಕ್ರಮ ಹೇಳಿದ್ವಿ. 12:15 ಅಣ್ಣ ಬಂದಿದ್ರು, ತುಂಬಾ ಹೊತ್ತು ಕಾದಿದ್ದಾರೆ. ಹಾಗಾಗಿ ಅವ್ರಿಗೆ ತುರ್ತು ಕರೆ ನಿಮಿತ್ತ ಹೋಗ್ಬೇಕಾಗಿದೆ. ಅವರು ಶುಭವನ್ನ ಕೋರಿ ಹೋಗ್ಬೇಕು ತಾವು ಈ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ರಾಜೇಶ್ ಅವರಿಗೆ ಅಂತ ಹೇಳಿ ಅವರೇ ಕೇಳ್ಕೊಳ್ತೀವಿ ಸರ್. ರವೀಂದ್ರ ಅವರು ನಮ್ಮ ರಾಜೇಶ್ ಮಾಸ್ಟರ್ ಬಗ್ಗೆ ಮಾತಾಡಿದ್ರು. ದಿನ ಮಾತಾಡ್ತಾ ಇರ್ತೀವಿ ನಾವು, ಒಂದು ಅಂತ ಹೇಳಿದ್ದಾರೆ. ಧನ್ಯವಾದಗಳು ರವೀಂದ್ರ ಸರ್. ಸ್ವಾಗತವನ್ನ ಇನ್ನೂ ಮುಂದುವರಿಸೋದಿದೆ. ಎಲ್ಲ ಸಹ ಶಿಕ್ಷಕರು ಇಲ್ಲಿ ಆಗಮಿಸಿರುವಂತಹ ಸಹ ಶಿಕ್ಷಕರು ಕೂಡ ಇಲ್ಲಿ ಉಪಸ್ಥಿತರಿದ್ದೀರಾ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಾರ್ಡನ್ಗಳು, ರಾಜೇಶ್ ಅವರು ಇದ್ದಂತಹ ಮಂಜುನಾಥ್ ಸಿದ್ಲಿಂಗಪ್ಪನವರು ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಾ. ತಮಗೂ ಕೂಡ ಸ್ವಾಗತವನ್ನ ಕೊಡ್ತೀನಿ. ಬಹಳ ಮುಖ್ಯವಾಗಿ ರಾಜೇಶ್ ಅವರ ಅಚೀವ್ಮೆಂಟ್ ಅನ್ನ ಇವತ್ತು ಏನ್ ಗುರುತಿಸ್ತಾ ಇದೀವಿ, ಸಾಧನೆಯನ್ನ, ಅದಕ್ಕೆ ಬಹಳ ದೊಡ್ಡ ಸಪೋರ್ಟ್ ಆಗಿದ್ದಂತವರು ಮಾಡು ಸಂಸ್ಥೆಯವರು. ದಯಮಾಡಿ ನಾವು ಎಲ್ಲರೂ ಸೇರಿ ಆ ಮಾಡು ಸಂಸ್ಥೆಯ ಎಲ್ಲ ಗೌರವಿತರಿಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೊಡೋಣ. ಹಾಗೆ ಇಲ್ಲಿ ಇರುವಂತಹ ಎಲ್ಲ ಬಹಳ ಮುಖ್ಯವಾಗಿ ಯಾವುದೇ ಮಕ್ಕಳ ಸಾಧನೆ ಇದೆ, ಅವ್ರ ತಾಯಿ ದೊಡ್ಡ ಪಾತ್ರ ಇರುತ್ತೆ. ರಾಜೇಶ್ ಅವರ ತಾಯಿ ಮತ್ತೆ ಅವರ ಕುಟುಂಬ ಶ್ರೀಮತಿ ಅವರು ಮತ್ತೆ ಅವರ ಕುಟುಂಬದ ಅವರ ಮಾವದವರು ಬಂದಿದ್ದಾರೆ. ದಯಮಾಡಿ ಅವರು ಕೂಡ ನಾವೆಲ್ಲರೂ ಸೇರಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೊಡೋಣ. ಹಾಗೆ ರಾಜೇಶ್ ಅವರ ಒಡನಾಡಿಗಳಾಗಿದ್ದಂತಹವರು ಎಲ್ಲರೂ ಆಪ್ತ ಬಳಗ ಸುಮಾರು ಒಂದು 30-35 ಜನ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತೇನೆ. ಆರೋಗ್ಯ ಇಲಾಖೆಯಿಂದ ಬಂದಿರುವಂತಹ ಜಯಂತ ಸರ್ ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತೇನೆ. ನಮ್ಮ ತಾಲೂಕಿನ ಬಹಳ ದೊಡ್ಡ ಕೀರ್ತಿಯನ್ನ ಹಾಡಿನ ಮೂಲಕ ಪ್ರಸಿದ್ಧಿ ಪಡಿಸ್ತಾ ಇರುವಂತಹ ನಗರ ಚಂದ್ರ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಹೊಳಸಲೆ ಸರ್ ಆಗಿರ್ಬೋದು, ಅವರು ಕೂಡ ನಾನು ಗೌರವಯುತವಾಗಿ ಸ್ವಾಗತವನ್ನ ಕೊಡ್ತೇನೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹುದೊಡ್ಡ ಪಾತ್ರ ಮತ್ತೆ ಮಾರ್ಗದರ್ಶನ ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಸನ್ಮಾನ್ಯ ಬಸವಯ್ಯ ಸರ್ ಅವರಿಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಒಂದು ವೇಳೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಪ್ರಜ್ಞರು ಕೂಡ ಸ್ವಾಗತಕ್ಕೆ, ಅಭಿನಂದನೆಗೆ ಪಾತ್ರರಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಎಲ್ಲರ ಹೆಸರುಗಳ ಆಗ್ತಿರೋದ್ರಿಂದ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಕೈ ಮುಗಿದು ನಿಮಗೆ ನಾನು ಸ್ವಾಗತವನ್ನ ಕೋರ್ತಾ ಈ ಸ್ವಾಗತ ಭಾಷಣಕ್ಕೆ ಬಹಳ ಮುಖ್ಯವಾಗಿ ನಿಮ್ಮೆಲ್ಲರ ಸಪೋರ್ಟ್ ಇದೆ. ತಾವು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ನಾವು ಕೋರ್ಪಡ್ತಾ ಇದ್ದೀವಿ ಸರ್. ಪ್ಲೀಸ್ ಬನ್ನಿ ಸರ್. ಈ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರೆರೆದು, ಬೋಧಿ ವೃಕ್ಷಕ್ಕೆ ನೀರನ್ನ ಎರೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು. ಈ ಕಾರ್ಯಕ್ರಮಕ್ಕೆ ಒಂದು ನಿರಂತರತೆಯನ್ನ ನೀವು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ನಾನು ವಿನಂತಿಸ್ತೇನೆ. ಬೋಧಿ ವೃಕ್ಷ ಸಾಂತ್ವನ ನೀಡುವಂತಹ ಮಡಿಲು, ಬುದ್ಧನ ಜ್ಞಾನೋದಯದ ಸಂಕೇತವಾಗಿ ಈ ಬೋಧಿ ವೃಕ್ಷ ಇದೆ. ಆ ಬೆಳಕು ಇಂತಹ ಕಾರ್ಯಕ್ರಮಗಳಲ್ಲಿ ಬೆಳಕು ಕೊಟ್ಟು ಜನರಲ್ಲಿ ಅರಿವು ಬರಲಿ,
ಸಾಂತ್ವನ ಸಿಗ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ಗೋಧಿ ವೃಕ್ಷಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಬಂಧುಗಳೇ, ತಾಲೂಕಲ್ಲಿ ಹಲವಾರು ಜನ ಶಿಕ್ಷಕರು ನಿವೃತ್ತರಾಗಿದ್ದಾರೆ, ಹಲವಾರು ಜನ ಶಿಕ್ಷಕರು ಬೇರೆ ಕಡೆ ವರ್ಗಾವಣೆ ಆಗಿರ್ತಾರೆ, ಹಲವಾರು ಜನ ಶಿಕ್ಷಕರು ಬೇರೆ ಬೇರೆ ಕಾರಣಗಳಿಗೆ ನಮ್ಮಿಂದ ದೂರ ಇರ್ತಾರೆ. ಆ ಎಲ್ಲ ಶಿಕ್ಷಕರಿಗೆ ಮಾಡದೇ ಇರುವಂತಹ ಯಾಕೆ ಮಾಡ್ತಾ ಇದೆ, ಇದು ಔಚಿತ್ಯವಾದ್ರೆ ಏನಿತ್ತು ಅನ್ನೋದನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ಕೊಡ್ಬೇಕು ಅಂತ ಹೇಳಿ ನಾನು ದಯಮಾಡಿ ರಾಜು ಸರ್ ಅವರು BRC ಅವರಲ್ಲಿ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಂದು ಈ ಕಾರ್ಯಕ್ರಮ ಅತ್ಯಂತ ಭಾವೋದ್ವೇಗತೆ ಇಂದ ಇರ್ತಕ್ಕಂಥ ಕೂಡಿರ್ತಕ್ಕಂಥ ಕಾರ್ಯಕ್ರಮ. ಇಂತಹ ಭಾವೋದ್ವೇಗತೆ ಇರ್ತಕ್ಕಂಥ ಬೀಳ್ಕೊಡುಗೆ ಸಮಾರಂಭದ ಮುಂಪಂಕ್ತಿಯಲ್ಲಿ ಕುಂತಿರ್ತಕ್ಕಂಥ ಮತ್ತು ಹಿಂಬ ಹೃದಯದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗೆಳೆಯರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಜೇಶ್ ಅವರ ಬಳಗದವರೇ. ಸೊ ಇದು ಒಂದು ರೀತಿ ಕಷ್ಟದ ಕೆಲಸ. ಯಾಕೆಂತಂದ್ರೆ ಅವರು ನಮ್ಮೊಟ್ಟಿಗೆ ಕರ್ತವ್ಯ ನಿರತರಾಗಿದ್ದು ಎಲ್ಲರ ಜೊತೆ ಒಡನಾಡಿಯಾಗಿದ್ದು, ಇವತ್ತು ಬಸ್ಸು ಹೋಗ್ತಾ ಇದೆ, ವಾಹನ ಹೋಗ್ತಾ ಇದೆ, ಕೆಲವರು ನಿವೃತ್ತಿ ಆಗಿರ್ತಾರೆ, ಅವರು ಹೇಳ್ಕೊತಾರೆ, ಆದ್ರೆ ಇವ್ರು ಹಾಗೆ ಮುಂದಕ್ಕೆ ಹೋಗ್ತಾರೆ, ಇನ್ನು ಮುಂದೆ ಹಾಗೆ ಹೋಗ್ತಾರೆ. ಹಾಗೆ ಇವತ್ತು ಬೇರೆ ನಿಲ್ದಾಣ ಸಿಗುವವರೆಗೂ ಕೂಡ ಅವರು ವರ್ಗಾವಣೆ ಕೊಟ್ಟು ಈ ಶಾಲೆಯಿಂದ ಮತ್ತೊಂದು ಶಾಲೆಗೆ ಹೋಗಿದ್ದಾರೆ. ಸೊ ಅಪಾರವಾಗಿರ್ತಕ್ಕಂತಹ ಅವರ ಒಂದು ಬಳಗ ಇವತ್ತು ಅದಕ್ಕೆ ಸಾಕ್ಷೀಕರಿಸಿದ್ರಿ. ಸೊ ನೋಡ್ತಾ ಇದ್ರಿ. ಸೊ ಇಂತಹ ಒಂದು ಈ ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣತೆಯಿಂದ ಇರ್ತಕ್ಕಂಥ ಬೀಳ್ಕೊಡುಗೆ ಸಮಾರಂಭ ಇದೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ರಾಜೇಶ್ ಸರ್ ಅವರಿಗೆ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಬಳಗ ಅಷ್ಟೇ ಅಲ್ಲ, ಎಲ್ಲಾ ರೀತಿಯ ಒಂದು ಬಳಗ ಇಲ್ಲಿದೆ. ರಾಜಕೀಯ ಕ್ಷೇತ್ರ ಇರ್ಬೋದು, ಹಾಗೆ ಆರೋಗ್ಯ ಕ್ಷೇತ್ರ ಇರ್ಬೋದು, ಹಾಗೆ ಬೇರೆ ಬೇರೆ ಇಲಾಖೆಗಳು ಒಡನಾಡಿಗಳು, ಮತ್ತೆ ರೋಟರಿಯನ್ಸ್ ಇರ್ಬೋದು, ಕಲಾವಿದರ ಆ ಬಳಗ ಇರ್ಬೋದು, ಮತ್ತೆ ಸಮಾಜ ಸೇವಾ ಕ್ಷೇತ್ರದ ಬಳಗ ಇರ್ಬೋದು, ಎಲ್ಲಾ ರೀತಿಯ ಸಮ್ಮಿಶ್ರಿತವಾಗಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಬಳಗದಿಂದ ಇವತ್ತು ಬೀಳ್ಕೊಡುಗೆಯ ಸಮಾರಂಭ ಕಾರ್ಯಕ್ರಮ. ಸೊ ಯಾಕೆ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮ, ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಂದ್ರೆ ಇದಕ್ಕೊಂದು ಅರ್ಥ ಇದೆ. ಸಾಮಾನ್ಯವಾಗಿ ಒಂದು ಅದೆಂತ ಬಳಗ ಅಂತಂದ್ರೆ ಒಂದು ಅವರು ರಾಜೇಶ್ವರ ಅವರು ಒಂದು ರಸಪಾಕ ಇದ್ದಂಗೆ. ರಸಪಾಕ ಅಂತ ಸಾಮಾನ್ಯವಾಗಿ ಒಂದು ಒಳ್ಳೆಯ ಇರುವುಗಳು ಅಂತಂದ್ರೆ ಕರಿ ಇರುವುಗಳೆಲ್ಲ ಬಂದು ನಿಂತ್ಕೋತಾರೆ. ಅಂತ ಒಂದು ಗಮನಿತವಾಗಿರ್ತಕ್ಕಂಥದ್ದು ರಾಜೇಶ್ವರ ಒಂದು ವ್ಯಕ್ತಿತ್ವ. ಸೊ ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ಈ ರೀತಿಯಲ್ಲಿ ಒಂದು ಒಳ್ಳೆಯ ದೇಶ ಇರ್ತಕ್ಕಂಥ ವ್ಯಕ್ತಿತ್ವ. ಸೊ ಹಂಗಾಗಿ ಎಲ್ಲರೂ ಕೂಡ ಸ್ನೇಹ ಅಪಾರವಾಗಿದೆ. ಅವರ ಒಂದು ನಿರಂತರವಾಗಿರ್ತಕ್ಕಂಥ ಸೇವೆ ಇದೆಯಲ್ಲ, 16 ವರ್ಷಗಳ ಕಾಲ ನಮ್ಮ ಇಲಾಖೆ, ಅದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಾರ್ಥಕ ಸೇವೆಯನ್ನು ಅವರು ಮಾಡಿದ್ದಾರೆ. ನಾವು ಕಣ್ಣಾರೆ ಕಂಡಿದ್ದೀವಿ. ಯಾಕೆಂದ್ರೆ ಅವರ ಕಾರ್ಯ ವೈಖರಿ ಇದೆಯಲ್ಲ, ಆ ಕಾರ್ಯ ವೈಖರಿ ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಒಂದು ಜಾಬ್ ಮಾಡಿದ್ದಾರೆ. ಸೊ ನಾನು ಎಲ್ಲ ತಾಲೂಕು ಸಂಪೂರ್ಣವಾಗಿ ಬೇರೆ ಶಾಲೆಗಳಿಗೆ ನಿರ್ದೇಶನ ಕೊಡ್ತಾ ಇದ್ದೆ. ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಲ್ಯಾಬ್ ಒಂದು ಶಿಕ್ಷಕ ಅಂತಕ್ಕಂಥ ಯಾವ ರೀತಿ ಅಲ್ಲಿ ನಿರಂತರವಾಗಿ ಕಾರ್ಯವೈಖರಿ ಇದ್ದಾರೆ ಅಂತಕ್ಕಂಥ ಒಂದು ಲ್ಯಾಬ್ ಮುಖಾಂತರ ಅವರನ್ನ ಗಮನಿಸ್ತೇನೆ. ಸೊ ನೋಡಿ, ಅವರು ಅಷ್ಟೇ ಶಾಲೆಗೆ ಅಷ್ಟೇ ಸೀಮಿತ ಆಗಿರಲಿಲ್ಲ. ಎಲ್ಲಾ ನಮ್ಮ ತಾಲೂಕಿರ್ತಕ್ಕಂಥ ಎಲ್ಲಾ ಶಾಲೆಗಳು ನಮ್ಮ ಶಾಲೆ ಮಕ್ಕಳು ಅಷ್ಟೇ ನಮ್ಗೆಲ್ಲ, ಎಲ್ಲಾ ಶಾಲೆ ಮಕ್ಕಳು ಕೂಡ ನಮ್ಮ ಮಕ್ಕಳಿದ್ದಾಗೆ ಅಂದ್ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಶಾಲೆಗಳು ಕೂಡ ಅವರು ಏನು NGO ಅಥವಾ ಸಂಸ್ಥೆಗಳಿಂದ ದಾನಿಗಳಿಂದ ಎಲ್ಲ ಕೊಡುಗೆಗಳನ್ನ ಈ ಒಂದು ಪಡುಗೆರೆ ಶಾಲೆ ಕೂಡ ಅವರು ಆ ಕಡೆಯಿಂದ ಬನವಾಸಿ ಶಾಲೆ ಅಷ್ಟೇ ಅಲ್ಲ, ದೋಸಂದ್ರ ಶಾಲೆ ಅಲ್ಲ, ಅಕ್ಕಪಕ್ಕ ಕಲನ್ಕೊಪ್ಪೆ ಶಾಲೆ, ದ್ಯಾವಸಂದ್ರ ಶಾಲೆ, ಸಾಕಷ್ಟು ಶಾಲೆಗೆ ಒಂದು ತಮ್ಮದೇ ಆಗಿರ್ತಕ್ಕಂತಹ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತಕ್ಕಂತಹ ಒಂದು ಈ ಇದರಲ್ಲಿ ಅವರು ಆ ಶಾಲೆಗಳನ್ನ ಅಭಿವೃದ್ಧಿ ಮಾಡತಕ್ಕಂತಹ ಮಟ್ಟಿಗೆ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಅಷ್ಟೇ ಅಲ್ಲ,
ನೋಡಿ ಅವರ ಒಂದು ಕ್ಷೇತ್ರ ಇತ್ತಲ್ಲ, ಶಿಕ್ಷಕರ ಕ್ಷೇತ್ರ, ಅದಕ್ಕೆ ಯಾವುದು ಎಲ್ಲೂ ಕೂಡ ಧಕ್ಕೆಯಾಗದೆ ಚ್ಯುತಿ ಬಾರದಂತ ಕರ್ತವ್ಯವನ್ನ ಮಾಡೋದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶನ ನೋಡಿದ್ದೀವಿ. ಅಲ್ಲಿರ್ತಕ್ಕಂಥ ಅವರು ಹೋದ್ರೆ ಸಾಕು, ಆ ಮಕ್ಕಳುಗಳಿಗೆ ಎಷ್ಟು ಭಯ ಭಕ್ತಿ ಗೌರವ ಮತ್ತು ಶಿಸ್ತು ಅಂತಕ್ಕಂಥ ರೂಢಿಸಿದ್ರು ಅಂದ್ರೆ ಅವರ ಹೊರಗಡೆ ಪ್ರವೇಶ ಆಗ್ತಾ ಇದ್ದಂಗೆ ಅಂತ ಗೌರವವನ್ನ ವಿದ್ಯಾರ್ಥಿಗಳಿಗೆ ಕಲಿಸಿದ್ರು ಮಕ್ಕಳುಗಳಿಗೆ. ಅಂತ ಅಪಾರವಾಗಿರ್ತಕ್ಕಂಥ ನಾನು ಕಣ್ಣಾರೆ ಪ್ರತ್ಯಕ್ಷಿಕವಾಗಿ ಕಂಡಿದ್ದೀನಿ. ಸೊ ಆ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡೋದ್ರ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಮಾರ್ಗದರ್ಶನ ಸೂಕ್ತವಾಗಿರ್ತಕ್ಕಂಥ ಕರೆ ಮಾಡಿ ನೀನ್ ಮಾಡ್ತಾ ಇಂಥದ್ದು ಮಾಡ್ಬೇಕು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಇವತ್ತೆಲ್ಲ ಅವರ ಅಪಾರವಾಗಿರ್ತಕ್ಕಂಥ ವಿದ್ಯಾರ್ಥಿ ಬಳಗ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಾಧನೆ ಮಾಡಿ ಒಂದು ಸ್ಥಾನಮಾನದಲ್ಲಿ ಇರ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಅಷ್ಟೇ ಅಲ್ಲ ನೋಡಿ, ಇವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಕನಕಪುರದ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಪರಿಷತ್ ಸದಸ್ಯರಾಗಿ, ಮತ್ತೆ ಆರೋಹಳ್ಳಿ ತಾಲೂಕು ಘಟಕ ಅದಲ್ಲಿ ಕರ್ನಾಟಕ ರಾಜ್ಯ ನಿರ್ದೇಶಕರಾಗಿ, ಕರ್ನಾಟಕ ರಾಜ್ಯ ಸರ್ಕಾರ ನಿರ್ದೇಶಕರಾಗಿ ಇವತ್ತು ಅನನ್ಯವಾಗಿರ್ತಕ್ಕಂಥ ಸೇವೆಯನ್ನು, ಶಿಕ್ಷಕರ ಸೇವೆಯನ್ನ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಅನೇಕ ಶಿಕ್ಷಕರ ಸೇವೆಯನ್ನ ಗುರುತಿಸಿ ಶ್ಲಾಘನೆ ಮಾಡಲಿ ಇಲಾಖೆಯಿಂದ ಬೇರೆ ಬೇರೆ ಇರ್ತಕ್ಕಂಥ ಸಂಸ್ಥೆಗಳಿಂದ ಶಿಕ್ಷಕ ಸೇವಾ ರತ್ನ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಇರ್ಬೋದು. ನೋಡಿ, ಅವರು ನಾನೊಂದು ಉನ್ನತವಾಗಿರ್ತಕ್ಕಂಥ ಮಟ್ಟದಲ್ಲಿದ್ದೀನಿ, ನನ್ನ ಪಡ್ಕೊಳ್ಬಹುದು ಅಥವಾ ನನ್ನ ಆಪ್ತ ಇರ್ತಕ್ಕಂಥವರಿಗೆ ಕೊಡಿಸಬಹುದು ಅಂತಕ್ಕಂಥದ್ದು ಆಗಿರ್ಬೋದು. ಅದನ್ನ ಪರಿಗಣಿಸಿದ್ರೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಶಿಕ್ಷಕರು ಅವರು ಯಾರು ಕಾರ್ಯದಲ್ಲಿ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಕೊಡಿಸ್ಬೇಕು, ದಕ್ಕಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅಂತ ಸೇವಾ ರತ್ನ ಪ್ರಶಸ್ತಿಗಳಿರ್ಬೋದು, ಬೇರೆ ಬೇರೆ ಪ್ರಶಸ್ತಿಗಳನ್ನ ಪಡಿಸಿದಂತಹ ಒಂದು ಉದಾರವಾಗಿರ್ತಕ್ಕಂಥ ಮನೋಭಾವ ಉಳ್ಳಂತವರು ಅವರು. ಸೊ ಹಾಗಾಗಿ ಯಾವಾಗಲೂ ಕೂಡ 24/7 ಹೃದಯ ಮಿಡಿತವರು ಶಿಕ್ಷಕರಿಗೋಸ್ಕರ. ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ರು ಕೂಡ ಶಿಕ್ಷಕ ಸಂಘದ ಒಂದು ಪ್ರತಿನಿಧಿಯಾಗಿ ಅವರು ಶಿಕ್ಷಕ ಸಂಘದ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಉದಾಹರಣೆ ಅಂತಂದ್ರೆ ರಾಜೇಶ್ ಅವರು. ಅಂತಹ ಸಂಘದಲ್ಲಿ ಒಡನಾಡಿಯಾಗಿ ಎಲ್ಲರ ಕೂಡ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನ ವಹಿಸಿ ಒಂದು ಪ್ರೀತಿಯನ್ನ ಗೌರವವನ್ನು ಗಳಿಸಿರ್ತಕ್ಕಂಥ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಮಾನವೀಯತೆ ಇರುವಂತಹ ಮನುಷ್ಯರ ಮನವನ್ನ ಪರಿವರ್ತನೆ ಮಾಡುವಂತಹ ಪ್ರಭಾವಗೊಳ್ಳುವಂತಹ ಒಬ್ಬ ನಾಯಕರು ಇವತ್ತು ನಮ್ಮ ವೇದಿಕೆ ಮೇಲೆ ಈಗ ಅವರು ಕಣ್ತೆತ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಅಂತಹ ನಾಯಕರು ನಮ್ಮ ವೇದಿಕೆ ಮೇಲೆ ಇವತ್ತು ಉಪಸ್ಥಿತರಿದ್ದಾರೆ. ಅವರ ನುಡಿಗಳನ್ನ ನಾವು ಕೇಳೋಣ, ಹಂಚ್ಕೊಳ್ಳೋಣ. ಅವರ ಒಡನಾಟ ಹೇಗಿತ್ತು ರಾಜೇಶ್ ಸರ್ ಜೊತೆಗೆ ಅನ್ನೋದನ್ನ ತಾವು ದಯಮಾಡಿ ಹೇಳಬೇಕು ಅಂತ ಹೇಳಿ ಸನ್ಮಾನ್ಯ ಗುರುಮೂರ್ತಿರವರು ಎಡಿಪಿ ಸದಸ್ಯರು ಮಾತಾಡ್ಬೇಕು ಅಂತ ಹೇಳಿ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಕೇಂದ್ರದಲ್ಲಿ ಸಹೋದರ ರಾಜೇಶ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರಿದ್ದಾರೆ, ಮುಂದ್ಗಡೆ ಕುಳಿತಿರ್ತಕ್ಕಂತಹ ಎಲ್ಲ ಪ್ರಾಜ್ಞರೇ, ಪ್ರಾಜ್ಞರು. ನಮ್ಮ ರಾಜೇಶ್ ಸರ್ ಜೊತೆ ತುಂಬಾ ಇದೆ, ಹೇಳಕ್ಕೆ ಖಂಡಿತ ಸಮಯ ಇಲ್ಲ. ಒಂದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾನು ರಾಜೇಶ್ ಮತ್ತು ಅನೇಕ ಜನ ಮುಂದೆನೂ ಇದ್ದಾರೆ, ವೇದಿಕೆ ಮೇಲೂ ಇದ್ದಾರೆ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸೇವೆ ಮಾಡಿದ್ದಾರೆ. ಅಲ್ಲಿಂದ ಓದ್ ಬಂದಿರೋರು ಶ್ರೀಮಂತ್ ಕುಸ್ವಾಮಿ ಅಂತ ವಾರ್ಡನ್. ಅವರು 50 ಮಕ್ಕಳು ಮಾತ್ರ ನಮ್ಗೆ ಇರ್ಲಿಕ್ಕೆ ಅವಕಾಶ ಸಮಾಜ ಕಲ್ಯಾಣದಲ್ಲಿ ಕಾಳಿದಾಸದಲ್ಲಿ. ಒಟ್ಟು ನಾವು 100 ಜನ ಇರ್ತಿದ್ವಿ. 50 ಎಷ್ಟು ಅದೇ ಫ್ರೆಂಡ್ ಒಟ್ಟು 100 ಆಯ್ತಾ? ನಮ್ಗೆ 50, ಅವ್ರೇ ಇರೋದು ನಮ್ ಲೀಡರ್ಗಳು. ಒಟ್ಟು 150 ಆಯ್ತು. ಈ 150 ಜನರನ್ನ ಸಾಕಿ ಸಲುಹಿದ, ನಿಯಮವನ್ನು ಮೀರಿ ಸಾಕಿ ಸಲುಹಿದ ಹೊಂಗಾಳಿ ದೊಡ್ಡೆಯ ನಮ್ಮ ಕುಸ್ವಾಮಿ ಗೌಡ ಅವರ ಆತ್ಮಕ್ಕೆ ನಾನು ಮೊದಲು ಅವ್ರ ಪಾದಗಳಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಹೊಂದಿಕೊಂಡು ಸರಿಸುಮಾರು ಅಲ್ಲಿಂದ ನಾವು ಜರ್ನಿ ಶುರುವಾಯ್ತು. ಎಲ್ರಿಗೂ ಆ ವಿಷಯ ಗೊತ್ತಿದೆ. ಗೌರವಾನ್ವಿತರೆ, ಕಷ್ಟದಲ್ಲಿದ್ದಾಗ ಅನ್ನ ಹಾಕಿದವ್ರನ್ನ ನೆನೆಸ್ಕೋಬೇಕು ಅನ್ನೋ ಒಂದು ಮಾತಿದೆ. ಆ ಮಾತನ್ನ ನೆನೆಸ್ಕೊಂಡು ನನ್ನ ಒಂದು
ಮೂರ್ನಾಲ್ಕು ನಿಮಿಷದ ಒಡನಾಟವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಮ್ಮ ಗುರುಗಳು ನನಗೆ ಪಾಠ ಮಾಡಿದವರು ಶ್ರೀಮಾನ್ ದೇವರಾಜ್ ಸರ್ ಇಲ್ಲೇ ಇದ್ದಾರೆ. ಅತ್ಯಂತ ಹಿರಿಯರಿದ್ದಾರೆ. ಈಗ ತಾನೇ ನಿವೃತ್ತಿ ಆಗಿರ್ತಕ್ಕಂತಹ ಅಶ್ರಫ್ ಸರ್ ಅಂತ ಹಿರಿಯರಿದ್ದಾರೆ. BSc ಸಾಹೇಬ್ರಿದ್ದಾರೆ. ನಾನು ಹಿಂದ್ಗಡೆ ಸಾಲ ಹೇಳ್ತಿದ್ದೀನಿ. ನಮ್ಮ ಹಿರಿಯರು ಮಾರ್ಗದರ್ಶಕರು MC ನಾಗರಾಜಣ್ಣ ಅವರು ಇದ್ದಾರೆ. ನಾರಾಯಣ್ ಸರ್ ಇದ್ದಾರೆ. ನಮ್ಮ ನಾರಾಯಣ್ ಸರ್ ಇದ್ದಾರೆ. ಇನ್ನೊಬ್ರು ಫುಡ್ ಪರಮೇಶ್ವರ್ ಸರ್ ಇದ್ದಾರೆ. ಪರಶುಮೂರ್ತಿ ಸರ್, ನಮ್ಮ ಪ್ರಸನ್ನ ಸರ್ ಆದಿಯಾಗಿ, ಮಾಧವ ಸರ್ ಆದಿಯಾಗಿ, ಬಸವಯ್ಯ ಸರ್ ಆದಿಯಾಗಿ ಹಿಂದ್ಗಡೆ ಕೂತಿದ್ದಾರೆ. ನಾನು ಯಾಕೆ ಇದ್ ಹೇಳಿದೆ ಅಂದ್ರೆ ಅವ್ರಿಗೆಲ್ರಿಗಿಂತ ನಾನು ಚಿಕ್ಕವ ಮುಂದೆ ಕೂತಿದ್ದೀನಿ. ಸರ್ ತಾವು ದಯಮಾಡಿ ಕ್ಷಮಿಸ್ಬೇಕು. ಯಾಕೆ ಅಂತಂದ್ರೆ ನನಗೆ ಸರ್ಕಾರ ಕೊಟ್ಟಿರುವಂತ ಒಂದು ಹುದ್ದೆಗೆ ನನ್ ಗೌರವ ಕೊಡ್ಬೇಕು ಅನ್ನೋ ಕಾರಣ ಕೂತಿದ್ದೀನಿ ಹೊರತು ಇನ್ ಯಾವ ಉದ್ದೇಶಕ್ಕೂ ನಾನು ಕೂತಿಲ್ಲ ಅನ್ನೋ ಮಾತನ್ನ ತಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀನಿ ಸರ್. ರಾಜೇಶ್ ಸರ್ ಹಾಸ್ಟೆಲ್ ಇಂದ ಮುಂದೆ ಬಂದು ಅಪಾಯಿಂಟ್ ಆಗೋದ್ರು. ಕುಟುಂಬದಲ್ಲಿ ಅನುಕೂಲಸ್ಥರು, ಬಡತನ ಕುಟುಂಬದಿಂದ ಏನ್ ಬಂದಿದ್ದವರಲ್ಲ, ಓದ್ಲಿಕ್ಕೆ ಹಾಸ್ಟೆಲ್ ಸೇರ್ಕೊಂಡ್ರು. ಅಪಾಯಿಂಟ್ ಆಗೋಯ್ತು. ಅಪಾಯಿಂಟ್ ಆದ್ಮೇಲೆ ಒಂದಷ್ಟು ಬಡಬಗ್ರ ಮಕ್ಕಳನ್ನ ಸ್ಕೂಲ್ಗೆ, ಹಾಸ್ಟೆಲ್ಗೆ, ಕಾಲೇಜಿಗೆ ಸೇರಿಸ್ಬೇಕಲ್ಲ, ಬಿಟ್ಬಿಡ್ತಿದ್ವು. ಬೈಕ್ಗಳು ಹಾಕೊಂಡು, ಸಾರಿ ಆಗ ಬೈಕ್ ಇರ್ಲಿಲ್ಲ, ಸೈಕಲ್ಗಳು ಹಾಕೊಂಡು ಹಳ್ಳಿಗೆ ಸುತ್ತಿ ಒಂದು ಟೀಮೇ ಕೆಲಸ ಮಾಡಿ ಒಂದು ಅವೇರ್ನೆಸ್ ಅನ್ನ ಮೂಡಿಸಿದಂಥದ್ದು ನಮ್ಗೆ ದೊಡ್ಡ ನೆನಪಿದೆ. 100 ಕಿಲೋಮೀಟರ್ ಸೈಕಲ್ ಜಾಥವನ್ನ ಮಾಡಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋತೀನಿ ಸರ್. 100 ಕಿಲೋಮೀಟರ್ ನಮ್ಮ ಕನಕಪುರ ತಾಲೂಕಲ್ಲೇ, ಹಲಗೂರು ಕಟ್ಕೊಂಡಂಗೆ, ಹಲಗೂರು ಹುಬ್ಳಿ ಕಟ್ಕೊಂಡಂಗೆ. ಅದಾದ್ಮೇಲೆ ಬಹಳ ನೀಟಾಗಿ ಶಿಸ್ತಾಗಿ ಸ್ಕೂಲಲ್ಲಿ ಪಾಠ ಮಾಡ್ಕೊಂಡಿದ್ದವ್ರಿಗೆ ಅದ್ಯಾರು ಏನ್ ಹೇಳ್ಕೊಟ್ರು ಏನೋ ಗೊತ್ತಿಲ್ಲ, ಎಲೆಕ್ಷನ್ ನಿಲ್ಸ್ಬಿಟ್ರು. ನನಗೆ ಈ ಟೀಚರ್ ಸೆಲೆಕ್ಷನ್ ಅಂದ್ರೆ ಅಷ್ಟೇ ಗೌರವ ಮತ್ತು ಕೊಂಚ ಮುಜುಗರ. 99% ಗೌರವ, 1% ಮುಜುಗರ. ಎದ್ಕೊಂಡ್ ನಿಲ್ಸ್ಬಿಟ್ರು ರಾಜೇಶ್ ಸರ್ನ. ಎಲ್ಲ ಸೇರಿ ರಾಜೇಶ್ ಸರ್ನ ಗೆಲ್ಸ್ಬಿಡೋಣ ಅಂತ ಪ್ಲಾನ್ ಮಾಡುವಾಗ ನನ್ನ ಒಡನಾಡಿ ಭಾಸ್ಕರ್ ಸರ್ ಒಂದು ಅರ್ಜಿ ಹಾಕ್ಬಿಟ್ರು. ನಾನು ನಿಂತ್ಕತೀನಿ, ಗೆದ್ಕತೀನಿ ಅವ್ರ ಆಪೋಸಿಟ್ ಅಂತ. ಎಲ್ರು ಸೇರಿ ಭಾಸ್ಕರ್ ಸರ್ ಜೊತೆ ಗುರುಮೂರ್ತಿ ಚೆನ್ನಾಗವನೆ ಅಂತ ನನಗೆ ವಹಿಸ್ಬಿಟ್ರು. ಭಾಸ್ಕರ್ ಸರ್ನ, ಅದು ನಮ್ಮ ಅಲ್ಸೂರು ಮಾಸ್ಟ್ರು, ಹಿಂದಕ್ಕೆ ತೆಗ್ಸ್ಬಿಡು ನಿನ್ ಜವಾಬ್ದಾರಿ ಅಂತ ನನಗೆ ವಹಿಸ್ಬಿಟ್ರು. ಅವ್ರ ಕೈಯೋ ಕಾಲ ಕಟ್ಟಿ ಹೆಂಗೆಂಗೋ ಕನ್ವಿನ್ಸ್ ಮಾಡಿ ಹಿಂದಕ್ಕೆ ತೆಗ್ಸಿದ್ವಿ. ಎಲ್ರು ತೆಗ್ಸಿದ್ದಾರೆ, ಅದ್ರಲ್ಲಿ ನಾನು ಚಿಕ್ಕವನು. ಇಡೀ ಕನಕಪುರ ತಾಲೂಕಿನ ಎಲ್ಲಾ ಶಿಕ್ಷಕ ಮಿತ್ರರು ಇನಾಮಿನೇಷನ್ ಆಗಿ ಶ್ರೀಯುತರನ್ನ ಆಯ್ಕೆ ಮಾಡಿದ್ರು. ಅದು ಅವರ ವ್ಯಕ್ತಿತ್ವಕ್ಕೆ ಹಿಡಿದಂತ ಕನ್ನಡಿ. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದ್ಬಿಡ್ತು. NDA ಸರ್ಕಾರ ಅನಿಸ್ತದೆ. ಸನ್ಮಾನ್ಯ ಎನ್ ಮಹೇಶ್ ಅವರು ಶಿಕ್ಷಣ ಮಂತ್ರಿಗಳು. ಸನ್ಮಾನ್ಯ ಎನ್ ಮಹೇಶ್ ಅವರು ಶಿಕ್ಷಣ ಮಂತ್ರಿಗಳು. ಅವ್ರ ಸ್ವಂತ ರಿಲೇಷನ್, ವಾರಕ್ಕೊಂದ್ಸಲ ಬಂದು ಹೋಗುವಂತ ಸಚಿವರು ಇವ್ರ ಮನೆಗೆ. ಒಂದು ಸಣ್ಣ ಅಹಂ ಕೂಡ ಈ ವ್ಯಕ್ತಿಯಲ್ಲಿ ನಾವು ಕಾಣಲಿಲ್ಲ. ಅಹಂ ಕೂಡ ವ್ಯಕ್ತಿಯಲ್ಲಿ ಕಾಣಲಿಲ್ಲ. ಅನೇಕ ಸಲ ನಮ್ ಕೈಗೆ ಸಿಕ್ತಾ ಇದ್ದಾಗ ನಾವೇ ಕೂಡ ಅವ್ರಿಗೆ ನಾವು ಬೈಕೊಂಡಿದ್ದೀವಿ, ಎಲ್ಲಿ ಸರ್ ನಮ್ಗೆ ಸಿಕ್ತಿಲ್ಲ ನೀವು ಅಂತ. ಅಂದ್ರೆ ಅವ್ರ ಜವಾಬ್ದಾರಿಗಳು ಅಷ್ಟಿತ್ತು ಅಂತ. ಅದಾದ್ಮೇಲೆ ಶ್ರೀಯುತರು ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮೆಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಮಗೂ ಕೂಡ ಒಡನಾಟ ಇಟ್ಕೊಂಡಿದ್ರು. ಜೊತೆಗೆ ಅವರೇ ಅನೇಕ ಜನರಿಗೆ ಪುಷ್ ಮಾಡಿ ಮುಂದೆ ತಳ್ತಾ ಇರ್ತಕ್ಕಂಥ ಅನೇಕ ಯುವ ಮುಖಂಡರುಗಳು ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು. ಆ ಕ್ಷೇತ್ರದಲ್ಲೂ ಅವರು ಮುಂದೆ ಬಂದಿರತಕ್ಕಂಥದ್ದು. ಅವರ ತೋಟದಲ್ಲಿ ಮಾಡಿದಂತ ಅನೇಕ ಕಾರ್ಯಕ್ರಮಗಳು ತಾವೆಲ್ಲರೂ ಸಾಕ್ಷಿ. ಸಂವಿಧಾನದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಅಪಾರವಾದಂತಹ ಗೌರವ ಮತ್ತು ನಿಷ್ಠೆ ತಾವೆಲ್ಲರೂ ಸಾಕ್ಷಿ. ಒಟ್ಟು ಕನಕಪುರ ತಾಲೂಕಿನ ಶಿಕ್ಷಕರನ್ನ, ಪ್ರಾಜ್ಞರನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ವಿಷಯದಲ್ಲಿ ಒಟ್ಟು ಕರ್ಕೊಂಡೋಗ್ಬೇಕು ಅನ್ನುವಂತ ಸ್ಥಿತಿಗೆ ಬಂದಂತದ್ದು ಸನ್ಮಾನ್ಯ ಶ್ರೀ ರಾಜೇಶ್ ಸರ್ ಅವರ ವ್ಯಕ್ತಿತ್ವವನ್ನ ನಮ್ಮೆಲೆಯಲ್ಲಿ ಆಲೈಸುವಂತಹ ಮಾತುಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಂತಹ ಮಾನ್ಯ ಗುರುಮೂರ್ತಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು
ಇದೀಗ ಕಾರ್ಯಕ್ರಮದಲ್ಲಿ ಅಷ್ಟು ಜನ ಕಲಾವಿದರು ಗಾಯಕರು ಎಲ್ಲ ಇದೆ. ಈಗ ಸಣ್ಣ ಒಂದು ಗಾಯನವನ್ನ ನಡೆಸಬೇಕು ಅಂತ ಹೇಳಿ ನಗಮಂಡೆ ಅವರಲ್ಲಿ ವಿನಂತಿ. ರಾಜೇಶ್ ಅವರ ಶಕ್ತಿಯಾಗಿದ್ದು ಕೆಲಸ ಮಾಡಿದಂತವರು ಒಬ್ರು ನಮ್ಮ ನಡುವೆ ಇದ್ದಾರೆ. ಅವರು ಸಂಜೀವ್ ಯಲಮಲೆ ಸರ್ ಅಂತ ಹೇಳಿ ಚೀಲೂರಿನಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಇದೀಗ ಅವರು ತಾಲೂಕು ದೈಹಿಕ ಶಿಕ್ಷಕರ ಪರೀಕ್ಷಕರಾಗಿ ಬಡ್ತಿಯನ್ನು ಹೊಂದಿರ್ತಾರೆ. ಅವರು ಇವತ್ತು ಬಸವನಗುಡಿಯಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ರಾಜೇಶ್ ಅವರು ಪ್ರೀತಿ ಪೂರ್ವಕವಾದಂತಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅವ್ರಿಗೆ ನಾನು ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಳ್ಳೋಣ. ಅವರ ಶಕ್ತಿಯಾಗಿದ್ರು ಅಂತ ಹೇಳಿ ನಗರ ಜಗಮಣಿ ಚಂದ್ರಜನ್ ಅವರ ಭಾವ ಹಾಸ್ಯದಲ್ಲಿ ಇದ್ರು ಕೂಡ ಅವರ ಹೃದಯದಲ್ಲಿ ಅಂತರಾಳದಲ್ಲಿ ಸನ್ಮಾನ ಮಾಡದ್ದು ದೊಡ್ಡ ಅವಕಾಶವೇ ಈ ಒಂದು ಹಾಸ್ಯ ಚಟಕ್ಕೆ ಮೂಲಕ ನಮಗೆ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನ ತಿಳಿಸೋಣ. ಇದೀಗ ಕಾರ್ಯಕ್ರಮದ ಬರುತ್ತೆ, ಟೈಮ್ ಬರುತ್ತೆ, ಇಲ್ಲಿವರೆಗೂ ನಾವು ಮುಂದುವರ್ಸೋಣ. ಎಲ್ಲರೂ ಕೂಡ ಪ್ರಜ್ಞಾವಂತ ಶಿಕ್ಷಕರುಗಳು, ಅನುಭವಿಗಳು, ಹಿರಿಯರು ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಕರೆಂಟ್ ಬರೋವರೆಗೂ ಕೂಡ ಅದನ್ನ ಮುಂದುವರ್ಸೋಣ. ರಾಜೇಶ್ ಅವರ ಬಹುದೊಡ್ಡ ಶಕ್ತಿಯಾಗಿದ್ದಂಥವ್ರು ಅವರಲ್ಲಿ ಒಬ್ರು TVN ಪ್ರಸಾದ್ ಸರ್ ಅವರು, ಹಾಗೆ ಅಂಬುಜಾ ಮೇಡಮ್ ಅವರು. ಯಾವಾಗ್ಲೂ ಕೂಡ ಇವ್ರಿಗೆ ಒಡನಡಿಯಾಗಿ ಜೊತೆಗಿದ್ದು TVN ಪ್ರಸಾದ್ ಸರ್ ಮತ್ತೆ ಅಂಬುಜಾ ಮೇಡಮ್, ಯಲಮಲೆ ಸರ್, ಮತ್ತೆ ಮಂಜುನಾಥ್ ವಾರ್ಡನ್ ಸರ್ ಇವೆಲ್ಲ ಇದ್ರು. ಇವರು ವಿಘ್ನೇಶಯ್ಯ ಸರ್, RV ನಾರಾಯಣ್ ಸರ್ ಅವರು ಇವೆಲ್ಲ ಇದ್ರು. ಈಗ TVN ಪ್ರಸಾದ್ ಸರ್ ಅವರು ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು ಸರ್. TVN ಪ್ರಸಾದ್ ಸರ್ ಮತ್ತೆ ಅಂಬುಜಾ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ಪ್ರೀತಿಪೂರ್ವಕವಾಗಿ ಇಬ್ಬರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಈಗ ದಯಮಾಡಿ ಈಗ ನಾವು ಹಿರಿಯರೆಲ್ಲ ಇದ್ದಾರೆ, ಅವರ ಬ್ಲೆಸ್ ನಾವು ಕೇಳೋಣ, ಮಾತು ಕೇಳೋಣ. ರಾಜೇಶ್ ಅವ್ರನ್ನ ಅವರು ಹೆಂಗ್ ಗ್ರಹಿಸ್ಕೊಂಡಿದ್ರು ಅನ್ನೋದನ್ನ ನಾವು ಕೇಳಬೇಕಾಗಿದೆ. ದಯಮಾಡಿ ಸ್ನೇಹಿತರು ಸಹಕರಿಸಬೇಕು. ನಾವೇನಾದ್ರೂ ರಾಜೇಶ್ ಅವ್ರಿಗೆ ಈಗ ನಾವು ಏನಾದ್ರು ಆನರ್ ಮಾಡಕ್ ಹೋದ್ರೆ ಕಾರ್ಯಕ್ರಮದ ಸಹಕರಿಸಬೇಕು. ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ, ಸಹಕರಿಸ್ತೀರ ಅನ್ಕೋತೀನಿ. ಆದ್ರೂ ಕೂಡ ನಾವು ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಮತ್ತೆ ವೇದಿಕೆ ಮೇಲೆ ಇರುವಂತಹ ಫ್ಲೆಕ್ಸ್ ಇದ್ದಂಗೆ ನಾವು 12:30 ಅಂತ ಹಾಕಿದ್ದು. 12 ಗಂಟೆಗೆ ಬಂದು ಕಾಯ್ತಾ ಇದ್ದಂಥವ್ರು ಮಾಡು ಸಂಸ್ಥೆಯವರು. ಇವರು ದೂರದಿಂದ ಬಂದಿದ್ದಾರೆ. ಅವರು ರಾಮಕೃಷ್ಣ ಆಶ್ರಮ ಅಂತ ಇದೆ, ಅಲ್ಲೇ ಬೆಂಗಳೂರು ಆನೇಕಲ್ ತಾಲೂಕಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ. ಅವರು ತುಂಬಾ ಹೊತ್ತು ಕಾದಿರೋದ್ರಿಂದ ತಾವು ದಯಮಾಡಿ ಬಂದು ಅವ್ರನ್ನ ಆನರ್ ಮಾಡಿ, ಅಥವಾ ನೀವೇನು ಅವ್ರಿಗೆ ಈ ಸಂದರ್ಭದಲ್ಲಿ ಮಾತಾಡ್ತೀರಾ ಮಾತಾಡಿ, ತಮಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ನಮ್ಮ ಗೆಳೆಯರಿಗೆಲ್ಲ ನಾವು ಕ್ಷಮೆಯನ್ನ ಕೇಳ್ತಾ ಇದ್ದೀವಿ. ಅವರ ವಿದ್ಯಾರ್ಥಿ ಅರ್ಚನಾ ಮಾತಾಡ್ತಾರೆ, ತನ್ನ ಗುರುಗಳಾದಂತಹ ರಾಜೇಶ್ ಅವರನ್ನ ಕುರಿತು ಅರ್ಚನಾ ಮಾತಾಡ್ತಾರೆ. ನಾವೆಲ್ಲರೂ ಕೂಡ ಏನ್ ಮಾತಾಡ್ತಾರೆ, ಅವರು ಹೇಗೆ ರಾಜೇಶ್ ಅವರನ್ನ ಸ್ವೀಕರಿಸಿದ್ದಾರೆ ಅನ್ನೋದನ್ನ ಅವ್ರು ಮಾತಾಡಕ್ಕೆ ಅಣ್ಣ ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂತ ಅಂದ್ರೆ ಇವತ್ತು ಅವ್ರು ಮಾಡಿರೋ ಸೇವೆ ಬರೀ ನಾವು ನೋಡಿದೀವಿ ಅಂತ ಮಾತ್ರ ಅನ್ಕೊಂಡಿದ್ದೋ. ಇವತ್ತು ಅವ್ರು ಮಾಡಿರೋಂತ ಸೇವೆ ಇಷ್ಟು ಜನನ ಒಗ್ಗೂಡ್ಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟು ಜನ ಸರ್ ಸಂಪಾದನೆ ಮಾಡಿದೀರಾ ಅಂತ ನೋಡಿನೇ ಆಶ್ಚರ್ಯ ಆಯ್ತು. ಎಲ್ರಿಗೂ ಎಲ್ಲಾ ಟೀಚರ್ಸ್ಗೂ ಒಂದಿರುತ್ತೆ, ಅಂದ್ರೆ ಅವರು ನನ್ ಸ್ಟೂಡೆಂಟ್ ಆ ಸಾಧನೆ ಮಾಡಿದ್ದಾರೆ ಅಂತ ಅವರು ಪ್ರೌಡ್ ಅಲ್ಲಿ ಹೇಳ್ಕೊಂತಾರೆ. ಬಟ್ ಇವತ್ ನನ್ಗೆ ಈ ವೇದಿಕೆ ಮೇಲೆ ಏನ್ ಅನ್ಸ್ತಿದೆ ಅಂದ್ರೆ, ನಾನು ಸರ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾನೇ ಹೆಮ್ಮೆ ಆಗ್ತಿದೆ. ಅವರು ಮಾಡಿರೋಂತ ಸೇವೆ ಅಂದ್ರೆ, ಅವರು ನಮ್ಮ ಶಾಲೆಯಲ್ಲಿ ಯಾವ ರೀತಿ ಅಂತ ಅಂದ್ರೆ
ಶಾಲೆನೆ ಅವರ ಒಂದು ಫ್ಯಾಮಿಲಿ ಆಗಿ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಗೆ ಏನ್ ಅನ್ಸ್ತಿತ್ತು ಅಂದ್ರೆ ಸರ್ ಬೆಳಗ್ಗೆಯಿಂದ ಸಂಜೆ 6 ಗಂಟೆ 6:30 ಆದ್ರೂ ಕೂಡ ಶಾಲೆಯಲ್ಲಿ ಇರ್ತಿದ್ರೋದ್ರಿಂದ ಅದನ್ನ ನೋಡಿ ಸರ್ ನಾಳೆ ಬರಲ್ಲ, ಯಾಕಂದ್ರೆ ಸರ್ ಇವತ್ತು ಸ್ಕೂಲಿಂದ ತುಂಬಾ ಲೇಟ್ ಆಗಿ ಹೋಗಿದ್ದಾರೆ ಅಂತ ಅನ್ಕೊಂತಿದ್ದೋ. ಬಟ್ ಸರ್ ಹೋಗಿ ನಿದ್ದೆ ಮಾಡ್ತಿದ್ರ ಅಥವಾ ಮಲ್ಕೊಂಡ್ ಹಂಗೆ ಹೋಗಿ ಮತ್ತೆ ಎದ್ ಬರ್ತಿದ್ರ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟು ಹೊತ್ತು ಶಾಲೆನಲ್ಲಿದ್ದು ಮತ್ತೆ ಬೆಳಗ್ಗೆ ಶಾಲೆಗೆ ಬರೋದು ಅಂತ ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕಂತ ಅಂದ್ರೆ ಸರ್ ಅಷ್ಟು ದೂರದಿಂದ ಬರ್ತಿದ್ರು. ನಮ್ ಶಾಲೆಗೆ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅಷ್ಟನ್ನು ಕೂಡ ಮಾಡಿದ್ದಾರೆ. ಆದ್ರೆ ತುಂಬಾ ಬೇಜಾರಾದ ವಿಷಯ ಏನಂತ ಅಂದ್ರೆ ಇವತ್ತು ನಮ್ಮ ಶಾಲೆಗೆ ರಾಜೇಶ್ ಸರ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ಹಿಂದಿ ಸರ್ ಮತ್ತೆ ಕನ್ನಡ ಸರ್ ಇವರೇ ಕೂಡ ಇವ್ರಿಷ್ಟು ಜನ ಒಂದು ಅಡಿಪಾಯ ಆಗಿದ್ರು. ಇವರೆಲ್ಲ ಹೋದ್ಮೇಲೆ ನಮ್ಗೆ ಆ ಶಾಲೆ ಕಡೆ ಹೋಗ್ಬೇಕಾ ಅನ್ನೋಷ್ಟು ಫೀಲ್ ಬಂದ್ಬಿಟ್ಟಿದೆ. ಇವರೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಶಾಲೆಗೆ ಹೋಗ್ಬೇಕು, ಆ ಶಾಲೆ ಯಾರು ಗುರ್ತಿಸ್ತಾರೆ ನಮ್ನ ನೋಡೋದಕ್ಕೆ, ಆತರ ಫೀಲ್ ಆಗಿದೆ. ತುಂಬಾನೇ ಬೇಜಾರಾಗುತ್ತೆ ಸರ್, ನೀವು ನಮ್ಮ ಶಾಲೆನ ಬಿಟ್ಟು ಬೇರೆ ಶಾಲೆಗೆ ಹೋಗ್ತಾ ಇರೋದು. ನಿಮ್ಮ ಒಂದು ಕೆಲಸ ಕಾರ್ಯ ಹೀಗೆ ಯಾವಾಗ್ಲೂ ನದಿ ತರ ಹರಿತಾನೆ ಇರ್ಲಿ, ನಮ್ನ ಯಾವಾಗ್ಲೂ ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈ ಸಂಸ್ಥೆಯವರ ಸಹಕಾರದಿಂದ ಬಂಧುಗಳೇ, ಬನವಾಸಿ ಪ್ರೌಢಶಾಲೆಯ ಮಕ್ಕಳಿಗೆ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕ್ ಆದಿಯಾಗಿ ಇರುವಂತಹ ಕರ್ನಾಟಕದಲ್ಲಿರುವಂತಹ ಹಲವಾರು ನ್ಯಾಷನಲ್ ಪಾರ್ಕ್ ಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕ್ಷೇತ್ರ ಕಾರ್ಯಗಳನ್ನು ಮಾಡಿದ್ದಾರೆ. SSLC ಯಲ್ಲಿರುವಂತಹ ಮಕ್ಕಳು ಈಗಾಗಲೇ ಕ್ಷೇತ್ರ ಕಾರ್ಯ ತೊಡಗಿಸಿದ್ದಾರಂದ್ರೆ ನಿಜವಾಗ್ಲೂ ಅದು ರಾಜೇಶ್ ಅವರು ಮತ್ತೆ ಆ ಮಾಡು ಸಂಸ್ಥೆಯ ನಡುವೆ ಇದ್ದಂತಹ ಸಮನ್ವಯದಿಂದ ಮಾತ್ರ ಸಾಧ್ಯ ಆಗ್ತಾ ಇತ್ತು ಅಂತ ಹೇಳಿ ಎಲ್ಲರೂ ಬಂದು ರಾಜೇಶ್ ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದೀರಾ. ಈ ಯಂಗ್ ಅಂಡ್ ಎನರ್ಜೆಟಿಕ್ ಗುಂಪು ನಮ್ದು ಯಾವಾಗ್ಲೂ ಏನೇ ತಾಲೂಕಲ್ಲಿ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೂ ನನ್ ಫೋನ್ ಮಾಡೋದು. ಈಗಲೂ ಅಷ್ಟೇ, ಯಾವ್ದಾದ್ರು ಸ್ಕೂಲ್ ಅಡಾಪ್ಟ್ ಮಾಡ್ಕೊಬೇಕಾ, ಏನಾದ್ರು ಹೆಲ್ಪ್ ಮಾಡ್ಬೇಕಾ, ಪ್ರತಿಯೊಂದಕ್ಕೂ ನನಗೆ ಫೋನ್ ಮಾಡಿ ಮತ್ತೆ ಅವ್ರಿಗೆ HM ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೋಗಿ ಮಾಡಿ ಸುಮಾರು ಸ್ಕೂಲ್ಗಳನ್ನ ಇಲ್ಲಿ ಅನೇಕ ರೀತಿಯಲ್ಲಿ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಶಕ್ತಿ ನನಗೆ ಮುರಳಿ ಸರ್ ಅಂತ ಮತ್ತೆ ಇವರೆಲ್ಲರೂ ನಾನು ಬಹಳ ಸ್ಕೂಲ್ ಕಂಪ್ಯೂಟರ್ ಲ್ಯಾಬ್ಗಳಿರ್ಬೋದು ಮತ್ತೆ ನಮ್ಮ ಶಾಲೆ ಏನು ಬನವಾಸಿ ಸರ್ಕಾರಿ ಪ್ರೌಢಶಾಲೆ ಇಡೀ ರಾಜ್ಯದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಬಂತು. ಪರಿಸರದಲ್ಲಿ ರಾಜ್ಯ ಪ್ರಶಸ್ತಿ 2018ರಲ್ಲಿ. ಆ ರಾಜ್ಯ ಪ್ರಶಸ್ತಿಗೆ ನನಗೆ ಬಹಳ ಬೆನ್ನೆಲುಬಾಗಿ ನಿಂತವ್ರೆ ರಾಮಕೃಷ್ಣ ಸ್ವಾಮೀಜಿಗಳಿರ್ಬೋದು. ಎಲ್ಲರೂ ನಾನು ಹೇಳದಷ್ಟು ಗಿಡಗಳನ್ನ ಕಳಿಸ್ತಿದ್ರು ಮಕ್ಕಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಅನೇಕ ಬ್ಯಾಚ್ ವಿದ್ಯಾರ್ಥಿಗಳು ನಾನು ಹೇಳದಂಗೆ ಗಿಡಗಳ ಮರಗಳನ್ನ ಬೆಳೆಸಿ ಇಡೀ ರಾಜ್ಯದಲ್ಲೇ ಶಾಲೆಯನ್ನ ಮಾದರಿ ಮಾಡಿದ್ರು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆ ಉಳಿಸೋದಿಕ್ಕೆ ಸಹಾಯ ಆಯ್ತು. ಹಾಗಾಗಿ ಮಾಡು ಸಂಸ್ಥೆಯವ್ರಿಗೆ, ಸ್ವಾಮೀಜಿ ಅವರಿಗೆ, ಮುರಳಿ ಸರ್ಗೆ, ಎಲ್ಲ ಟೀಮ್ಗೆ ನಿಮಗೆ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ನಿಮ್ಮ ಕಾರ್ಯಗಳು ಹೀಗೆ ಮುಂದುವರಿಲಿ, ಹಾಗೆ ಆನೇಕಲ್ ತಾಲೂಕಿಗೂ ಬರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಮಕ್ಕಳನ್ನ BRS ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸರ್ ಫಸ್ಟ್ ರೆಡಿ ಆಗಿ ಆಮೇಲೆ ಪರ್ಮಿಷನ್ ಅದೆಲ್ಲ ನಾನು ನೋಡ್ಕೊತೀನಿ. ಅಂದ್ರೆ ಮಕ್ಳಿಗೆ ಏನಾದ್ರೂ ಸಿಗುತ್ತೆ ಅಂತ ಅಂದ್ರೆ ಸರ್ ಎಷ್ಟು ಮುಂಚೂಣಿಯಲ್ಲಿ ಇರ್ತಾ ಇದ್ರು, ಎಷ್ಟು ಅವ್ರು ರಿಸ್ಕ್ ತಗೊಳಕ್ಕೂ ರೆಡಿ ಇರ್ತಾ ಇದ್ರು ಅಂತ ಎಲ್ಲ ನಮ್ಗೆ ಅಷ್ಟು ಮನವರಿಕೆ ಆಗ್ತಾ ಇರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ನಾವು ಸಿಸ್ಟಮ್ ಜೊತೆ ಗೊತ್ತಾದಾಗ ಎಷ್ಟು ಪರ್ಮಿಷನ್ ತಗೋಬೇಕು ಏನು ಅಂತ ಎಲ್ಲಾನು ಗೊತ್ತಾದಾಗ ರಾಜೇಶ್ ಸರ್ದು ರಿಸ್ಕ್ ತುಂಬಾ ಇದೆ ಅಂತ ಗೊತ್ತಾಯ್ತು. ಯಾವಾಗ್ಲೂ ಅವ್ರದ್ದು ಒಂದೇನೆ ಯೋಚನೆ ಏನಂತ ಅಂದ್ರೆ ಸರ್ ಮಕ್ಳಿಗೆ ಏನಾದ್ರು ಆಗುತ್ತೆ ಅಂತ ಅಂದ್ರೆ ನಾನೇ ಖುದ್ದಾಗಿ ಹೋಗಿ ಯಾರ ಹತ್ರ ಪರ್ಮಿಷನ್ ತಗೋಬೇಕು ಅಥವಾ ಯಾರಿಗೆ ಕನ್ವಿನ್ಸ್ ಮಾಡ್ಬೇಕು, ಎಲ್ಲರ ಹತ್ರ ನಾನು ಕನ್ವಿನ್ಸ್ ಮಾಡ್ಸ್ಕೊ ಬರ್ತೀನಿ ಅಂತ. ಸೊ ಅವ್ರ ಸಪೋರ್ಟ್ ಇಲ್ದಿರನ, ಸೊ ಇದೇ ತರ ನಾವು ಮಾಡ್ತಾ ಇರೋಂತ ಎಲ್ಲಾ ಶಾಲೆ ಶಿಕ್ಷಕರು ಸಪೋರ್ಟ್ ಇಲ್ದಿರೋ ನಾವು ಏನು ಮಾಡಕ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ರಾಜೇಶ್ ಸರ್ಗೆ ನಮ್ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಇಷ್ಟು ಸಹಕಾರ ಮಾಡೋದಕ್ಕೆ. ಅದೇ ರೀತಿ ಒಂದು ಬೇಜಾರಿದೆ, ಪ್ರತಿ ವಾರ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂದ್ರೆ ರಾಜೇಶ್ ಸರ್ ಇರ್ತಾರೆ ಅಂತ ಹೋಗ್ತಾ ಇದ್ವಿ. ಮಕ್ಳುಗಳ ತರ ನಾವು ಹೋಗೋರ್ ಜೊತೆ ಡಿಸ್ಕಸ್ ಮಾಡೋದು, ಸರ್ ಏನ್ ಮಾಡ್ಬೋದು, ಇನ್ನು ಯಾವ ತರ ಚೆನ್ನಾಗ್ ಮಾಡ್ಬೋದು, ಆ ತರ ಎಲ್ಲ ಇರ್ತಾ ಇತ್ತು. ಆದ್ರೆ ಇವಾಗ ಅವ್ರು ಇರಲ್ಲ ಅಂತ ಬೇಜಾರಾಗುತ್ತೆ. ಆದ್ರೆ ಇನ್ನೊಂದು ಖುಷಿ ಏನು ಅಂದ್ರೆ ಇನ್ನೊಂದು ಸ್ಕೂಲು ಚೆನ್ನಾಗಿ ಬೆಳೆಯುತ್ತೆ ಅಂತ. ಎಲ್ಲೇ ಶಿಕ್ಷಕರು ಬೇರೆ ಕಡೆ ಹೋದ್ರು ಆ ಕಡೆ ಅಲ್ಲಿ ಇರುವಂತ ಮಕ್ಳುಗಳಿಗೂ ಉಪಯೋಗ ಆಗುತ್ತಲ್ಲ ಅಂತ. ಸೊ ಈಗಲೂ ಸರ್ ಹೇಳ್ದಾಗೆ ಆನೇಕಲ್ ತಾಲೂಕು ಏನಾದ್ರು ಮಾಡೋಣ ಸರ್ ಅಂತ ಎಷ್ಟೊಂದಿದೆ. ಆದ್ರೆ ಅಲ್ಲಿ ನಿಜವಾದ ಸಮಸ್ಯೆ ಏನು ಅಂತ ಗುರುತಿಸಿ ಶಿಕ್ಷಕರು ಹೇಳಿದ್ರೇನೆ ಯಾವ್ದಾದ್ರು ಸಂಘ ಸಂಸ್ಥೆಗಳಾಗ್ಲಿ ಯಾರಾದ್ರೂ ಹೊರಗಡೆಯವರಾಗ್ಲಿ ಸಹಾಯ ಮಾಡಕ್ ಆಗೋದು. ಗುರುತಿಸುವಂತ ಕಾರ್ಯನ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬೇಕು, ಇದು ನೀವ್ರ ಹತ್ರ ಕೇಳ್ಬೇಕು, ಇದನ್ ಕೇಳಿದ್ರೆ ನನ್ಗೆ ನಿಜವಾಗ್ಲೂ ಮಕ್ಳಿಗೆ ಸಹಾಯ ಆಗುತ್ತೆ ಅಂತ. ಅದು ಹೀಗೆ ಮುಂದುವರಲಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ದಯಮಾಡಿ ಇದೇ ರೀತಿ ನಿಮ್ಮ ಇದು ಕನಕಪುರ ತಾಲೂಕು ಜೊತೆಗೆ ಆನೇಕಲ್ ತಾಲೂಕು ತುಂಬಾ ಇನ್ನೂ ಉನ್ನತ ಮಟ್ಟಕ್ಕೆ ತಗೋಗ್ಲಿ ಶಾಲೆಗಳನ್ನ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು.
ರಾಜೇಶ್ ಅವರು ಎಲ್ಲ ಅವ್ರು ಗೊತ್ತಾಯ್ತು. ಆ 10 ವರ್ಷದಲ್ಲಿ ರಾಜೇಶ್ ಅವರು ಮಾಡಿದಂತ ಜರ್ನಿ ಇದೆಯಲ್ಲ, ಅದು ನನ್ಗೆ ಗೊತ್ತಿತ್ತು. ಈ ಬನವಾಸಿ ಗಡಿನಾಡಿನ ಈ ಬಡ ಮಕ್ಕಳನ್ನ ಕರ್ಕೊಂಡು ಡೆಲ್ಲಿ ಪ್ರಯಾಣ ಮಾಡಿದ್ರು, ಡೆಲ್ಲಿ ಪ್ರವಾಸ ಮಾಡಿದ್ರು. ಕೇದಾರ, ಬದರಿನಾಥ, ಕೋಲ್ಕತ್ತಾ ಆ ಭಾಗದಲ್ಲಿ ಪ್ರವಾಸಗಳನ್ನ ಕೈಗೊಳ್ತಾ ಇದ್ರು. ನಾನು ಕೂಡ ಒಂದು ಪ್ರವಾಸಕ್ಕೆ 10 ದಿನಗಳ ಕಾಲ ಅವ್ರ ಜೊತೆ ಹೋಗಿದ್ದೆ. ಜೈಸಲ್ಮಾರ್ಗೆ ಹೋಗಿದ್ವಿ ನಾವು, ಉದಯ್ಪುರ್, ಅಜ್ಮೀರ್, ಗುಜರಾತ್ ಮತ್ತೆ ರಾಜಸ್ಥಾನ್. ಅಲ್ಲಿ ಒಂದೇ ಉದ್ದೇಶ ಏನಂದ್ರೆ ಮರುಭೂಮಿ ಹೆಂಗಿರುತ್ತೆ ಅಂತ ತೋರಿಸ್ತಾರೆ. ಅಥವಾ ನಾವು ನೋಡುವಂತಹ ಈ ಪ್ರಪಂಚದ ಅದ್ಭುತ ಅರಮನೆಗಳಲ್ಲಿರುವಂತಹ ಅರಮನೆ ನಗರಗಳು ಹೆಂಗಿರ್ತದೆ ಅನ್ನೋದು ಮಕ್ಕಳಿಗೆ ಅನುಭವ ಕೊಡ್ಲಿಕ್ಕೆ. ಒಂದು ನಿಮ್ಮೆಲ್ಲರೂ ಗಮನಿಸ್ತೀನಿ, ಇದಕ್ಕೆ ಮಕ್ಕಳಿಂದ ನಾವು ಕಲೆಕ್ಟ್ ಮಾಡ್ತೀವಲ್ಲ, ಈ 3 ದಿನ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಅಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ಕೇವಲ ಅವರ ಊಟ ಉಪಚಾರಕ್ಕಾಗಿ ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ರು. ಎಲ್ಲ ಇತರ ಸಂಘ ಸಂಸ್ಥೆಗಳು, ಸ್ನೇಹಿತರು, NGOಗಳ ಜೊತೆಗೆ ಒಡನಾಟ ಇಟ್ಕೊಂಡು ದೊಡ್ಡ ಜರ್ನಿಯನ್ನ ಮಾಡ್ತಾರೆ. ನನ್ನ ಒಂದು ಅನುಭವವನ್ನು ಹೇಳ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಜೊತೆಗೆ ನಮ್ಮ ಸಂಬಂಧಿಕರಲ್ಲಿ ಒಂದು ಮಗುಗೆ ಸಿಂಗಲ್ ಪೇರೆಂಟ್ಸ್ ಮಗು ಬಹಳ ಅದ್ಭುತವಾಗಿ ಓದ್ತಾ ಇದ್ದಂತಹ ಮಗು, IQ ತುಂಬಾ ಇತ್ತು. ಆ ಮಗು ಇತ್ತಿನ ತಂದೆ ದೂರ ಆದಾಗ ಅವ್ರ ತಾಯಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದಾಗ ನಾನು ರಾಜೇಶ್ ಅವ್ರ ಜೊತೆ ಶೇರ್ ಮಾಡ್ಕೊಂಡೆ. ಆ ಮಗುನ ಒಂದು ಸಂಸ್ಥೆಯ ಜೊತೆಗೆ ಕರೆಸಿ ಇಂಟರ್ವ್ಯೂ ಮಾಡಿ ಆ ಮಗುನ ಅಡಾಪ್ಟ್ ಮಾಡ್ಕೊಂಡು ಆ ಮಗು ಇವತ್ತು M.Tech ಮಾಡ್ಕೊಂಡು ಕೊಯಮತ್ತೂರಲ್ಲಿ 70 ಸಾವಿರ ಸಂಬಳ ಪಡ್ತಾರೆ. ನಾನೇ ಕೇಳಿದ್ರೆ ಇಂಥವ್ರು ಹಲವಾರು ಜನ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ಆ ವಿದ್ಯಾರ್ಥಿಗಳ ದುಡ್ಡನ್ನ ಕಟ್ಕೊಳ್ಳಿಕ್ಕೆ ಇವರು ಅವರ ಸೇವೆ ಈ ಶಿಕ್ಷಕ ಕ್ಷೇತ್ರದಿಂದಲೂ ಕೂಡ ಅವರನ್ನು ವಿಸ್ತರಿಸಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ರಾಜೇಶ್ ಸರ್ ಅವರು ಎಲ್ಲರೂ ಕೂಡ ವಿಶೇಷವಾಗಿ ಖಂಡಿಸ್ತಾರೆ. ಈ 10 ವರ್ಷ ಆದ್ಮೇಲೆ ಅವರು ಈ ಶಿಕ್ಷಕ ಕ್ಷೇತ್ರದ ಈ ಚುನಾವಣಾ ರಾಜಕೀಯದ ಅಥವಾ ಬೇಕಿತ್ತು ಅಥವಾ ಅವರಲ್ಲಿರುವಂತಹ ವ್ಯಕ್ತಿತ್ವವನ್ನ ಗುರುತು ಮಾಡಿದಂತವ್ರು ಶ್ರೀ ವೆಂಕಟೇಶ್ ಮೂರ್ತಿ ಸರ್ ಮತ್ತೆ ನಾರಾಯಣ್ ಸರ್ ಅವರು. ದಯಮಾಡಿ ನೀವು ಕರೆಸಿ ನಿಮ್ ಗೆಳೆಯರನ್ನ ಅಂತ ಹೇಳಿ ನೀವು ಕರೆಸಿದ್ರು. ನೀವು ಕರೆಸಿದ ಮೇಲೆ ಅವರಿಗೆ ಒಂದು ಇನ್ನೊಂದು ಹೊಸ ಜರ್ನಿ ಬಂತು. ಆ ಜರ್ನಿಯ ಅನುಭವವನ್ನ ಅವ್ರ ಮಾತಾಡಿರೋಣ. ನಾರಾಯಣ್ ಸರ್ ಅವರು ಅದೇ ಸರ್ ಅವರನ್ನ ಕುರಿತು ಮಾತಾಡ್ಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಮಾತಾಡುವಾಗ ಒಂದಷ್ಟು ಪಕ್ಷಿಗಳನ್ನ ಅವ್ರನ್ನ ಬೀರ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಜನ ನಾವು ವೇದಿಕೆ ಮೇಲೆ ಅವರ ಒಡನಾಡಿಗಳು ಇದ್ದಾರೆ ಅಂತ ಹೇಳಿ ಅವರಿಗೆ ಕೋರ್ಕೊಳ್ತೀವಿ. ಸ್ವರೂಪ ವ್ಯಕ್ತಿ ಆಗಿರ್ತಕ್ಕಂಥ ನಮ್ಮ ರಾಜೇಶ್ ರವರು ಇವತ್ತು ವರ್ಗಾವಣೆಗೊಂಡು ಬೀಳ್ಕೊಡುಗೆ ಸಮಾರಂಭವನ್ನು ಇಲ್ಲಿ ಏರ್ಪಡಿಸಿರ್ತಕ್ಕಂಥ ವಿಚಾರ. ರಾಜೇಶ್ ಅವರು ನಮಗೆ ಗೊತ್ತೇ ಇರಲಿಲ್ಲ. ರಾಜೇಶ್ ಅವ್ರನ್ನ ಪರಿಚಯ ಮಾಡಿಕೊಟ್ಟದ್ದು ನಮ್ಮ ವೆಂಕಟೇಶ್ ಮೂರ್ತಿ. ಸರ್ಕಾರಿ ನೌಕರ ಸಂಘದ ಚುನಾವಣೆ ಮಾಡಬೇಕಾಗಿದೆ, ನಾವು ಕ್ಯಾಂಡಿಡೇಟ್ ಹಾಕಬೇಕು ಅಂತ ಹೇಳಿ ಯಾರನ್ನಾರ ಹುಡುಕ್ರಿ ಮೂರ್ತಿ ಅಂತ ಹೇಳಿದೆ ನಾನು. ಆಗ ಮೂರ್ತಿ ಇದ್ದವರು ಒಳ್ಳೆ ವ್ಯಕ್ತಿ ಸರ್, ರಾಜೇಶ್ ಅಂತ ಇದ್ದಾರೆ, ಬನವಾಸಿ ಹೈಸ್ಕೂಲ್ನಲ್ಲಿ ಅಂತ ಹೇಳಿದ್ರು. ನಾವು ಬಿರೋದವರು ಇವರೆಲ್ಲ ಹೇಳಿದ್ಮೇಲೆ ಅವ್ರನ್ನೇ ನಾವು ಸೆಲೆಕ್ಟ್ ಮಾಡೋದು ಕ್ಯಾಂಡಿಡೇಟ್ ಆಗಿ. ಗುರುಮೂರ್ತಿ ಅವ್ರನ್ನ ಇದು ಮಾಡಿ ಭಾಸ್ಕರ್ ಹಾಕಿದ್ರು. ಇಲ್ಲ ಭಾಸ್ಕರ್ ಬಂದಿಲ್ವಾ? ಭಾಸ್ಕರ್ನ ವಾಪಸ್ ತೆಗಿಸಿ ಗುರುಮೂರ್ತಿ ಇರಲಿ ವಾಪಸ್ ತೆಗಿಸಿ ಆಮೇಲೆ ಯುನಾನಿಮಸ್ ಆಗಿ ಅವಿರೋಧವಾಗಿ ಸರ್ಕಾರಿ ನೌಕರ ಸಂಘಕ್ಕೆ ಆಯ್ಕೆ ಮಾಡೋದು ನಮ್ಮ ರಾಜೇಶ್. ಅವಾಗಿಂದ ರಾಜೇಶ್ ಅವ್ರಿಗೂ ನಮಗೂ ಬಹಳ ಅತ್ಯಂತ ನಿಕಟವಾದಂಥ ಸಂಬಂಧ ಇದೆ. ಹಾಗಾಗಿ ಅವಾಗಿಂದ ನಾವು ರಾಜೇಶ್ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರನ್ನ ನಮ್ಮ ಕಾರ್ಯಚಟುವಟಿಕೆಗಳಲ್ಲೆಲ್ಲ ಅವ್ರನ್ನ ತೊಡಗಿಸ್ಕೊಂಡು, ಅವ್ರ ತಂದೆನೂ ಒಳ್ಳೆಯ ಹೆಸರು ನಿಂಗಯ್ಯನವರು ಅಂತ, ನಾಗಯ್ಯನವರು ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು ಅಂತ ಕಾಣ್ತಿದೆ, ಸದಸ್ಯರಾಗಿದ್ರು. ಒಳ್ಳೆ ಕುಟುಂಬ, ಒಳ್ಳೆ ಉತ್ತಮವಾದಂಥ ವ್ಯಕ್ತಿತ್ವವನ್ನು ನಿರೂಪಣೆ ಆಗಿರ್ತಕ್ಕಂಥ ಒಂದು ಕುಟುಂಬ. ಇವ್ರ ಅಣ್ಣ ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಎಲ್ಲ ಖರ್ಚನ್ನು ಇವರೇ ಮಾಡಿದ್ದು, ಇವ್ರ ಅಣ್ಣರೇ. ನನಗೆ ಗೊತ್ತದು. ಅಂಥ ಒಂದು ಬಹಳ ಉತ್ಕೃಷ್ಟವಾದಂಥ ಶ್ರೇಷ್ಠವಾದ ಗುಣ ಅವರನ್ನ ಶಿವಕುಮಾರಲ್ಲಿ ಇತ್ತು. ಅವ್ರು ಬರಬೇಕಾಗಿತ್ತು, ಇವತ್ತು ಬಂದಿದ್ರೆ ಚೆನ್ನಾಗಿತ್ತು. ಹಾಗಾಗಿ ರಾಜೇಶ್ ಅವರು ನನ್ನ ಒಂದು ಸಂಪರ್ಕ ಕೊಂಡು ನಮ್ಮ ವೆಂಕಟೇಶ್ ಮೂರ್ತಿ ಮತ್ತೆ ಇವರು ಗೋವಿಂದ ಸ್ವಾಮಿಯವರು, ಗೋವಿಂದ ಸ್ವಾಮಿಯವ್ರನ್ನ ಅಷ್ಟೇನೆ. ಸಮಾರಂಭದಾಗ ಅದು ಪ್ರಾಕ್ಟಿಕಲ್ ಆಗಿ ನಾನು ತಿಳ್ಕೊಂಡಿದ್ದೆ.
ಎಲ್ಲರ ತಾಳ್ಮೆಗೆ ನಮ್ಮ ಕೈ ಮುಗಿದು ಯಾಕಂತ ಹೇಳಿದ್ರೆ ಸರ್ ಅವರ ಮಾತನ್ನ ಅಚ್ಚುಕಟ್ಟಾಗಿ ವಿವರಿಸ ನಿಮ್ಮ ಗುಂಪಿಗೆ ಬಹಳ ಖುಷಿ ಅನಿಸ್ತು. ನಮ್ಗೆ ಬೇಕೆ ಏನಂತ ಹೇಳಿದ್ರೆ ಒಟ್ಟಾರೆ ಸರ್ ಅವರ ಮಾತಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ನೆಲದ ನಲ್ಗುವಾರ ನಮ್ಮ ರಾಜೇಶ್ ಸರ್ ಅನ್ನುವಂತಹ ಅಭಿಮಾನದ ಮಾತು ಅವರಲ್ಲಿತ್ತು. ಹಾಗೆ ಎಲ್ಲರೂ ಕೂಡ ಅವರ ಪರಿಚಯ ಅವರದೇ ಆದ ಮಾತಿನಲ್ಲಿ ಗಳಿಕೆಯಲ್ಲಿ ನಮಗೆಲ್ಲ ಪರಿಚಯ ಮಾಡಿಕೊಟ್ಟಂತಹ ಅರುಣಾರಾಯಣ ಸರ್ ಅವರಿಗೆ ನಾನು ಧನ್ಯವಾದವನ್ನ ಹೇಳ್ತಾ, ಇದೀಗ ನಮ್ಮ ಕಾರ್ಯಕ್ರಮವನ್ನ ಉದ್ದೇಶಿಸಿ ದೊಡ್ಡ ಶಕ್ತಿ ನಮ್ಮ ಜೊತೆಗಿದೆ. ಬಹುಶಃ ನಾವೆಲ್ಲರೂ ಕೇಳಿರ್ತೀವಿ, ಈ ನಾಡಿನ ಶೋಷಿತರ ಕೊರತೆಯನ್ನ ನೀಗಿಸುವಂತಹ ಬರಹಾದ ನಾಲಿಗೆಯಾಗಿದ್ದಂತಹ ಡಾಕ್ಟರ್ ಸಿದ್ದಲಿಂಗಯ್ಯನವರು ಅವರಷ್ಟೇ ಅವರ ರಕ್ತವನ್ನಷ್ಟೇ ಹಂಚಿಕೊಂಡಿದ್ದಷ್ಟಲ್ಲ, ಅವರಷ್ಟೇ ಜ್ಞಾನವನ್ನ ಹೋರಾಟವನ್ನ ಈ ನೆಲಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರುವಂತವರು ಸನ್ಮಾನ್ಯ ಶಿವಶಂಕರಣ್ಣವರು, ಅವರ ಸಹೋದರರು. ಅವ್ರಿಗೆ ನಾವು ಒಂದು ಮಾತು ಫೋನಲ್ಲಿ ಹೇಳಿದ ತಕ್ಷಣ ರಾಜೇಶ್ ಅವರ ಬಗ್ಗೆ, ರಾಜೇಶ್ ಅವರ ಈ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅಂತ ಹೇಳಿದಾಗ ಅಭಿಮಾನದಿಂದ ಬಹಳ ಉತ್ಸಾಹದಿಂದ ಬಂದಿದ್ದಾರೆ. ಅವ್ರು ಕಂಡಂತಹ ರಾಜೇಶ್ ಅವರನ್ನ ಅವ್ರ ಮಾತಲ್ಲೇ ನಾವು ಈಗ ಕೇಳುವಂತಹ ಸಮಯ. ದಯಮಾಡಿ ತಾವು ಮಾತಾಡ್ಬೇಕು ಅಂತ ಹೇಳಿ ಕೊಡ್ಕೊಳ್ತೀನಿ ಸರ್. ಸ್ನೇಹಿತರೆ, ನಮ್ಮ ರಾಜೇಶ್ ತುಂಬಾ ಒಳ್ಳೆ ಪ್ರಾಸ್ತಾವಿಕ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತೆ ನಮ್ಮ ಮೊದಲಿಗೆ ಸೋದರ MC ಇದ್ದಾರೆ, ಇಲ್ಲಿ ಗುರುಮೂರ್ತಿಯವರಿದ್ದಾರೆ, ಮತ್ತೆ ಈ ವ್ಯವಸ್ಥೆ ಮಾಡುವಂತ ಗೌರಿಸ್ವಾಮಿ ರಾಜೇಶ್. ಫಸ್ಟ್ ರಾಜೇಶ್ ನಮ್ಗೆ ಫೋನ್ ಮಾಡ್ತಾ, ಅಣ್ಣ ಹಿಂಗೆ ರಾಜೇಶ್ ಅವ್ರದ್ದು ಬೀಳ್ಕೊಡುಗೆ ಸಮಾರಂಭ. ಆಮೇಲೆ ಗೌರಿಸ್ವಾಮಿ ಸರ್ ಕೂಡ ಹೇಳಿದ್ರು, ರಾಜೇಶ್ ನಾವು ನಮ್ದು ಯಾವ್ದೋ ಸಮಾವೇಶ ಬಿಸಿ ಇದ್ವಿ ಆಕ್ಚುಲಿ, ಆದ್ರೂ ಕೂಡ ಇಲ್ಲಿ ಏನು ನಡೀತಾ ಇದೆಯಲ್ಲ ನೋಡ್ಬೇಕಲ್ಲ ಅಂತ ಬಂದ್ವಿ. ಬಹುಶಃ ನಾನು ಸರ್ಕಾರಿ ನೌಕರಿ ಇದ್ದು 32 ವರ್ಷ 11 ತಿಂಗಳಿದ್ದು ರಿಟೈರ್ಡ್ ಆಗಿರಕ್ಕೆ, ವರ್ಗಾವಣೆ ಆದ ನಾನು ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ರಿಟೈರ್ಡ್ ಆದಂತವ್ರು. ಮತ್ತೆ ನೌಕರ ಸಂಘಟನೆಯಲ್ಲೂ ಕೂಡ ಕಳೆದ 25-30 ವರ್ಷದಿಂದ ಹೋರಾಟವನ್ನ ಮಾಡ್ತೀವಿ. ನನಗೆ ಮತ್ತೆ ಮೇಡಮ್ ಇದ್ದಾರೆ, ಜಯಲಕ್ಷ್ಮಿ ಮೇಡಮ್ ಅವರಿದ್ದಾರೆ, ನಮ್ಗೆ ಗೌರವ ನಮ್ಗೆ ಹೆಚ್ಚು ಅವ್ರ ಬಗ್ಗೆ. ಇಷ್ಟು ವರ್ಷದಲ್ಲಿ ನೋಡಿದಂಥದ್ದು ಅದು ವರ್ಗಾವಣೆ ಆದಾಗ ಈ ತರ ಹೃದಯ ಸ್ಪರ್ಶಿ ಕಾರ್ಯಕ್ರಮ ನೋಡಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಬಹುಶಃ ಒಬ್ಬರೇ ಇದ್ದಿದ್ರೆ ನನ್ನ ಜೀವನ ಸಂಪೂರ್ಣ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ವರ್ಗಾವಣೆ ನೋಡ್ತೀವಿ, ಏನೇನೋ ನೋಡುತ್ತೀವಿ, ಪ್ರಶಸ್ತಿಗಳನ್ನ ನೋಡಿ. ಒಬ್ಬ ಸಾಮಾನ್ಯ ನೌಕರನಿಗೆ ವರ್ಗಾವಣೆ ಆದಾಗ ಈ ತರ ತಾಯಿತನದಿಂದ ಬೀಳ್ಕೊಡುವಂಥದ್ದು, ಭ್ರಾತೃತ್ವದಿಂದ ಮಾತಾಡುವಂಥದ್ದು ಇದೆಯಲ್ಲ, ಇದು ಅಪರೂಪದಲ್ಲಿ ಅಪರೂಪವೇ. ಬಹುಶಃ ಇದು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ನಾವು. ನಮ್ಮ ವಿಜಯ್ ಕುಮಾರ್ ಸರ್, ನಮ್ಮ ಮೋಹನ್ ಸರ್ ಎಲ್ಲ ಬಂದಿದ್ದರು, ತುಂಬಾ ಖುಷಿ ಆಯ್ತು. ಒಳ್ಳೆ ಮತ್ತೆ ಸರ್ ಕೂಡ ತುಂಬಾ ಮಾಸ್ಟರ್ ಒಳ್ಳೆ ಮಾತಾಡ. ನಮ್ಮ ಗುರುಮೂರ್ತಿಯವ್ರ ಮಾತಂತೂ ಹೇಳಂಗಿಲ್ಲ, ನಾಟಿ ಸ್ಟೈಲ್ ಇತ್ತು. ನಾವೊಂಥರ ನಾಟಿ ಪಾರ್ಟಿಗಳು, ನಾನು ಮಾಗಡಿಯವನೇ ಹಾಗೆ ಹೀಗೆ ಅಂತೇನಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮೊದಲಿಗೆ ಅವ್ವ ನಿಮ್ಗೆ ಕಾಲು ಬೀಳ್ತೀನಿ ನಾನು. ಯಾಕೆಂದ್ರೆ ಅವನಿಗೆ ಕಾಲು ಬೀಳ್ತೀರಿ ಅಂದ್ರೆ ಜಗತ್ತಲ್ಲಿ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗೋದು ಅಪರೂಪ. ಒಳ್ಳೆ ಗಂಡ ಇರ್ತಾರಂತೆ, ಕೆಟ್ಟ ಹೆಂಡತಿ ಇರ್ತಾಳಂತೆ. ಒಳ್ಳೆ ಹೆಂಡತಿ ಇರ್ತಾಳಂತೆ, ಕೆಟ್ಟ ಗಂಡ ಇರ್ತಾರಂತೆ. ಇಬ್ರು ಸಖತ್ ಪಾರ್ಟಿಗಳಂತೆ ಗಂಡ. ಆ ಮನೆಗಳಲ್ಲಿ ವ್ಯಕ್ತಿಗಳು ಬೆಳೆಯಲ್ಲ, ವ್ಯಕ್ತಿತ್ವ ಬೆಳೀತದೆ. ವ್ಯಕ್ತಿತ್ವ ಬೆಳೀತದೆ. ಎಲ್ಲರೂ ಏನು ಭಾಷಣ ಹೇಳ್ತಾರೆ, ಎಲ್ಲ ಕಡೆ ಶಾಂತಿಯ ತೋಟ ಅಂತ. ಮೊದಲು ಮನೆಗಳಲ್ಲಿ ಶಾಂತಿ ತೋಟ ಆಗ್ಬೇಕು. ಮನೆಗಳಲ್ಲಿ ಶಾಂತಿ ತೋಟ ಆಗ್ಬೇಕು ಅಂದ್ರೆ ನಮ್ಮಲ್ಲಿರೋ ಕಾಮ, ಕ್ರೋಧ, ಮೋಹ, ಮದ, ಮತ್ಸರನ ಸುಟ್ಟಾಕ್ಬೇಕು. ಒಟ್ಟಾರೆ ಒಂದ್ ಲೈನಲ್ಲಿ ನಾನು ಸುಟ್ಟಾಕ್ಬಿಟ್ಟು ನಾವು ಸಂಸ್ಕೃತಿ ಹರಿಕಾರರಾಗ್ಬೇಕು. ನಾವು ಸಂಸ್ಕೃತಿ ಹರಿಕಾರರಾದಾಗ ಈ ತರ ಸಮಾಜ ನಿರ್ಮಾಣ ಆಗುತ್ತೆ. ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಇವರು ನಾವು ಸಂಸ್ಕೃತಿ ಹರಿಕಾರ. ಇವ್ರೊಳಗೊಬ್ಬ ಬುದ್ಧ ಇದ್ದಾನೆಲ್ಲ, ಬುದ್ಧ ಎದ್ದು ಎಷ್ಟೋ ದಿನ ಆಗ್ಬಿಟ್ಟಿದೆ. ಇವರಲ್ಲೊಬ್ಬ ಏನು ಇದ್ದಾರೆ ಮಾನವ ಪ್ರೇಮಿ. ಈಗೆಲ್ಲ ಏನು ಅಂದ್ರೆ ಈ ಜೀವ ಸಂಸ್ಕೃತಿ ವಿರೋಧಿಗಳು ಜಾಸ್ತಿ, ಶವ ಸಂಸ್ಕೃತಿಗಳು ವಿರೋಧಿಗಳು ಜಾಸ್ತಿ ಆಗ್ತಿರೋದು. ಲೋಗೋದ್ ನೋಡೋದ್ಕಿಂತ ರಕ್ತ ನೋಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಲೋಗೋದು ಕೆಲವ್ರಿಗೆ ಇಷ್ಟನೇ ಆಗ್ತಾ ಇಲ್ಲ. ಅಂತ ವ್ಯವಸ್ಥೆ ಒಳಗಡೆ ಜೀವ ಸಂಸ್ಕೃತಿ ಹರಿಕಾರ ಅಂತಾರ ನನ್ಗೆ ರಾಜೇಶ್ ಕಾಣ್ತಿದ್ದಾರೆ. ಅವ್ರು ನನಗಿಂತ ವಯಸ್ಸಲ್ಲಿ ಇನ್ನೂ 16 ವರ್ಷ ಆದತ್ತೆ ಸರ್ವಿಸ್. 16 ವರ್ಷ ಅಂದ್ರು. ಬಹುಶಃ ಅಷ್ಟೊಳಗೆ ನಾವು ಹೊಗೆ ಹಾಕೋಬಿಟ್ಟಿರ್ತೀವಿ ಆಕ್ಚುಲಿ.
ಅದು ಈ ವಯಸ್ಸಲ್ಲೇ ಈಗ್ಲೇನೆ ಆ ಮಾತಾಯಿನೂ ನೋಡ್ದಂಗಾಯ್ತು. ರಾಜೇಶ್ವರ್ ಅಂತ ಒಬ್ಬ ಸ್ನೇಹಿತ ನನಗಿದ್ದಾನೆ ಅನ್ನೋದು ನನಗೆ ಹೆಮ್ಮೆ. ನನ್ನ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮಯ ಆನೇಕಲ್ಲಿಗೆ ಟ್ರಾನ್ಸ್ಫರ್ ಆದಕ್ಕೇನೆ ಅಲ್ಲಿಗೆ ಅಲ್ಲೂ ಕೂಡ ಗುರುಮೂರ್ತಿ ಅವರು ಅಂತಿದ್ದಾರೆ. ನಮ್ಮ ಮೇಡಮ್ ಅವ್ರಿಗೂ ತುಂಬಾ ಮಾನವೀಯ ಮೌಲ್ಯದ ವ್ಯಕ್ತಿ ಅಲ್ವಾ ಮೇಡಮ್, ತಾಯ್ತನದ ಅಧಿಕಾರಿ ಅಲ್ವಾ ಗುರುಮೂರ್ತಿ ಅವರು. ಮತ್ತೆ ಹೋರಾಟಗಾರ, ಒಳ್ಳೆ ಹಾಡುಗಾರ, ಏನ್ ಬ್ಯೂಟಿಫುಲ್. ನನ್ನ ಮನೆ ಚಿಕ್ಕ ಹೋಗಿದ್ದು ಒಂದು ಫಂಕ್ಷನ್ಗೆ, ಒಳ್ಳೆ ಅಧಿಕಾರಿಗಳಿದ್ದಾರೆ. ಎಲ್ಲೋದ್ರೂ ಕೂಡ ನೊಂದೋರು ಇದ್ದೇ ಇರ್ತಾರೆ, ಎಲ್ಲೋದ್ರೂ ಕೂಡ ತಂದೆ ತಾಯಿ ಇದ್ದೇ ಇರ್ತಾರೆ, ಎಲ್ಲೋದ್ರೂ ಕೂಡ ರಾಜೇಶ್ ಇಂದ ಯಾವ ಜಾಲಿ ಮುಳ್ಳುಗಳು ಬರಲ್ಲ, ಗುಲಾಬಿ ವನಗಳೇ ಇರ್ತವೆ. ಅದೇನ್ ತಲೆನೋವೇನಿಲ್ಲ. ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವ್ರ ತಾಯಿಯ ಆಶೀರ್ವಾದ ನಮ್ಮೆಲ್ಲರಿಗೂ ಇರ್ಲಿ ಅಂತೇಳಿ ನನ್ನ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಹೇಳಿ, ನಿಮ್ಮೆಲ್ಲರ ಜವಾಬ್ದಾರಿ ಮನುಷ್ಯನ ಪ್ರೀತಿಸುವಂತ ಸಮಾಜ ಬರ್ಬೇಕಾಗಿದೆ. ಇವತ್ತು ಮನುಷ್ಯನ ಪ್ರೀತಿಸುವಂತ ಸಮಾಜ ಬರದ ಹೊರತು ಮುಂದಿನ ಪೀಳಿಗೆಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂತೇಳಿ ರಾಜೇಶ್ವರಲ್ಲಿರೋ ಎಲ್ಲ ಮಾನವೀಯ ಮೌಲ್ಯಗಳು ನನಗಂತೂ ವೈಯಕ್ತಿಕ ಒಂಥರ ಏನ್ ಹೇಳ್ತೀವಿ, ಎನರ್ಜಿ ಅಂತಾರಲ್ಲ, ಪಾಸ್ ಆಯ್ತು ಅಂತಾರಲ್ಲ, ನಾನು ಪಕ್ಕ ಕೂತಿದ್ದು ಒಂಥರ ಒಳ್ಳೇದಾಯ್ತು, ಡೈರೆಕ್ಟ್ ಆಗಿ ಪಾಸ್ ಆಯ್ತು, ಸ್ವಲ್ಪ ದೂರ ಆಗಿರೋದೇನು, ತುಂಬಾ ಖುಷಿ. ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಬೇಕು, ನೆಗೆಟಿವ್ಗಳಲ್ಲೂ ಪಾಸಿಟಿವ್ ಕಾಣ್ಬೇಕಂತೆ, ಪಾಸಿಟಿವ್ ಇದು ಇನ್ನೂ ಸಖತ್ತಾಗಿ ಆಗ್ಬೇಕಂತೆ. ತುಂಬಾ ಖುಷಿ ಆಯ್ತು. ಗೋವಿಂದ ಸ್ವಾಮಿ ಸರ್, ನಿಮ್ಗೆ ವಿಶೇಷವಾದ ನಮಸ್ಕಾರ. ನಿಮ್ಗೆ ನಮ್ಮ ರಾಜೇಶನ್ಗೆ ಆಚೆ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲಿ ವಿಶೇಷವಾದ ಇಂಥ ಒಂದು ಒಳ್ಳೆ ಸ್ಮರಣೀಯ ಕಾರ್ಯಕ್ರಮವನ್ನ ಹಾಜರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಮತ್ತೆ ನನ್ನ ಈ ಮೆಚ್ಚಿನ ಸಹೋದರನಿಗೆ ವಿಶ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಿಶೇಷವಾದ ಜಬಿ ಸರ್, ನಮ್ಮ ಬುದ್ಧಾಯ ಜಬಿ. ಕನ್ನಡಿ ಹಿಡಿದಿದೆ ಬ್ರಹ್ಮಾಂಡಕ್ಕೆ, ಈ ಕನ್ನಡ ಮುಖ ದರ್ಪಣ ಅಂತಹ ಒಂದು ಆದೇಶಿರುವಂತಹ ಕನ್ನಡಿಯ ದರ್ಪಣವನ್ನ ನೋಡಿದರೆ ತಮ್ಮ ಮಾತುಗಳ ಮೂಲಕ ಸ್ಥಾಪಿಸಿದ್ರಿ ಸರ್. ತಮಗೆ ಎಲ್ಲ ಇರುವಂತಹ ಬಂಧುಗಳ ಪರವಾಗಿ, ಗೌರವಪೂರ್ವಕವಾಗಿ ಜೋರಾದ ಚಪ್ಪಾಳೆ. ಒಬ್ಬರು ರಾಜ್ಯಾಧ್ಯಕ್ಷರು ಇಲ್ಲಿವರೆಗೂ ಬರ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಶಿಕ್ಷಕರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬರ್ತಾರೆ ನಮ್ಮ ಸರ್. ನಿಮ್ಮ ಆ ಒಂದು ಸೇವೆ ಮೊದಲಿಗೆ ನನ್ನ ಕುಟುಂಬದವರು, ಅದರಲ್ಲಿ ನನ್ನ ಅಣ್ಣ, ಯಾರಿಗೂ ಸಿಗದೆ ಇರ್ತಕ್ಕಂಥ ಅಣ್ಣ ನನ್ಗೆ ಸಿಕ್ಕಿರುವಂಥದ್ದು. ಈಗಲೂ ನನ್ನನ್ನ ಒಂದು ಎಲ್ಲಾರು ಹೋದಾಗ ಬಹಳ ಕೇರ್ಫುಲ್ ಆಗಿ ನನ್ನ ಫೋನ್ ಮಾಡಿ ಹೇಳ್ತಾರೆ. ಎಲ್ಲಾರು ಹೋದಾಗ ಒಂದು ರೋಡ್ ದಾಟ್ಬೇಕಾದ್ರೆ ಎಲ್ಲ ಬಂದ್ಬಿಡ್ತಾವ, ಕ್ರಾಸ್ ಅಲ್ಲಿ ವೆಹಿಕಲ್ ಜಾಸ್ತಿ ನೋಡ್ತಾವೆ, ಹುಷಾರು ಅಷ್ಟು ಕೇರ್ ತಗೊಂಡು ನಮ್ಮ ಮನೆಯವ್ರಿಗಂತೂ ಇನ್ನ ಚಿಕ್ಕ ಮಗು ತರನೇ ನಾನು ಆ ತರನೇ ಬೆಳೆಸ್ಬಿಟ್ಟಿದ್ದಾರೆ. ಅದ್ರಲ್ಲಿ ನನಗೆ ಇದೆಲ್ಲ ಗುಣ ನಡತೆ ಇದೆಲ್ಲ ಬಂದಿರುವಂತದ್ದು ನಮ್ಮ ತಾಯಿಯವರಿಂದ. ಸೌಮ್ಯ ಸ್ವಭಾವ, ಬೇರೆಯವ್ರಿಗೆ ಒಂದು ಒಳ್ಳೇದು ಬಯಸುವಂಥದ್ದು, ಮತ್ತೆ ನಮ್ಮ ತಂದೆಯಿಂದ ಏನು ನೊಂದವ್ರ ಪರ ನಿಂತ್ಕೊಳ್ತಕ್ಕಂಥ ಕೆಲಸ ಅದರಲ್ಲಿ ಇರುವಂತದ್ದು ನಮ್ಮ ತಂದೆಯಿಂದ ಬಂದಿರತಕ್ಕಂಥದ್ದು. ಅವರು ಸಹ ಬಹಳ ಚಿಕ್ಕಂದಿನಲ್ಲೇ ತಂದೆಯನ್ನ ಕಳ್ಕೊಂಡಂಥದ್ದು. ಅವರು ಸಹ ಏನು ನಮ್ಮ ದೊಡ್ಡಹಳ್ಳಿ ಆ ಭಾಗದಲ್ಲೆಲ್ಲ ಈ ಭೂ ಹೋರಾಟ ಇದ್ರಲ್ಲೆಲ್ಲ ಭಾಗವಹಿಸಿ ಹಲವಾರು ಜನರಿಗೆ ಭೂಮಿಯನ್ನ ದೊರಕಿಸಿಕೊಟ್ಟಂತವ್ರು. ಆ ನಿಟ್ಟಲ್ಲಿ ನಮ್ಮ ಅಣ್ಣನಿಗೂ ನನಗೂ ಸ್ವಲ್ಪ ಸಮಾಜದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನುವಂಥದ್ದು. ಜೊತೆಗೆ ನಮ್ದೆಲ್ಲ ಕೂಡು ಕುಟುಂಬ. MC ಅಣ್ಣ ಹೇಳಿದಾಗೆ ಎಲ್ಲ ಅಣ್ಣ ತಮ್ಮದಿರು 4 ಜನನು ಒಂದೇ ಮನೇಲಿ ಬೆಳೆದಂತವ್ರು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರು ಅವ್ರ ಮಕ್ಕಳೆಲ್ಲ ನಾವೆಲ್ಲರೂ ಇದು ಈಗ್ಲೂ ನಮ್ಗೆ ಬೇರೆ ತಂದೆ ತಾಯಿ ಮಕ್ಕಳಂತ ಅನ್ಸಿಲ್ಲ. ನಮ್ಮ ಅಣ್ಣಂದ್ರೆ ಎಲ್ಲರೂ ಒಂದೇ ತಾಯಿ ಮಕ್ಕಳ ತರ ಬೆಳೆದಂತವ್ ನಾವು. ಹಾಗಾಗಿ ಈ ಒಂದು ಬಾಂಧವ್ಯ ಇರೋದ್ರಿಂದನೇ ನಮ್ಗೆ ಇದೆಲ್ಲ ಎಲ್ಲ ಅಣ್ಣ ತಮ್ಮದಿರು ಅಷ್ಟೇನೆ ಒಳ್ಳೆ ಯಾರಿಗೂ ಕೆಟ್ಟದನ್ನ ಬಯಸ್ತಾ ಎಲ್ರಿಗೂ ಜೊತೆ ನಮ್ ಕೈಲಾದಷ್ಟು ಒಳ್ಳೇದ್ ಮಾಡ್ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ನಾವೆಲ್ಲ ಇರುವಂತದ್ದು. ಹಾಗಾಗಿ ನನ್ನ ಕುಟುಂಬಕ್ಕೆ ಮೊದಲು ನಾನು ಧನ್ಯವಾದಗಳನ್ನ ಹೇಳ್ಬೇಕು ಈ ಸಂದರ್ಭದಲ್ಲಿ. ನಮ್ಮ ಅಣ್ಣನಿಗೆ ಆಕ್ಚುಲಿ ನಾನು KS ಆಫೀಸರ್ ಆಗ್ಬೇಕು ಅನ್ನುವಂತ ದೊಡ್ಡ ಆಸೆ ಇತ್ತದು. ಬಟ್ ನಮ್ಮ ಹಣೆ ಬರೋನೋ ಏನೋ ಬಹಳ ಹತ್ರಕ್ಕೆ ಹೋಗಿ ಇಂಟರ್ವ್ಯೂ ಲೆವೆಲ್ಗೆ ಹೋಗಿ ಆ ಟೈಮ್ದಲ್ಲಿ ಆ ಒಂದು ಸಂದರ್ಭದಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯ ಇರ್ಲಿಲ್ವಾ, ಆಗ್ಲಿಲ್ಲ ಅವಾಗ ಒಂದು ಸಂದರ್ಭದಲ್ಲಿ. ಆದ್ರೂನು ಇನ್ನು ನನ್ನ ಒಂದು ಇದನ್ನ ಗುರುತಿಸಿ, ನನ್ನ ಒಂದು ಕ್ಷೇತ್ರವನ್ನ ಗುರುತಿಸಿ ನನ್ನ ಅಪಾಯಿಂಟ್ ಆದಾಗ ನನ್ನ ಮೊದಲು ಗುರುತಿಸಿ ನನಗೆ ಪ್ರೋತ್ಸಾಹ ಮಾಡಿದಂತರು ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಗುಂಡೂರಾವ್ ಸರ್ ಬಂದಿದ್ರು ಅವಾಗಲೇ.
ನನ್ನಲ್ಲಿದ್ದಂತ ಆಸಕ್ತಿ ಇದಕ್ಕೆಲ್ಲ ಪ್ರತಿಯೊಂದು ಮೊದಲನೇ ದಿನದಿಂದ ನನಗೆ ಬೆನ್ನೆಲುಬಾಗಿ ನಿಂತು ನೀವು ಮಾಡಿ ನೀವು ಅಂತ ಹೇಳಿ ಪ್ರೋತ್ಸಾಹ ಮಾಡಿದ್ರು. ಅದೇ ರೀತಿ ಶಾಲೆನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಓದೋದ್ರ ಜೊತೆಗೆ ಒಂದು ಗುಣ ನಡತೆ ಒಳ್ಳೆ ಜೀವನ ಮಾಡ್ಬೇಕು ಅನ್ನುವಂತ ಪಾಠವನ್ನ ಬೋಧಿಸ್ತಂತವನು. ಹಾಗಾಗಿ ನನ್ನ ಶಾಲೆಯ ಮಕ್ಕಳುಗಳು ಎಲ್ಲಿದ್ರು ಸಹ ಅವರು ಒಂದು ಉತ್ತಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತಾರೆ ಅನ್ನುವಂತ ಒಂದು ದೊಡ್ಡ ಆಸೆ ಭಾವನೆ ಇದ್ದೇ ಇರ್ತದೆ ನನಗೆ. ಹಾಗಾಗಿ ಮತ್ತೆ ನನ್ನ ಇಲಾಖಾ ಅಧಿಕಾರಿಗಳು ಇಲಾಖಾ ಅಧಿಕಾರಿಗಳಲ್ಲಿ ಬಹಳ ನಮ್ಗೆ ಮಾರ್ಗದರ್ಶಕರಾಗಿ ನಿಂತಿರುವಂತರು ಬಾಬು ಸರ್ ಮಾತಾಡೋದ್ರು, ಮೇಡಮ್ ಜಯಲಕ್ಷ್ಮಿ ಮೇಡಮ್. ನಾನಿವತ್ತು ಆನೇಕಲ್ಗೆ ವರ್ಗಾವಣೆ ಆಗೋದಕ್ಕೆ ಆ ಪ್ಲೇಸ್ ತಗೊಳ್ಳೋದಕ್ಕೆ ಮೂಲ ಕಾರಣ ಮೇಡಮ್ ಒಬ್ರೇನೆ. ಒಂದು 20 ನಿಮಿಷ ಇದ್ದಾಗ ಕೌನ್ಸಿಲಿಂಗ್ ಹೋದೆ ಸುಮ್ನೆ ಎರಡು ಸರ್ತಿ ನನಗೆ ಟ್ರಾನ್ಸ್ಫರ್ ಕಗ್ಲಹಳ್ಳಿ ತುಂಗಣಿ ಎಲ್ಲ ಸಿಕ್ಕಿದ್ದು. ಮಂಜುಮೂರ್ತಿ ಜೊತೆ ಎಲ್ಲ ಅವರೆಲ್ಲ ಜೊತೆ ಇಬ್ರು ಹೋಗೋಣ ಅಂತ ಇತ್ತು. ತುಂಗಣಿ ಸಿಕ್ಕಿದ್ ಕಗ್ಲಹಳ್ಳಿ ಸಿಕ್ಕಿದ್ರು. ಆದ್ರೂ ಅವಾಗ ನನ್ನ ಶಾಲೆ ನನ್ನ ಸ್ಕೂಲ್ ನನ್ನ ಮಕ್ಕಳು ತಮ್ಮ ತಲೆಯಲ್ಲಿ ಬಂದು ನನಗೆ ಮೇಡಮ್ ತಗೊಳ್ಳಿ ಅಂತ ಹಿಂಸೆ ಮಾಡ್ತಾರೆ. ಕಗ್ಲಹಳ್ಳಿಗೆ ಆಗಿಲ್ಲ, ಎದ್ ಬಂದ್ಬಿಟ್ಟೆ, ಬೇಡ ರಿಜೆಕ್ಟ್ ಮಾಡ್ಬಿಟ್ಟು. ಬಟ್ ಈ ಸರ್ತಿ ಒಂದ್ 20 ನಿಮಿಷದಾಗ ಮೇಡಮ್ ಫೋನ್ ಮಾಡಿದೆ, ಮೇಡಮ್ ಇಲ್ಲಿ ಆನೇಕಲ್ಲಲ್ಲಿ ಯಾವ್ದೋ ಎನ್ನಾಗರ ಅಂತ ಒಂದ್ ಪ್ಲೇಸ್ ಇದೆ, ಹೆಂಗೆ ಮೇಡಮ್ ಏನ್ ಮಾಡ್ಲಿ ಅಂದ್ರೆ ಮೇಡಮ್ ಅಂದ್ರು. ಅಲ್ಲಿ ಒಂದೇ ಮಾತು ಹೇಳಿದ್ದು, ರಾಜೇಶ್ ನೀವು ತಗೊಳ್ಳಿ, ನಿಮ್ಮ ಅವಶ್ಯಕತೆ ಅಲ್ಲಿದೆ. ಇಲ್ಲಿ ಬನವಾಸಿ ಶಾಲೆಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡಿದೀರಾ, ಎಲ್ಲಾ ಸಾಧನೆಗಳನ್ನ ಮಾಡಿದೀರಾ, ನಿಮ್ಮ ಅವಶ್ಯಕತೆ ಅಲ್ಲಿದೆ, ಅಲ್ಲಿ ತಗೊಳ್ಳಿ ಅಂತ ಅಂದ್ರು. ಮತ್ತೆ ಏನ್ ಮಾಡಿಲ್ಲ, ನಾನು ಯಾರು ಇದಾರೆ ಏನು ಸ್ಕೂಲ್ ಏನು ಇವತ್ತ ತಲೆ ಏನು ಬಂದೇ ಇಲ್ಲ. ಮೇಡಮ್ ಹೇಳಿದಾರೆ ಅಲ್ಲಿ ಹೋಗೋಣ ಕೆಲಸ ಮಾಡೋಣ ಅನ್ನುವಂಥದ್ದು ತಲೆಯಲ್ಲಿ ಒಂದೇ ತಗೊಂಡ್ಬಿಟ್ಟೆ. ಅದಾದ 10 ನಿಮಿಷಕ್ಕೆ ಸಿಕ್ಕಿದ್ರು ಮೇಡಮ್ ತಗೊಂಡ್ಬಿಟ್ಟೆ, ನಾನು ತಗೊಂಡ್ಬಿಟ್ರ ಅಂತ ಮಾತಾಡ್ಕೊ ಬಂದ್ರು. ಇಲ್ಲ ಮಾಡಿ ಅಲ್ಲೂ ಮಾಡ್ತೀರಾ ಅನ್ನುವಂಥದ್ದು ಗೊತ್ತಿಲ್ಲ. ನಾನು ತಗೊಂಡಿದ್ನ ಆಮೇಲೆ ಬೇಜಾರಾಯ್ತು. 2-3 ತಿಂಗಳು ಗ್ಯಾಪ್ ಇತ್ತು ರಜದಲ್ಲಿ, ಎಲ್ಲೋ ತಗೊಂಡ್ಬಿಟ್ಟೆ, ಏನೋ ಆಯ್ತು ಒಂಥರ ಕಣ್ಣು ಬಟ್ಟೆ ಕಟ್ಟಿ ಬಿಟ್ಟಂಗ ಆಗ್ಬಿಡ್ತು ನನಗೆ. ಎಲ್ಲ ಸ್ನೇಹ ಬಳಗ ಇದೆಲ್ಲ ಬಿಟ್ಟು ಹೋಗ್ತಾ ಇದೀನಲ್ಲ, ಹೇಗೆ ನಮ್ಮ ಮಕ್ಕಳು ಸ್ಕೂಲ್, ನನ್ನ ಸ್ಕೂಲ್ ಪರಿಸರ ಎಲ್ಲ ಬಿಟ್ಟು ಹೆಂಗ್ ಹೋಗ್ಲಿ ನಾನು ಅನ್ನೋಂಥದ್ದು ಬಹಳ ಆಯ್ತು. ನಮ್ಮ ಗೋವಿಂದರಾಜ್ ಸರ್ ಇದಾರೆ ಪಾಪ, ಅವ್ರದ್ದು ನನ್ ಜೊತೆನೆ ಹಂಗೆ ಟ್ರಾನ್ಸ್ಫರ್ ತಗೊಂಡ್ಬಿಟ್ರು ಬೆಂಗಳೂರು ಸಿಟಿ ಪುಟ್ಟನಹಳ್ಳಿಗೆ. ದೊಡ್ಡ ಶಕ್ತಿ ನಮ್ಗೆ ಆರೋಳ್ಳಿನಲ್ಲಿ ಅವ್ರನ್ನು ಸಹ ಬನ್ನಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಕೋಬೇಡ ಬನ್ನಿ ಅಂತ ಹೇಳಿದ್ರು. ಇಲ್ಲ ಸರ್ ತಗೊಂಡ್ಬಿಟ್ಟಿದ್ರಿ, ತಗೊಂಡಾದ್ಮೇಲೆ ಮತ್ತೆ ಹೋಗುದ್ ಬೇಡ, ಅಲ್ಲಿ ಹೋಗಿ ಮಾಡ್ಬಿಟ್ಟು ಬರೋಣ ಅನ್ನುವಂಥದ್ದು ಅವ್ರ ಮಾತಿ ಹೇಳಿದೆ ಸರ್ಗೆ. ಆಮೇಲೆ ಅಲ್ಲಿ ಹೋಗಿ ಡ್ಯೂಟಿ ರಿಪೋರ್ಟ್ ಆಗಿ ವರ್ಕ್ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ ಮೇಡಮ್ ನನಗೆ ಯಾಕೆ ಹೇಳಿದ್ದಾರೆ. ಹೌದು, ನಮ್ಮಂತ ಟೀಚರ್ಸ್ ಕೆಲವರು ಇದಾರೆ, ನಮ್ಮ ತಾಲೂಕಲ್ಲಿ ಬಹಳ ಒಳ್ಳೆ ಟೀಚರ್ಸ್ ಇದಾರೆ. ಅಂತ ಟೀಚರ್ಸ್ ಕೆಲವು ಸ್ಕೂಲ್ಗಳ ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಂತ ಶಾಲೆನಲ್ಲಿ ವರ್ಕ್ ಮಾಡ್ಬೇಕು ಅನ್ನುವಂಥದ್ದು. ಅದೇ ರೀತಿ ಆಮೇಲೆ ಇನ್ನೊಂದು ಗೊತ್ತಾಯ್ತು, ನಮ್ಮ HM ಅಲ್ಲೂರಿ HM ಇಂದ ಜಯಲಕ್ಷ್ಮಿ ಮೇಡಮ್ ತಾಯಿ ಊರಂತೆ ಸರ್ ಇದೊಂದ್ರು. ಇರ್ಬೋದು, ಆದ್ರೆ ಸ್ಕೂಲ್ ಒಳ್ಳೆ ಸ್ಕೂಲ್ ಇದೆ. 1-2-3 ವರ್ಷದಿಂದ ತೀರಾ ಬೇರೆ ರೀತಿ ಇದೆ ಒಂದು ವ್ಯವಸ್ಥೆನಲ್ಲಿ. ಎಲ್ಲ ಶಿಕ್ಷಕರು ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಆಗ್ತದೆ. ಹಾಗಾಗಿ ಈ ಏನು ನನ್ನ ಬನವಾಸಿ ಶಾಲೆನಲ್ಲಿ ಕಲ್ತಿದ್ದೀನೋ ಆ ಶಾಲೆನಲ್ಲಿ ಎಲ್ಲ ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಇವರೆಲ್ಲ ಮಾರ್ಗದರ್ಶನದಲ್ಲಿ. ಶಾಲೆನಲ್ಲೂ ಅಷ್ಟೇ ನಾನು ಏನು ಮಕ್ಕಳಿಗೆ ಪಾಠ ಪ್ರವಚನಗಳು ಮಾಡೋದ್ರ ಜೊತೆಗೆ ಯಾವ್ದಾದ್ರು ಕೆಲಸ ವಹಿಸ್ಕೊಂಡ್ರೆ ಅದನ್ನ ಅಚ್ಚುಕಟ್ಟಾಗಿ ಎಕ್ಸಲೆಂಟ್ ಆಗಿ ಮಾಡ್ಬೇಕು ಅನ್ನುವಂಥದ್ದೇ ನಂದು. ಯಾರು ಮಾಡಿರ್ಬೋದು, ಅದಕ್ಕಿಂತ ವಿಶೇಷವಾಗಿ ಮಾಡ್ಬೇಕು ಅನ್ನುವಂಥದ್ದು ಒಂದು ಇದು. ಹಾಗಾಗಿ ನಮ್ಮ ಎನ್ನಾಗರ ಶಾಲೆಯಿಂದ ಸರ್ ಬಂದಿದ್ದಾರೆ, ನಾಗರಾಜ್ ಸರ್, ಅವ್ರು ನನ್ನ ಜೊತೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾಗಿ ಸ್ಕೂಲ್ ಟೂರ್ ವಹಿಸಿದ್ರು ನಮ್ಗೆ ನಮ್ಮ ಗುಂಡರಾಜ್ ಸರ್ ಅವರು. ರಾಜೇಶ್ ನೀವು ಟೂರ್ ಸೆಕ್ರೆಟರಿ ಆಗಿ ಅನ್ನುವಂಥದ್ದು. ನಾನು ಅವಾಗ ನೋಡಿದೆ ಮಕ್ಕಳಿಗೆ ವಿಶೇಷವಾಗಿ ಬೇರೆ ಕಡೆ ತೋರ್ಸೋಣ ಅಂತೇಳಿ ಡೆಲ್ಲಿಗೆ ಪ್ಲಾನ್ ಮಾಡಿದ್ದಮ್ಮ. ಮಹೇಶ್ ಸರ್ ಇದ್ದಾರೆ ನಮ್ಮ ಜೊತೆ ನಿಂತ್ಕೊಂಡಿದ್ದಂತ ಸ್ಕೂಲಲ್ಲಿ. ಇನ್ನ ಇದು ಡೆಲ್ಲಿಗೆ ಪ್ಲಾನ್ ಮಾಡ ಅಂತೇಳಿ 5 ರಾಜ್ಯಗಳ ಒಂದು 14 ದಿನ ದೀರ್ಘವಾದಂತ ಪ್ರವಾಸ. BO ಪರ್ಮಿಷನ್ ಕೊಡೋಕ್ ಭಯ, DDO ಪರ್ಮಿಷನ್ ಕೊಡೋಕ್ ಭಯ. ಆಮೇಲೆ ಹೆಂಗೋ ಮಾಡಿ ತಗೊಂಡು ಹೋಗಿ ಬಹಳ ಸಕ್ಸಸ್ ಆಗಿ ಮಾಡ್ಬೇಕು. ಎಷ್ಟು ಸ್ಟೂಡೆಂಟ್ ಹೇಳ್ತಾರೆ 3,000 ರೂಪಾಯಿಗೆ ಅವ್ರಿಗೆ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಜಾಯಿಂಟ್ ಸೆಷನ್ ನಡೆಯುತ್ತಲ್ಲ, ಆ ಮಿನಿಸ್ಟರ್ಸ್ ಕೂತ್ಕೊಳ್ತಾರೆ, ಆ ಚೇರ್ಸ್ ಮೇಲೆ ಮಕ್ಕಳನ್ನ ಕೂರಿಸಿದ್ರು ನಾನು ಕರ್ಕೊಂಡೋಗಿ. ಅದೇ ರೀತಿ ವಾಘಾ ಬಾರ್ಡರ್ ಅಲ್ಲಿ ಆ ಕಡೆ ಪಾಕಿಸ್ತಾನ, ಈ ಕಡೆ ಇಂಡಿಯಾ, ಆ ಬಾರ್ಡರ್ ಅಲ್ಲಿ BSF ಅವ್ರ ಜೊತೆ ಎಲ್ಲ ನಿಲ್ಸಿ ಮಕ್ಕಳು ಬಹಳ ಆ ಒಂದು ವಾಘಾ ಗಡಿನಲ್ಲಿ ಆ ದೇಶಕ್ಕೆ ಔಕ್ಯರು ಕುಡಿದು ಕುಪ್ಪಳಿಸ್ತಿದ್ದಂತೆ ನಮ್ಮ ಮಕ್ಕಳುಗಳು. ಆ ತರದೆಲ್ಲ ಅದ್ ಮೊದಲನೇ ಸೆಕ್ರೆಟರಿ ಆದಾಗ, 2ನೇ ಸಲ ಸೆಕ್ರೆಟರಿ ಆದಾಗ ಗೋವಿಂದ ಸ್ವಾಮಿ ಸರ್ ಹೇಳಿದಾಗೆ
ಇದು ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ ಬಹಳ ಅನ್ಕೊಂಡು ಇಷ್ಟು ರಿಸ್ಕ್ ತಗೊಂಡ್ಬಿಡ್ತಿರಲ್ಲ ಅಂತ. ಏನೋ ತೊಂದರೆ ಏನು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಯಾವತ್ತೂ ಏನು ಒಳ್ಳೇದಾಗಲ್ಲ. ಈ ಸ್ಕೂಲ್ ನನಗೆ ಇದುವರೆಗೂ ಒಂದು ಸಣ್ಣ ಇದನ್ನು ಆಗಿಲ್ಲ ನನಗೆ. ಆ ರೀತಿ ಒಳ್ಳೆ ರೀತಿಯಲ್ಲಿ ಆಗಿರುವಂತದ್ದು. ಒಳ್ಳೆ ಮನಸ್ಸಿನಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಪ್ರಕೃತಿಯ ದೇವರು ನಮ್ಮಿಂದ ಇದ್ದೇ ಇರುತ್ತೆ ಅನ್ನೋದಕ್ಕೆ. ನೆಕ್ಸ್ಟ್ 3ನೇ ಸಲ ಕೇಟಿದಾಗ ಗೋವಾ ಮತ್ತೆ ಕರ್ನಾಟಕ ರಾಜ್ಯಗಳನ್ನ ಪ್ರವಾಸ ಹೊಡ್ತದೆ. ಹಾಗಾಗಿ ನಮ್ಮ ಶಾಲೆ ಒಂದ್ ರೀತಿ ಮಕ್ಕಳಿಗೆ ಅದೃಷ್ಟವಂತ ಶಾಲೆ ಅದು. ಆ ನಿಟ್ಟಿನಲ್ಲಿ ಅದೇ ರೀತಿ ವಿಜ್ಞಾನ ಇದ್ರಲ್ಲೂ ಸಹ ನಾನು ನಮ್ಮ ಸ್ನೇಹಿತರು ಶಿವಶಂಕರಾಚಾರ್ಯ ಕಲ್ಮುತ್ತರು ಬಹಳ ನನಗೆ ಸಹಾಯ ಮಾಡುವಂತರು. ಜೊತೆಯಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿ ಮಕ್ಕಳುಗಳನ್ನ ರಾಷ್ಟ್ರ ಮಟ್ಟದಲ್ಲಿ ತಗೊಂಡೋದಕ್ಕೆ ರಾಷ್ಟ್ರೀಯ ಬಾಲವೈಜ್ಞಾನಿಕ ಪ್ರದರ್ಶನದಲ್ಲಿ ಹೋದ ವರ್ಷ ನಮ್ಮ ಸ್ಟೂಡೆಂಟ್ ರಾಷ್ಟ್ರ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಹಾಗಾಗಿ ಇದೆಲ್ಲ ಒಂದು ಸಾಧನೆಗಳು ನಿಮ್ಮೆಲ್ಲ ಸ್ನೇಹ ಬಳಗದ ಇದರಿಂದ ಸಾಧ್ಯವಾಗಿರುವಂತದ್ದು. ಅದೇ ರೀತಿ ಏನು 16 ವರ್ಷಗಳ ನನ್ನ ಈ ಸುದೀರ್ಘ ಪಯಣ ಏನು ಕೆಲಸದಲ್ಲಿ 8 ವರ್ಷಗಳ ಕಾಲ ಎಲೆಮರೆ ಕಾಯ್ತಾರ ಬನವಾಸಿ ಆಯ್ತು, ಮನೆ ಆಯ್ತು, ಹೋದ್ರೆ ಊರಿಗೆ ಹೋಗ್ತಿದೆ. ಅದ್ರಲ್ಲಿ ವರ್ಷಕ್ಕೊಂದ್ಸಲಿ ಒಂದು ನಮ್ಮ ನವೀನೆಲ್ಲ ಇದ್ದಾರೆ ಗೆಳೆಯರು BVS ಭಾರತೀಯ ವಿದ್ಯಾರ್ಥಿ ಸಂಘ ಅಂತ ಒಂದು ಸಂಸ್ಥೆ, ಅದೇ ನನಗೆ ಕಲ್ಸ್ಕೊಟ್ಟಿರುವಂತದ್ದು. ನಮ್ಮ ಮಹೇಶ್ ಅಣ್ಣವರು ಅವಾಗ ಒಂದು ಹೋರಾಟಗಾರ ಮೂವ್ಮೆಂಟ್ ಮಾಡ್ಕೊಂಡು ಎಲ್ಲಾ ಕಡೆ ತಾಲೂಕ್ ಸಂಘಟನೆ ಮಾಡಿದ್ರು. ಆ ಗರಡಿಲಿ ಪಳಗದಂತವ್ರು ನಾವೆಲ್ಲರೂ. ಏನು ಆ BVS ಹೋರಾಟದಲ್ಲಿ ಪ್ರಾಡಕ್ಟ್ಸ್ ನಾವೆಲ್ಲರೂ ಸುಮಾರು ಜನ ಇದ್ದಾರೆ ಸ್ನೇಹಿತರುಗಳೆಲ್ಲ. ಅವರೆಲ್ಲರೂ ಒಂದು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅನ್ನುವಂತ ತುಡಿತಾ ಇದ್ದೇ ಇರ್ತದೆ ಅವರವರ ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ಆ ಒಂದು BVS ಅಕ್ಕಿಯಿಂದ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಿದ್ವಿ. ಪ್ರತಿಭಾ ಪುರಸ್ಕಾರ ಅಂತ ಅದೊಂದು ನಾವು ವೆಂಕಟೇಶ್ವರವ್ರಿಗೆಲ್ಲ ಗೊತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಇನ್ವಾಲ್ವ್ ಆಗ್ತಿದೆ ತಾಲೂಕಲ್ಲಿ. ಇನ್ ಬಿಟ್ಟ ಯಾವ್ದಕ್ಕೂ ಕನಕಪುರಕ್ಕೂ ನನಗೂ ಕನೆಕ್ಷನ್ ಇರ್ಲಿಲ್ಲ. ಊರಿಗೆ ಹೋಗ್ತಿದ್ದೆ, ಬೇರೆ ಸ್ಕೂಲ್ ಬೆಂಗಳೂರು ಮನೆ. ನಮ್ಮ ಈ ಕನಕಪುರಕ್ಕೆ ಬಂದು ಇಷ್ಟೊಂದೆಲ್ಲ ಸ್ನೇಹ ಬಳಗನ ಸಂಪಾದನೆ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು RVN ಸರ್ ಅವರು, RV ನಾರಾಯಣ್ ಸರ್ ಅವರು. ನಿಜವಾಗ್ಲೂ ನೆನ್ಸ್ಕೊಳ್ಬೇಕು. ಎಲೆಮರೆಕಾಯಿ ಅಂತಿದ್ದಂತವ್ರ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಡ್ಸಿ. ನಮ್ ಗುಂಡೂರಾವ್ ಸರ್ ಎಲ್ಲ ಬನವಾಸಿಲಿ ಇದ್ದಂತರ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಡ್ಸಿದ್ರು. ಅಂತ ಸೂಕ್ತ ವ್ಯಕ್ತಿಗಳ ಗುರುತಿಸಿ ಆಯ್ಕೆ ಮಾಡೋದಂತ. ನನ್ನನ್ನ ಕರ್ಕ ಬಂದಿಲ್ಲ, ರಾಜೇಶ್ ನೀವು ಹಿರಿ ಬಂದಿ, ನೀವು ಎಲೆಕ್ಷನ್ ನಿಂತ್ಕೊಳ್ಳಿ, ನಾವಿದ್ದೀವಿ ನಿಮ್ ಜೊತೆ ಅಂತೇಳಿ ಒಂದು ಕನಕಪುರಕ್ಕೆ ತಾಲೂಕು ಮಟ್ಟದಲ್ಲಿ ನನಗೂ ಕೆಲವರು ಮಾತಾಡಿದ್ರು ಅವಾಗ, ರಾಜೇಶ್ಗೆ 4 ಜನ ಟೀಚರ್ಸ್ ಗೊತ್ತಿಲ್ಲ ಅಂತ ಅಂದ್ರೆ ಅವತ್ತು. ಬಟ್ ಇವತ್ತು ಇಡೀ ಕನಕಪುರ ತಾಲೂಕು, ಆರೋಹಳ್ಳಿ ತಾಲೂಕು ಮತ್ತೆ ಜಿಲ್ಲೆಯಿಂದ ಎಲ್ಲಾ ಸ್ನೇಹಿತರು ನನಗೆ ಸಾಧ್ಯವಾಗಿದೆ ಈ ಒಂದು ಸಂಘಟನೆಗಳಿಂದ. ಸಂಘಟನೆ ನಮ್ಗೆ ಎಲ್ಲ ಕೊಡುತ್ತೆ ಒಳ್ಳೆ ರೀತಿಲಿ. ನಮ್ಮ ಸತೀಶ್ ಸರ್ ನಿಜವಾಗ್ಲೂ ನನ್ನ ಅಧ್ಯಕ್ಷನ್ ಮಾಡೋದಕ್ಕೆ ಬಹಳ ಪ್ಲಾನ್ ಮಾಡಿ ಬಹಳ ಎಲ್ಲ ಇದ್ ಮಾಡಿದ್ರು. ಪಾಪ ನಾವೇ ಒಂದ್ ರೀತಿ ನಾವು ಏನ್ ಹೇಳ್ತಾರೆ ಸೌಮ್ಯ ಮಾರ್ಗದಲ್ಲಿ ಹೋದ್ವಿ. ಅದು ಬೇರೆ ಇನ್ನೊಂಚೂರು ಹೇಳಿದ್ರು. ಅದ ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂದ್ಬಿಟ್ಟು ನಾವು ಸ್ವಲ್ಪ ಒಂದು 2 ಓಟಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಮಿಸ್ ಆಯ್ತು. ಆದ್ರೂ ಪಾಪ ಹಿರಿಯರು ನಮ್ಮ ಚಿಕ್ಕೇಂಪೇಗೌಡ ಅಂತವರು ಅಧ್ಯಕ್ಷರಾದ್ರು, ಒಳ್ಳೇದು. ಆ ನಿಟ್ಟಿನಲ್ಲಿ ನಮ್ಮ RVN ಸರ್ ಮತ್ತೆ ವೆಂಕಟೇಶ್ ಮೂರ್ತಿ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದನ್ನ ಗುರುತಿಸಿ ತಾಲೂಕು ಮಟ್ಟದಲ್ಲಿ ಯುನಾನಿಮಸ್ ಆಗಿ ಆಯ್ಕೆ ಮಾಡಿದ್ರು. ಯಾವುದೇ ಸಖತ್ 4-5 ಜನ ನಿಂತಿದ್ದು ಬಹಳ ಟಫ್ ಆಗಿದ್ದಂತ ಇದ್ರಲ್ಲಿ BO ಶಿವಕುಮಾರ್ ಸರ್ ಅವರು ಎಲ್ಲರೂ ಸೇರ್ಕೊಂಡು ರಾಜೇಶ್ ಇರ್ಬೇಕು, ರಾಜೇಶ್ ಬರ್ಲಿ ಅಂತೇಳಿ ಸಂಘಟನೆಗೆ ನನ್ನನ್ನ ಸೇರ್ಸಿದ್ರು. ಅದಾದ ನಂತರ ಇದೇ ಡಬಲ್ ವರ್ಕ್ ಆಯ್ತು. ಸ್ಕೂಲು, ತಾಲೂಕು, ಸ್ನೇಹಿತರ ಜೊತೆ, ಶಿಕ್ಷಕರ ಜೊತೆ. ಹಾಗಾಗಿ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಸಂಘಟನೆಯಲ್ಲಿ ಇದ್ದೀನಿ ಅಂತೇಳಿ ಅಲ್ಲಿ ಶಾಲೆಯ ಕೆಲಸವನ್ನ ಯಾವುದನ್ನ ನಾನು ನಿಲ್ಸಿಲ್ಲ. ಸ್ಪೆಷಲ್ ಕ್ಲಾಸ್ಗಳಿರ್ಬೋದು, ಬೇರೆ ಸಂಡೇ ಕ್ಲಾಸ್ಗಳಿರ್ಬೋದು ತಗೊಂಡು ಅಚ್ಚುಕಟ್ಟಾಗಿ ಏನು ಮೊದಲು ಪಾಠ ಪ್ರಾಜೆಕ್ಟ್ಗಳು ಮಾಡ್ತಿದ್ನೋ ಅಲ್ಲಿ ಶಾಲಾಕ್ಕೆ ಡೆವಲಪ್ಮೆಂಟ್ ಕೆಲಸಗಳು ಮಾಡ್ತಿದ್ನೋ ಅದನ್ನ ಮುಂದುವರಿಸ್ತಾ ಹೋಗೋದೆ. ಅದಾದ ಶಾಲೆ ಮುಗಿದಾದ್ಮೇಲೆ ಇಲ್ಲಿ ಬಂದು ಸುಮಾರು 9-10 ಗಂಟೆವರೆಗೂ ಇದ್ದಿದ್ದು ಹೋಗಿದ್ದೀನಿ. ರಾಜು ಸರ್ ಹೇಳ್ತಾ ಇದ್ರು 10 ಗಂಟೆ ಆದ್ರೂ ಸಹ ನಮ್ಮ ಲೇಟ್ ಆಗುತ್ತೆ ಮನೇಲಿ ನಮ್ಮ ಅಣ್ಣ ಬೈತಾರೆ ಅಂತ ಊರಿಗೆ ಹೊರಟೋಗ್ತಿದ್ದೆ. ಊರಲ್ಲಿ ಯಾರು ಇರಲ್ಲ, ಊರಿಗೆ ಹೊರಟೋಗ್ತಿದ್ದೆ ನಾನು. ನಮ್ಮ ತಾಯಿಯವರು ಹೇಳ್ತಿದ್ರು ಇಷ್ಟೊತ್ತಲ್ಲಿ ಹೋಗಿ ಅಲ್ಲಿ ಫಾರೆಸ್ಟ್ ಎಲ್ಲ ಇದೆ, ಹೋಗ್ಬೇಡ, ಬೇಗ ಬಂದ್ಬಿಡು, ಬಂದ್ರೆ ಹೋಗಿ ಸೇರ್ಕೊಂತಿರು. ಬಟ್ ಕೆಲವು ಮೀಟಿಂಗ್ಗಳು, ನೌಕರ ಸಂಘದ ರೋಟರಿ ಮೀಟಿಂಗ್ ಪ್ರತಿ ಬುಧವಾರ 8-9-10 ಗಂಟೆವರೆಗೂ ಆಗೋದು. ಅದನ್ನೆಲ್ಲ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಏನು ಈ ಹಲವಾರು ಸಂಘ ಸಂಸ್ಥೆಗಳು ರೋಟರಿ ಇರ್ಬೋದು, ನಮ್ಮ ಕನಕಪುರ ಅಂತೂ
ಬಹಳ ದೊಡ್ಡ ಬೆನ್ನೆಲುಬು. ನಾನು ಯಾವ ಸ್ಕೂಲ್ಗೆ ಹೇಳ್ತೀನೋ, ಯಾವ ಮಕ್ಳಿಗೆ ಹೇಳ್ತೀನೋ ಅಂತವ್ರಿಗೆ ಏನಾದ್ರು ಸಹಾಯ ಸಹಕಾರ ಮಾಡ್ತಾನೆ ಬಂದಿರ್ತಾರೆ. ಇದ್ರ ಜೊತೆಗೆ ಶಿವನಹಳ್ಳಿ ಆಶ್ರಮ ಇರ್ಬೋದು, ಸಮರ್ಥ ಫೌಂಡೇಶನ್ ಅವ್ರು ಇರ್ಬೋದು, ಸುಮಾರು ಇನ್ನ ಹಲವಾರು ಸಂಘ ಸಂಸ್ಥೆಗಳು ಹೇಳಿದ್ರೆ ಇಲ್ಲಿ ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ನಮ್ಮ ಗುಂಡೂರಾವ್ ಸರ್ ಒಂದು ಫೋನ್ ಕೊಟ್ರು. ಫೋನ್ ರಶ್ಮಿ ಮೇಡಮ್ ಅಂತ ಯಾರು ಅವ್ರು ಹೇಳಿದ್ರು, ಸರ್ ನೋಟ್ ಬುಕ್ಸ್ ಇದೆ, ಯಾವ್ದಾದ್ರು ಸ್ಕೂಲ್ ಕೊಡ್ಬೇಕು ಹೇಳಿ ಸರ್ ಅಂತ. ನಾನು ಬಸವಯ್ಯ ಸ್ಕೂಲ್ಗೆ ಹೇಳ್ಬಿಟ್ಟು ಕೊಡಿ ಮೇಡಮ್, ಮುನ್ಸಿಪಲ್ ಸ್ಕೂಲ್ ಇಲ್ಲೇ ಇದೆ, ಕೊಟ್ಬಿಟ್ಟು ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ. ಈ ತರ ಸುಮಾರು ಮತ್ತೆ ಗ್ರೀನ್ ಬೋರ್ಡ್ಸ್ ಇರ್ಬೋದು ಸ್ಕೂಲ್ಗಳಿಗೆ, ನಮ್ಮ ಅರವಳ್ಳಿ ತಾಲೂಕು ಎಲ್ಲ ಸ್ಕೂಲ್ಗಳಿಗೂ ಪಾಪ ಕೊಟ್ಟಿದ್ದಾರೆ. ಇಂತಿಂತ ಸ್ಕೂಲ್ ಕೊಡಿ ಅಂದ್ರು ಕೇಳ್ತಾರೆ. ಆತರ ಒಂದು ಪ್ರಾಮಾಣಿಕತೆ ಇದೆಲ್ಲ ಮೈಗೂಡಿಸ್ಕೊಂಡಿರೋದಕ್ಕೆ ಇದೆಲ್ಲ ಒಂದು ಅವಕಾಶಗಳನ್ನ ಒದಗುವಂತ ಒಂದು ಸೇವೆ ಮಾಡೋದಕ್ಕೆ. ಮತ್ತೆ ರೋಟರಿ ಕಡೆಯಿಂದ ಸುಮಾರು ಒಂದು 15 ಶಾಲೆಗಳಿಗೆ ಟಿವಿಗಳು, ಮತ್ತೆ ಒಂದು 10 ಶಾಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ. ಮತ್ತೆ ರೋಟರಿ ಕಡೆಯಿಂದ ಉತ್ತಮ ಶಿಕ್ಷಕ ಗುರುತಿಸುವಂತದ್ದು ನಾವು ಪ್ರಸಾದ್ ಸರ್ ಸೇರ್ಕೊಂಡು ತಾಲೂಕಿರ್ತಕ್ಕಂಥ ಹಲವಾರು ಶಿಕ್ಷಕರನ್ನ ಗುರುತಿಸಿ ಪ್ರಶಸ್ತಿ ಕೊಡಿಸಿರ್ತಕ್ಕಂಥದ್ದು. ಮತ್ತೆ ಏನು RVN ಸರ್ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು, 1 ವರ್ಷ 2 ವರ್ಷ ರಿಟೈರ್ಡ್ ಆಗ್ಬಿಟ್ರು. ಅದಾದ ನಂತರ ಇಡೀ ಕನಕಪುರಗೆ ಇಷ್ಟು ಸ್ನೇಹ ಬಳಗ ಮತ್ತೆ ರಾಜಕೀಯ ನಾಯಕರನ್ನ ಮತ್ತೆ ಒಂದು ಅಧಿಕಾರಿಗಳನ್ನೆಲ್ಲ ನನಗೆ ಪರಿಚಯ ಮಾಡಿಕೊಟ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯವಾಗಿದ್ದು ನಮ್ಮ ಪ್ರಸಾದ್ ಸರ್ ಇಂದ. ಪ್ರಸಾದ್ ಸರ್ ಅವ್ರ ಜೊತೆ ದೊಡ್ಡ ಶಕ್ತಿ ಅದು. ಬಹಳ ಭಾವನಾತ್ಮಕ ಜೀವಿ ಅವರು. ನಮಗೂ ಅವ್ರಿಗೂ ಆಂತರಿಕವಾಗಿ ಬಹಳ ಒಂದು ನಂಟಿದೆ, ಅವ್ರಿಗೂ ಬಹಳ ನಂಟಿದೆ. ಯಾವ ಮಾತಾಡ್ಕೊತೀವಿ ಎಲೆಕ್ಷನ್ ಜೊತೆಲಿ ಇದ್ರ ಮೇಲೆ ಎಲೆಕ್ಷನ್ ಇಬ್ರು ಅದೊಂಥರ ಸ್ಥಿತಿ ನಿರ್ಮಾಣ ಆಯ್ತು ಮಾಡಿದ್ರು. ಅದಾದ ನಂತರ ಎಲೆಕ್ಷನ್ ನಮ್ಮ ಪ್ರಸನ್ನ ಸರ್ ಇಲ್ಲ ನಮ್ ಜೊತೆ ಯಾವಾಗ ನಿಂತ್ಕೊಂಡಿದ್ದ ಅಪೋಸಿಟ್ ಆಗಿ ಪ್ರಸನ್ನ ಸರ್, ಮಾಧವ್ ಸರ್. ಆದ್ರೂ ಎಲೆಕ್ಷನ್ ದಿನ ಅಷ್ಟೇ, ಯಾವತ್ತೂ ಅಷ್ಟೇ ಅವ್ರನ್ನ ನನ್ನನ್ನ ಅವರು ಯಾವತ್ತು ವಿರುದ್ಧವಾಗಿ ನೋಡಿಲ್ಲ, ನಾನು ಅವ್ರ ಜೊತೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಂಡಿಲ್ಲ. ಬಹಳ ಸ್ನೇಹಮಯಿಯಾಗಿ ಇಬ್ರು ಒಬ್ರು ಯಾವಾಗ್ಲೂ ಮೊದಲನೇ ದಿನ ಹೆಂಗ ಪರಿಚಯ ಆಗಿತ್ತು ಇವತ್ತು ಹಾಗೆ ಇದೀವಿ. ಯಾವ ಎಲೆಕ್ಷನ್ ಬರ್ಲಿ ಹೋಗ್ಲಿ. ಹಾಗಾಗಿ ಒಂದು ಸ್ನೇಹ, ಒಂದು ಇದರಿಂದ ಒಂದು ಆರೋಗ್ಯಕರವಾದಂತ ಒಂದು ಎಲೆಕ್ಷನ್ಗಳು ನಮ್ಮ ನಡುವೆ ಅದರಿಂದ ಏನು ತೊಂದರೆ ಆಗಿಲ್ಲ. ಯಾವ ಶಿಕ್ಷಕರಿಗೂ ವೈಮನಸ್ಸು ಅಂತ ಯಾವುದು ಬಂದಿಲ್ಲ. ಒಂದು ಏನು ಸಾಮಾಜಿಕ ನ್ಯಾಯ ಇರ್ಬೋದು, ಪ್ರಜಾಪ್ರಭುತ್ವ ದೃಷ್ಟಿ ಒಂದು ನಡಿಬೇಕು, ಆಯ್ಕೆ ಆಗ್ಬೇಕು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್. ಅದರಿಂದ ನಾವು ಎಲೆಕ್ಷನ್ಗಳು ಓದಿ ಆಯ್ಕೆಗಳಾಗುವ ಕೆಲಸಗಳು ನಡೀತಾ ಇದಾವೆ. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ತರುವಂತದ್ದು ಇಲ್ಲೂ ಮಾಡಿದ್ವಿ. ಹಾಗಾಗಿ ಮತ್ತೆ ಇನ್ನ ಶಾಲೆನಲ್ಲಿ ನಮ್ಮ ರಾಜ್ಯ ಪರಿಸರ ಮಿತ್ರ ಶಾಲೆ ಅಂತ ಪ್ರಶಸ್ತಿ ಬಂತು. ಅದಕ್ಕೆ ನಮ್ಮ ಹಳೆ HM ಗುಂಡೂರಾವ್ ಸರ್ ಅವರು, ನಮ್ಮ ಮಹೇಶ್ ಅವರು ಎಲ್ಲರೂ ಜೊತೆಗೂಡಿ ಒಂದು 700-800 ಮರ ಗಿಡಗಳನ್ನ ದೊಡ್ಡ ಮರಗಳಿದನ್ನ ಸ್ಟೂಡೆಂಟ್ಸ್ ಎಲ್ಲ ಬೆಳೆಸಿರುವಂತದ್ದು ಹೆಮ್ಮೆ ಅದು. ಅವ್ರಿಗೆ ಬಂದಾಗೆಲ್ಲ ನನ್ನ ಮರ ಅಂತ ನೋಡಕ್ ಖುಷಿ ಆಗ್ತದೆ ನಮ್ಗೆ. ಅದನ್ನೆಲ್ಲ ಬೆಳೆಸಿ ಇಡೀ ರಾಜ್ಯದಲ್ಲೇ ಒಂದು ಸುಮಾರು 1 ಲಕ್ಷದವರೆಗೂ ಇದು ನಗದು ಬಹುಮಾನ ಬಂತು ನಮ್ಮ ಶಾಲೆ. ನಮ್ ಜೊತೆಗೆ ವೆಸ್ಟರ್ನ್ ಘಾಟ್ಸ್ ಶಾಲೆಗಳು ಕಾಂಪಿಟೇಷನ್ ಇತ್ತು. ಅವು ನ್ಯಾಚುರಲ್ ಆಗಿರ್ತಕ್ಕಂಥ ಶಾಲೆಗಳು. ಅವ್ರ ಜೊತೆ ನಮ್ಮ ಬನವಾಸಿ ಶಾಲೆ ಕಾಂಪೀಟ್ ಮಾಡಿ ಪ್ರಶಸ್ತಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳ ಪ್ರಶಸ್ತಿ ನಮ್ಗೆ ಚೌಡೈ ಮೆಮೋರಿಯಲ್ ಅಲ್ಲಿ ಕೊಟ್ಟರು. ಅದೊಂಥರ ದೊಡ್ಡ ಸಾಧನೆ ನಮ್ಗೆ. ಹಾಗಾಗಿ ರಿಸಲ್ಟ್ ಅಲ್ಲೂ ಅಷ್ಟೇ 100% ರಿಸಲ್ಟ್ ಸುಮಾರು ವರ್ಷಗಳು ಬಂದಿದೆ. ಹಾಗಾಗಿ ಎಲ್ಲಾ ನಿಟ್ಟಿನಲ್ಲಿ ಇಲ್ಲಿ ನೌಕರ ಸಂಘ ಇರ್ಬೋದು, ಶಾಲೆ ಇರ್ಬೋದು, ಅದು ಇದ್ರ ನಡುವೆ ಸ್ವಲ್ಪ ಕುಟುಂಬಕ್ಕೆ ಸ್ವಲ್ಪ ಟೈಮು ಅದು ಇದು ನ್ಯಾಚುರಲ್ ಆಗಿ ಕಡಿಮೆ ಆಗಿರುವಂತದ್ದು ಗೊತ್ತಿದೆ. ಹಂಗಾಗಿ ಸ್ವಲ್ಪ ಬದಲಾವಣೆ ಆಗ್ಲಿ, ಕುಟುಂಬದ ಕಡೆ ಸ್ವಲ್ಪ ಜಾಸ್ತಿ ಸಮಯ ಕೊಡೋಣ, ಮಗನ್ಗೆ ಒಂದು ವಿದ್ಯಾಭ್ಯಾಸ ಇದೆಲ್ಲ ಸ್ವಲ್ಪ ಗಮನ ಹರಿಸೋಣ ಅಂತ ಹೇಳಿ ಒಂದೇ ಒಂದು ಸಣ್ಣ ಕಾರಣ ನನಗೂ ಇತ್ತು. ಅಷ್ಟ್ರಲ್ಲಿ ಮೇಡಮ್ ಹೇಳಿದ್ರು, ತಗೊಳ್ಳಿ ನೆಸಿಟ್ ಇದೆ, ನೀವು ಈ ಶಾಲೆ ಇಲ್ಲಿ ಅಭಿವೃದ್ಧಿ ಪಡಿಸ್ದಾಗೆ ಅಲ್ಲೂ ಏನಾದ್ರೂ ಸಾಧನೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಅದೊಂದು ಕಾರಣಕ್ಕೆ ನಾನು ಅಲ್ಲಿ ತಗೊಂಡು ಹೋಗಿದ್ದೀನಿ. ನೋಡೋಣ, ಪ್ರಯತ್ನ ಪಡೋಣ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಒಳ್ಳೇದಾಗೇ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥನು. ಮತ್ತೆ ನನ್ನೆಲ್ಲ ಏನು ಸ್ನೇಹ ವರ್ಗದ ನಮ್ಮ ಶ್ರೀನಿವಾಸ್ ಸರ್ ಇದ್ರು, ಆಲ್ಕುಳಿ ಶ್ರೀನಿವಾಸ್ ಸರ್ ಅವರು, ನಮ್ಮ ಶಿವಸ್ವಾಮಿ ಸರ್, ರಾಮನಗರದಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ ಶಿವಸ್ವಾಮಿ ಸರ್, ಸ್ವಾಮಿ ಸರ್. ಇಲ್ಲಿ ಕನಕಪುರದಲ್ಲಿ ಆಗದೆ ಇರ್ತಕ್ಕಂಥ ಕೆಲಸಗಳೆಲ್ಲ ನಮ್ಮ ಸ್ವಾಮಿ ಸರ್ ನನ್ ಕನಕಪುರ ರಾಮನಗರದಲ್ಲಿ ಮಾಡ್ಕೊಟ್ಟಿದ್ದಾರೆ. ನಮ್ಮ ಸತೀಶ್ ಸರ್ ಫೋನ್ ಮಾಡಿ ಹೇಳ್ಬಿಟ್ರೆ ಸಾಕು, ಹೇಳಿದ ತಕ್ಷಣ ಇಲ್ಲಿ ಹೋಗಿ ಅಟೆಂಡ್ ಆಗಿ, ಇಂತ ನೌಕರಿಗೆ ಹಿಂಗಾಗಿದೆ ಸರ್, ನಾವು ಹೋಗಿ ನೋಡಿ. ಪಾಪ ಸ್ವಾಮಿ ಸರ್ ಇವತ್ತು ಬರ್ಬೇಕಾಯ್ತು, ಬಂದಿಲ್ಲ. ಅವರು ಬಹಳ ದೊಡ್ಡ ಶಕ್ತಿ ನನ್ಗವ್ರು. ಸುಮಾರು ಅವಾರ್ಡ್ಗಳನ್ನ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನ ನಮ್ಮ ಇಲ್ಲಿ ಒಂದು ಸ್ಟ್ರೆಂತ್ ಕಡಿಮೆ ಇದ್ರು ಸಹ
ರಾಮನಗರದಲ್ಲಿ ಅವರು ಪ್ರಶಸ್ತಿಗಳನ್ನ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರ ಮಟ್ಟದ ಶಿಕ್ಷಕ ನಮ್ಮ ಶಿವಶಂಕರಾಚಾರ್ಯ ಅಂತವ್ರಿಗೆಲ್ಲ ನಾವು ಅಲ್ಲಿ ಸರ್ ಕಡೆಯಿಂದ ನಮ್ಗೆ ಅವ್ರಿಗೆ ಅವಾರ್ಡ್ ಮಾಡಿಸ್ಕೊಟ್ಟು ಗುರುತಿಸಿರ್ತಕ್ಕಂಥದ್ದು ಒಂದು ಆ ಪ್ರಶಸ್ತಿನಲ್ಲಿ ಬೇಜಾರು ಇದೆ. ನಮ್ಮ ಸುತ್ತಮುತ್ತ ತುಂಬಾ ಆಪ್ತ ಬಳಗ ಅನ್ನುವಂಥವ್ರು ಯಾರಿದ್ರು ನನಗೆ ಅವ್ರು ದಯವಿಟ್ಟು ನೀವು ಹಾಕ್ಬೇಡಿ, ನೀವೇ ಕೊಡ್ಸ್ಕೊಂಡ್ರು ಅಂತ ಅನ್ಸುತ್ತೆ, ಬೇಡಿ ಅಂತ ಹೇಳ್ತಪ್ಪ. ಅಂಬುಜಾ ಮೇಡಮ್ ನಿಜವಾಗ್ಲೂ ಅದರ ಹೇಳಕ್ಕಾಗಲ್ಲ, ಅವ್ರು ರಾಜ್ಯ ಮಟ್ಟದ ರಿಸೋರ್ಸ್ ಪರ್ಸನ್ ಅವ್ರಿಗಂತ ಅವಾರ್ಡ್ ಕೊಡ್ಸಕ್ಕಾಗಿಲ್ಲ, ಬೇರೆ ಗುರುತಿಸಿ ಕೊಟ್ಟಿದ್ದು ತುಂಬಾ ನಮ್ಮ ಹತ್ರ ಇದೆ ಮೇಡಮ್, ನೀವು ಅವರವರೇ ತಗಂತಕ್ಕಂಥ ಭಾವನೆ ಬರಬಾರ್ದು ಅನ್ನುವಂತ ಕಾರಣಕ್ಕೆ ಬೇರೆ ನಮ್ಮ ಯಾರು ನಮ್ಮ ರೇಣುಕಾ ಸ್ವಾಮಿ ಸರ್ ಕ್ಲರಿಕಲ್ ಅಲ್ಲಿ ರೇಣುಕಾ ಸ್ವಾಮಿ ಸರ್ ಮತ್ತೆ ವಿಜಯಲಕ್ಷ್ಮಿ ಪ್ರಭಾಕರ್ ಅವರು ಲೇಡೀಸ್ ಇದ್ರಲ್ಲಿ, ಮತ್ತೆ ನಾರಾಯಣ್ ಸರ್ ಅವರು ಕೆಲಸನ ಇಡೀ ತಾಲೂಕು PO ನಿರ್ವಹಿಸಿದ್ದಾರೆ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದಾರೆ. ಸ್ಕೂಲ್ ನೋಡ್ಬೇಕಲ್ಲ, ಸ್ಕೂಲ್ ಗೌರ್ಮೆಂಟ್ ಸರ್ಕಾರಿ ಶಾಲೆ ಒಬ್ಬ ಮುಖ್ಯ ಶಿಕ್ಷಕ ಏನಾಗಿ ಪರಿವರ್ತನೆ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ. ಅಂತವ್ರಿಗೆ ನಮ್ಮ ಆಕ್ಚುಲಿ ಅದು ಬೇರೆ ಆಯ್ಕೆಗಳಾಗೋಗಿದ್ವು, ನಾನ್ ಕೊಡ್ಲೇಬೇಕು ನಮ್ಗೆ ಸರ್ಗೆ ಅಂತ ಹೇಳಿ ಸತೀಶ್ ಸರ್ಗೆ ಹೇಳಿ ಎಕ್ಸ್ಟ್ರಾ ಮಾಡಿಸ್ತಾ ಇದ್ದ. ನಿಜವಾಗ್ಲೂ ಕೇಳಿದ ತಕ್ಷಣ ಸ್ಪಂದಿಸ್ತಕ್ಕಂಥವ್ರು. ಅವತ್ತು ಸರ್ಗೆ ಒಂದು ಜಿಲ್ಲಾ ಸೇವಾ ಪುರಸ್ಕಾರ, ಈ ತರ ಅನೇಕ ರೋಟರಿ ಸಂಘ ಸಂಸ್ಥೆಗಳಿಂದ ಅವಾರ್ಡ್ಗಳು ಇದೆಲ್ಲ ಮಾಡೋದಕ್ಕೆ ಸಹಕಾರಿಯಾಗಿದೆ. ಇದೆಲ್ಲ ನಾವು ಬೆಳೆದೇ ಬಂದಿರ್ತಕ್ಕಂಥ ಒಂದು ಇದರಿಂದ ಸಾಧ್ಯ ಇರಬೇಕು. ಅದ್ರಲ್ಲಿ ನಮ್ ದೇವರಾಜ್ ಸರ್ ಕೂತಿದ್ದಾರೆ, ಈ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀನಿ ಅಂದ್ರೆ, ಒಂದು ಟೀಚರ್ ಪಾಠ ಮಾಡ್ತೀನಿ ಸ್ಟೇಜ್ ನಲ್ಲಿ ನಿಂತ್ಕೊತೀನಿ ಅಂದ್ರೆ ದೇವರಾಜ್ ಸರ್ ಮೂಲ ಕಾರಣ. ಯಾಕಂದ್ರೆ ನಾನು BSc ರೂರಲ್ ಕಾಲೇಜ್ ಓದ್ಬೇಕು ಅಂತಂದ್ರೆ ನಾವು BSc ಓದ್ತಾ ಇದ್ವಿ. BSc ನಾನು ಅಲ್ಲೂ ಸ್ವಲ್ಪ ನಮ್ಮ ಸ್ನೇಹಿತರಿಗೆಲ್ಲ ಬರೀ ಆರ್ಟ್ಸ್ ಅವರೇ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಾರೆ, ನಾವು ಯಾಕೆ ಬನ್ನಿ ಒಂದು ಗ್ರೂಪ್ ಮಾಡ್ಕೊಂಡು, ನಾನು ಒಬ್ಬನೇ ಹೋಗ್ಬಿಟ್ಟಾಯ ಆಗಲ್ಲ, ಒಂದು ಗ್ರೂಪ್ ಮಾಡ್ಕೊಂಡಂತ ಒಂದು ಸಿಂಚನ ತಂಡ ಅಂತ ಕಟ್ಕೊಂಡ್ವಿ. ಇಲ್ಲ ಭಾವಿಸುದು ಕಟ್ಕೊಂಡು ಹೋದ್ವಿ. ನಮ್ಮ ಅಜ್ಜಂಪುರಿ ರಾಜಣ್ಣ ಸರ್ ಇದ್ದಾರೆ, ಪಾಪ ತೀರ್ಕೊಂಡ್ರು, ಅವರು ಬಹಳ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಇವ್ರು ಆಡ್ತೀವಿ. ನಾವು ಓದಿ, ನೀವು ಸೈನ್ಸ್ ಓದಿ, ಸೈನ್ಸ್ ಅವ್ರು ಯಾವತ್ತೂ ಸೈನ್ಸ್ ಕಲ್ತಿರ್ಲಿಲ್ಲ, ಅವರು ಆರ್ಟ್ಸ್ ಅವ್ರದ್ದು ಎಲ್ಲ ಆಟಗಳ ಆ ತರ ಇತ್ತು. ಅವಾಗ ನಮ್ಗೆ ಅವಕಾಶ ಕೊಟ್ರು, ಸ್ಟೇಜ್ ಅಲ್ಲಿ ನಮ್ಗೆ ಭಾಗವಹಿಸಿದ್ವಿ. ಆಮೇಲೆ ಒಂದ್ಸಲಿ ನಾವು ಅದು ಗ್ರೂಪ್ ಸಾಂಗ್ಸ್ ಆಫ್ ಮಾಡಿದ್ಮೇಲೆ ಪ್ರತಿ ಪ್ರೋಗ್ರಾಮ್ಗೂ ಕರಿಯಪ್ಪ ಅವ್ರು ನೆನೆಯುವಂತ ಸಾಂಗ್ ಮತ್ತೆ ಪ್ರಾರ್ಥನಾ ಸಿಂಚನ ತಂಡಕ್ಕೆ 3 ವರ್ಷ ಮೀಸಲಿಟ್ಟಿದ್ರು. ನಾವೇ ಹೋಗಾಡ್ಬೇಕಾಯ್ತು. ಆತರ ನಮ್ಗೆ ಪ್ರೋತ್ಸಾಹ ಮಾಡಿದಂತವ್ರು. ಇನ್ನು ನನ್ನ ಪಾಠ ಪ್ರವಚನಗಳಲ್ಲಿ ಏನಾದ್ರೂ ಮಾಡ್ತಾ ಇದ್ದೀನಿ ಅಂತ ನನ್ನ ಶಿಕ್ಷಕರು, ಮತ್ತೆ ಅವಾಗಲೇ ಇಲ್ಲಿ ಬಂದಿದ್ರು ನಮ್ಮ ಡಿಗ್ರಿ ಕಲ್ ಒಳ್ಳೆ ಪ್ರೊಫೆಸರ್ಸ್ ಇದ್ರು, ವೆಂಕಟ್ ನಾಯಕ್ ಸರ್, ನಮ್ಮ ಶಿವಲಿಂಗೇಗೌಡರು, ಬಹಳ ನನಗೆ KMR ಅವರು, ಬಹಳ ನನಗೆ ಪ್ರೇರಕ ಅವರೆಲ್ಲ. ಜೊತೆಗೆ ಇಲ್ಲಿ HR ರಾಮಚಂದ್ರ ಸರ್ ಅಂತ ಇದ್ರು, ಬಂದ್ರೆ ಹೋದ್ರು ಅನ್ಸುತ್ತೆ ರಾಮಚಂದ್ರ ಅವರು, PU ಕಾಲೇಜ್ ಲೆಕ್ಚರರ್ ಇಲ್ಲೇ. ಈಗ ಅವ್ರ ಟೆಂಪ್ರರಿ ಲೆಕ್ಚರ್ ಆಗಿ ಬರ್ತಿದ್ರು. ಅವ್ರ ಒಂದು ಶಿಸ್ತು, ಅವ್ರ ಪಾಠ, ನಾಲೆಡ್ಜ್ ಇವಾಗ್ಲೂ ನಮ್ಗೆ ಬೂಸ್ಟ್ ಕೊಡುತ್ತೆ ಅವ್ರೊಂದು ವ್ಯಕ್ತಿತ್ವ. ಅಂತ ವ್ಯಕ್ತಿತ್ವಗಳನ್ನೆಲ್ಲ ನೋಡಿ ನಾವು ಕಲ್ತಿದ್ದೀವಿ. ಹಾಗಾಗಿ ಇದಷ್ಟೇ ಅಲ್ಲದೆ ಇನ್ನ ಮಾತಾಡುವಷ್ಟು ಜಾಸ್ತಿ ಇದೆ. ಎಲ್ರು ಒಂದೊಂದು ಗುಣ ನಡತೆಗಳನ್ನ ಕಲ್ತಿದ್ದಾರೆ. ನಮ್ಮ ಕವಿರಾಜ್ ಸರ್ ರೋಟ್ರಿನಲ್ಲಿ ನನ್ಗೆ ಶಾಲೆ ನಾನು ಯಾರು ಹೇಳಿದ್ರು ರವಿರಾಜ್ ಸರ್ ನನಗೆ ರೋಟ್ರಿ ಕಡೆಯಿಂದ ಮಾಡಿಸೋರು. ಆಗ ಅದೇ ರೀತಿಯಲ್ಲಿ ರೋಟ್ರಿ ಕ್ಲಬ್ ಅಂತ ಒಂದು 5-6 ಶಾಲೆಗಳಲ್ಲಿ ಮಾಡಿದ್ದಾರೆ. ಈ ತರ ಇನ್ನು ಬಸವಯ್ಯ ಸರ್ ಅವರು ನನಗೆ ಯಾವಾಗ ಈಗಲೇ ಹೇಳ್ತಾರೆ, ರಾಜೇಶ್ ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ಮೊದ್ಲು ನಾನು BK ಶಿವಣ್ಣ ಅವ್ರು ನೆನ್ಸ್ಕೊಬೇಕು. ಇವತ್ತು ನಾನು ಯಾವುದೇ ಎಲೆಕ್ಷನ್ ಇರ್ಬೋದು, ಯಾವ್ದಾದ್ರು ನಮ್ಮ ಬನ್ನಳ್ಳಿ ಅವರು ರಾಮನಗರದಲ್ಲಿ ಟೀಚರ್ ಆಗಿದ್ರು, ಅವರು ನನಗೆ ದೊಡ್ಡ ಶಕ್ತಿ ಸಂಘಟನೆಗೆಲ್ಲ ಅಡಿಪಾಯ ಕೊಟ್ಟಂತವ್ರು ಅವ್ರೆ. ರಾತ್ರಿ ನಮ್ಮ ಗೋವಿಂದ ಸ್ವಾಮಿ ಅವರು ಅಷ್ಟೇ, ಅವರು EC ರಾಮನಗರದಲ್ಲಿ ಇದ್ರು. ಅವಾಗ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಗೋವಿಂದ ಸ್ವಾಮಿ ಅವರು ಮತ್ತೆ ಶಿವಣ್ಣ ಅವರು ಇಬ್ರು ಬಂದು ರಾತ್ರಿ 2 ಗಂಟೆ 1 ಗಂಟೆ 1:30 ಹೋಗೋದು ಇಲ್ಲಿಂದ ರಾಮನಗರಕ್ಕೆ. ನಿಜವಾಗ್ಲು ಅಷ್ಟು ಉತ್ತಮ ಗೆಳೆಯ ನನಗೆ ಸಿಕ್ಕಿರುವಂತದ್ದು. ಬಸವಯ್ಯ ಸರ್ ವ್ಯಕ್ತಿ ಎಲ್ಲ ಶಕ್ತಿ ರಾಜೇಶ್ ಅಂತ ಯಾವಾಗ್ಲೂ ಹೇಳೋರು, ಬಟ್ ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಅದು. ಬಟ್ ಕೆಲವು ಸರ್ ಹೇಳೋದಕ್ಕೆ ಕೆಲವು ಡಿಸ್ಮಿಸ್ ಆಗ್ತಕ್ಕಂಥ ಕೇಸ್ಗಳಲ್ಲೂ ಮೇಡಮ್ಗೆಲ್ಲ ಗೊತ್ತು. ಅಂತ ಇದ್ರಲ್ಲೂ ಕೇವಲ ಮಕ್ಕಳು, ಅವರ ಹೆಂಡತಿ, ಅವನ್ನೆಲ್ಲ ನೋಡಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಕಳಿಸಿರುವಂತದ್ದು, ಕ್ಯಾನ್ಸಲ್ ಮಾಡಿಸಿ ಏನೋ ಮಾಡಿ, ಮತ್ತೆ ಅಮಾನತ್ ಆಗುವಂತ ಕೇಸ್ಗಳಲ್ಲಿ ತಡೆ ಹಿಡಿದಿರಿಸಿರುವಂತದ್ದು. ಇನ್ನು ಬೇರೆ ಬೇರೆ ಕೆಲಸಗಳು ಡಿಪಾರ್ಟ್ಮೆಂಟ್ ಅಲ್ಲಿ ನನಗ್ ಬಂದ ಒಟ್ಟಲ್ಲಿ ನನ್ನ ನಂಬಿ ರಾಜೇಶ್ ಹತ್ರ ಅವ್ರು ಏನಾರು ಆಗ್ತದೆ ಅಂತ ಬಂದವ್ರಿಗೆ ಯಾವತ್ತೂ ನಾನು
ಬಿಟ್ಟಿಲ್ಲ. ಏನಾದ್ರೂ ಮಾಡಿ ಯಾವ ಆಂಗಲ್ ಅಲ್ಲೋ ಯಾರಿಗಾರು ಹೇಳಿ ಒಂದು ಒಳ್ಳೇದಾಗೋ ರೀತಿ ಮಾಡಿರುವಂತದ್ದು. ನಿಜವಾಗ್ಲೂ ಆ ಎಲ್ಲ ಅವಕಾಶಗಳನ್ನ ನನಗೆ ಒದಗಿಸ್ಕೊಟ್ರೆ ಸಂಘಟನೆಯವರು. ಇನ್ನು ನನ್ನ ನಮ್ಮ ಶಾಲೆಯಲ್ಲೂ ಅಷ್ಟೇ ಒಳ್ಳೆ ಸ್ನೇಹ. ಮೇಡಮ್ ಅದನ್ನು ಹೇಳಿದ್ದು, ಒಳ್ಳೆ ಟೀಮ್ ಇತ್ತು ರಾಜೇಶ್, ಇನ್ನೇನು ಒಬ್ಬರೇ ಒದಾಡ್ತೀರಿ, ಇದನ್ನು ಹೇಳಿದ್ರು ಅವತ್ತು. ಒಳ್ಳೆ ಟೀಮ್ ಇತ್ತು, ಒಳ್ಳೆ ಸಾಧನೆ ಮಾಡಿ, ಒಳ್ಳೆ ಸ್ಕೂಲ್ ಹೆಸರು ತರಿಸಿದ್ರಿ, ಮುಂದೆ ಇನ್ನೊಂದು ಸ್ಕೂಲ್ ಮಾಡಿ, ಇನ್ನೊಂದು ಸ್ಕೂಲಲ್ಲಿ ವರ್ಕ್ ಮಾಡಿ, ಅಲ್ಲೂ ಏನಾದ್ರು ಮಾಡಿ ಅನ್ನುವಂಥದ್ದು. ಆ ರೀತಿ ನಾನು ಮುಂದಿನ ಶಾಲೆಗೆ ಅದೇ ಅನೇಕಲ್ ತಾಲೂಕು ನಂದು ಇಲ್ಲೇ ಜನ್ಮಭೂಮಿ ಆದ್ರೂ ಅದು ಅಲ್ಲಿ ತಗೊಂಡು ಹೋಗಿದ್ದೀನಿ, ನೋಡೋಣ. ಮತ್ತೆ ನನ್ನ ಶ್ರೀಮತಿಯು, ನನಗೆ ಕುಟುಂಬ ಹೇಗಿದೆಯೋ, ನಮ್ಮ ಅಣ್ಣ ತಮ್ಮ ಅಣ್ಣಂದಿರ ತಮ್ಮ ನಮ್ಮ ತಾಯಿಯವರೆಲ್ಲ ಅದಕ್ಕೆ ತಕ್ಕ ಹಾಗೆನೆ ನಮ್ಮ ಅಕ್ಕ ಮಾವರು ಮತ್ತೆ ಅವ್ರ ಕುಟುಂಬ ನನಗೆ ಸಿಕ್ಕಿರುವಂತ ದೊಡ್ಡ ಅದೃಷ್ಟ. ನಾನು ಏನೇ ಕೋಪದಲ್ಲಿ ಇದ್ರು ಅದನ್ನ ಸರಿ ಮಾಡ್ಕೊಂಡು ಜೀವನ ಖುಷಿಯಾಗಿ ಸಾಗಿಸ್ತಾ ಇರ್ತಕ್ಕಂಥದ್ದು ಇವರೆಲ್ಲರೂ ಒಂದು ಸಹ ಇದ್ರಿಂದ. ಹಾಗಾಗಿ ನೆರೆದಿರ್ತಕ್ಕಂಥ ಎಲ್ರು ನಾನು ನೆನ್ಸ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಂದೊಂದು ಶಕ್ತಿ. ಅಶ್ರಫ್ ಸರ್ ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ. ಅಷ್ಟು ಏಜ್ ನಲ್ಲಿ ಹಿರಿಯರಾದ್ರೂ ನಾನೇನಾದ್ರೂ ಹೇಳಿದಾಗ ಆಯ್ತು ರಾಜೇಶ್ ಮಾಡೋಣ ಬಿಡ್ಲಿ ಆಯ್ತು, ಬಹಳ ಬಂದು ಚಿಕ್ಕ ಮಕ್ಳ ತರ ಬಂದು ಕೆಲಸ ಮಾಡೋರು. ಆತರ ನಮಗೆ ಸ್ನೇಹಿತರು ಗೋವಿಂದ ಸ್ವಾಮಿ, ಅವ್ರ ಬಗ್ಗೆ ಹೇಳುವಂಗಿಲ್ಲ. 26 ವರ್ಷದ ಒಡನಾಟ. ಈ ತಾಲೂಕಲ್ಲಿ ಅವ್ರಿಗೆ ನಾನು ಬೈದಷ್ಟು ಇನ್ಯಾರಿಗೂ ಬೈದಿಲ್ಲ. ಅಷ್ಟು ಕೋಪ ಮಾಡೋದಷ್ಟು ಅವ್ರು ಕೋಪ ಮಾಡ್ಕೊಂಡಿಲ್ಲ, ಅಷ್ಟು ಇನ್ಯಾರಿಗೂ ಮಾಡ್ಕೊಂಡಿಲ್ಲ. ಅಷ್ಟು ಒಟ್ಟು ಒಂದೇ ಉದ್ದೇಶ, ಏನಾದ್ರೂ ಮಾಡ್ತಾ ಇದ್ರಿ, ಒಳ್ಳೆ ಹೆಸರು ಸಂಪಾದನೆ ಮಾಡ್ತಾ ಇದ್ರೆ, ಬಹಳ ಹಾರ್ಡ್ ವರ್ಕರ್, ಫ್ಯಾಮಿಲಿಗೆಲ್ಲ ಟೈಮ್ ಕೊಡ್ಲಿ ಅನ್ನುವಂಥದ್ದು ಒಂದು ಉದ್ದೇಶ ಇತ್ತು. ಹಾಗಾಗಿ ಅವ್ರಿಗೆ ಬೈದಿರ್ಬೋದು, ರೇಗಿರ್ಬೋದು, ಯಾವುದಲ್ಲ. ನನ್ನ ಕುಟುಂಬಸ್ಥರು ಸದಸ್ಯರು ಹೇಗಿದ್ರು ಅದೇ ತರ ನಮ್ಮ ರಾಜು ಸರ್, ಈ ಎಲ್ಲ ನಿಜವಾಗ್ಲೂ ಇವರೆಲ್ಲ ಒಂದು ಸ್ನೇಹ ಬಳಗ ನಿಜವಾಗ್ಲೂ ನನ್ನ ಹಾಸ್ಟೆಲ್ ಮೇಟ್ ಸತ್ಯಣ್ಣ ಬಂದಿದ್ದಾರೆ ಎಲ್ಲ. ಈ ಗುರು ಹೇಳ್ತಾ ಇದ್ರು, ಇದೆಲ್ಲ ಹಾಸ್ಟೆಲ್ ಅಲ್ಲಿ ಅಡಿಪಾಯ ನಮ್ಗೆ. ಮಹೇಶ್ ಅಣ್ಣವರು ಒಂದು ಇದ್ರಲ್ಲಿ ಏನ್ ಹಾಸ್ಟೆಲ್ ಇದ್ವಿ, ಸುಮಾರು 30-35 ಜನ ಇದ್ವಿ ನಾವು. ಅವ್ರೆಲ್ರು ಒಂದ್ 30 ಜನ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ವಿ, ಎಲ್ಲ ಒಳ್ಳೊಳ್ಳೆ ಪೊಸಿಷನ್ ಹೋಗಿದೀವಿ. ಅವ್ದು ಮಾರ್ಗದರ್ಶನ ನೋಡ, ಆತರ ಮಾರ್ಗದರ್ಶನ ಸಿಕ್ಕಿದ್ರೆ ಎಲ್ರು ಒಳ್ಳೆ ದಾರಿಲಿ ಹೋಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಮ್ಮ ಬ್ಯಾಚ್ ಸುಮಾರು ಜನ ಇದ್ದಾರೆ, PDOಗಳಾಗಿದ್ದಾರೆ. ಅದರ ಆರ್ಭಟವನ್ನ ತೋರಿಸ್ತಾ ಇದೆ. ಈ ಸಂತೋಷದ ಸಂಭ್ರಮದ ಒಂದು ಸಂತೋಷದ ಕ್ಷಣ ನಿಮ್ಮನ್ನು ಕೂಡ ಭಾವುಕರನ್ನಾಗಿ ಮಾಡಿದೆ, ಒಂದು ರೀತಿಯ ಉನ್ಮಾದಕ್ಕೆ ಎಲ್ಲರನ್ನು ಒಳಪಡಿಸಿದೆ ಅನ್ನೋದನ್ನ ಅನಿಸಿಕೆ. ದಯಮಾಡಿ ಮಾತು ಗಂಟೆಗಳ ಕಾಲ ಮುಂದುವರೆದಿದೆ. ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಮಾತಾಡುವ ಯಾವ ಇರಾದಿಯೂ ನನಗಿಲ್ಲ. ಆದ್ರೆ ಈ ಸಂತೋಷದ ಕ್ಷಣದಲ್ಲಿ ನನ್ನ ಒಂದೆರಡು ಮಾತುಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದು ನನ್ನ ಮತ್ತು ನಮ್ಮ ಎಲ್ಲ ಸಹೋದರರ ಅಪೇಕ್ಷೆ. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಮತ್ತು ರಾಜೇಶ್ ಸಂಬಂಧ, ಒಡನಾಟ ಇವು ಕೂಡ ಬಹಳ ಮುಖ್ಯವಾದ ಅಂಶವೇ ಆಗಿದೆ ಅನ್ನೋದು ನನ್ನ ಭಾವನೆ. ರಾಜೇಶ್ ಅವರನ್ನ ನೀವು ಶಿಕ್ಷಕ ವೃತ್ತಿಗೆ ಬಂದ ಮೇಲೆ ಕಂಡಿದ್ದೀರಿ ಬಹುತೇಕರು. ಆದ್ರೆ ರಾಜೇಶ್ ನನಗೆ, ಈಗ ರಾಜೇಶ್ ಮಗ ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಆ ಪುಟಾಣಿ ಪಾಪು, ಆ ರೀತಿ ಪಾಪು ಆಗಿದ್ದಾಗಿಂದ ನಾನು ರಾಜೇಶ್ ಕಂಡಿದ್ದೀನಿ. ಯಾಕೆಂದ್ರೆ ರಾಜೇಶ್ ನನ್ನ ಸಂಬಂಧಿ, ನನ್ನ ಕುಟುಂಬದ ಒಬ್ಬ ಮಗ. ಸೊ ಹಾಗಾಗಿ ರಾಜೇಶ್ ಬಗ್ಗೆ ಮಾತಾಡಲಿಕ್ಕೆ ನನಗೆ ಆ ಸಂಬಂಧ ಮೀರಿದ ಒಂದು ಮೆಚ್ಚುಗೆಯ ವಿಷಯ ಏನಂದ್ರೆ, ರಾಜೇಶ್ ಬಾಲ್ಯದಿಂದಲೂ ಕೂಡ ಸೌಮ್ಯ, ಮಿತಭಾಷಿ, ಹಸನ್ಮುಖಿ. ಬಹುಶಃ ಬೆಳೆಯುವ ಪೈರನ್ನ ಮೊಳಕೆಯಲ್ಲಿ ನೋಡುವ ಗಾದೆ ಮಾತಿದೆಯಲ್ಲ, ಅದಕ್ಕೆ ರಾಜೇಶ್ ಒಂದು ಉತ್ತಮ ಉದಾಹರಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಕುಟುಂಬದಲ್ಲಿ ಹುಟ್ಟಿದಂತ ಮಗ, 4 ಜನ ಸಹೋದರರು, ಅವರ ತಂದೆಯನ್ನು ಸೇರಿದಂತೆ. ಒಬ್ರು ದೇಶದ ಆರ್ಮಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾದವರು ಈಶ್ವರ್ ಅಂತ, ಅವರ ದೊಡ್ಡಪ್ಪ. ಇನ್ನೊಬ್ರು ದೊಡ್ಡಪ್ಪನವರು ಇಡೀ ಕುಟುಂಬದ ವ್ಯವಸಾಯದ ಹೊಣೆಯನ್ನು ಹೊತ್ತು ಕುಟುಂಬವನ್ನು ನಿರ್ವಹಣೆ ಮಾಡಿದವರು. ಆನಂತರ ಇವ್ರ ತಂದೆಯವರು ನಾಗಯ್ಯನವರು. ಆನಂತರ ಅವ್ರಿಗೊಬ್ಬ ತಮ್ಮ
ಈ 4 ಜನ ಸಹೋದರರ ಒಟ್ಟು ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತ ಹುಡುಗ ರಾಜೇಶ್ ಮತ್ತು ಅವರ ಸಹೋದರ ಶಿವಕುಮಾರ್. ಸಮಾಜದಲ್ಲಿ ನಾನು ಒಂದು ವ್ಯಕ್ತಿಯಾಗಿ ಹುಟ್ಟಿನಿ, ಒಂದು ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಅಲ್ಲೂ ಸಹ ಒಂದು ಒಳ್ಳೆ ಸ್ನೇಹ ಬಳಗ ಇದೆ. ಅಲ್ಲೂ ಸ್ನೇಹಿತರು ಎಲ್ಲರೂ ಒಳ್ಳೊಳ್ಳೆ ಪೊಸಿಷನ್ AC ಕಮರ್ಷಿಯಲ್ ಟ್ಯಾಕ್ಸ್ ಇವರೆಲ್ಲರೂ ಒಂಥರ ಹಾಗೆ ಹೇಗಿದ್ರೆ ಈಗಲೂ ನಮ್ ಜೊತೆ ಅದೇ ರೀತಿಯಾದ ಬಾಂಧವ್ಯ ಇರುವಂತದ್ದು. ಎಲ್ಲ ನನ್ನ ಸ್ನೇಹ ಬಳಗದ ಒಂದು ಅವರಿಂದ ಹೇಳ್ಕೊಟ್ಟಂತ ಅವ್ರು ತೋರ್ಸ್ಕೊಟ್ಟಂತ ಒಬ್ಬೊಬ್ರ ಹತ್ರ ಒಂದೊಂದೊಂದೊಂದು ಕಲ್ತಿದ್ದೀನಿ ನಾನು, ಈಗಲೂ ಕಲಿತಾ ಇದ್ದೀನಿ. ನಮ್ಮ ಮಂಜುನಾಥ್ ವಾರ್ಡನ್ ಅವ್ರು, ಸಿದ್ಲಿಂಗಪ್ಪ ಅವರು, ನಮ್ಮ ಜುಬೇರ್ ಸಾಹೇಬ್ರು ಯಾವಾಗಲೂ ಜೊತೆಲಿ ನಿಂತ್ಕೊಳ್ಳೋರು, ಶಿವರಾಜ್ ಸರ್, ಎಲ್ರಿಗೂ ನೋಡ್ರಿ ಬಡ್ತಿ ಶಿಕ್ಷಕರ ಸಂಘದಲ್ಲಿ ಬಹಳ ಸಪೋರ್ಟಿವ್ ಆಗಿ ನಿಂತವ್ರು. ಸಂಜೀವ್ ಸರ್ ಅವ್ರಿಗೆ ಪ್ರಮೋಷನ್ ಆಗಿದೆ, ಅವ್ರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ. ಪ್ರತಿಯೊಂದು ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೇದ್ ಬಯಸ್ತೀನಿ. ನಿಮ್ಮೆಲ್ಲರ ಒಂದು ಸಹಕಾರ ಮತ್ತೆ ನಮ್ಮ ಮೀಡಿಯಾದವರು, ನಮ್ಮ ಪ್ರೆಸ್ ವೆಂಕಟೇಶಣ್ಣ ಅಂತೂ ನಮ್ ಶಾಲೆ ಇರ್ಬೋದು, ಇನ್ನು ಸಂಘಟನೆ ಯಾವುದಕ್ಕೆ ಆದ್ರೂ ಕೆಲಸಗಳು ನಡೆದ್ರು ಒಂದು ಫೋಟೋ ಕಳಿಸ್ಬಿಡು ಬ್ರದರ್ ಅನ್ನೋರು. ಒಂದು ಫೋಟೋ ಕಳ್ಸಿರ್ ಸಾಕು, 4-5 ಪೇಪರ್ ಅಲ್ಲಿ ನ್ಯೂಸ್ ಹಾಕೋರು. ಹಾಗಾಗಿ ವೆಂಕಟೇಶ್ ಅಣ್ಣವ್ರು ಮತ್ತು ನೋಡಿ 3-4 ನಮ್ಮ ಕಬ್ಬಾಳೇಗೌಡರು, ಸುರೇಶ್ ಅಣ್ಣವರು ಎಲ್ರು ಇಷ್ಟು ಹೊತ್ತು ಕುಳಿತಿದ್ದಾರೆ ಅಂತಂದ್ರೆ ನಿಜವಾಗ್ಲು ನನಗೆ ಆಶ್ಚರ್ಯ ಆಗ್ತದೆ. ಅಷ್ಟು ಬ್ಯುಸಿ ಪರ್ಸನ್ಗಳಲ್ಲಿ ನಮ್ಮ ಸಂತು, ನವೀನ್, ಕನಕಪುರದಲ್ಲಿ ನಮ್ಮ ಈ ಒಂದು ಯುವಕರು ನಮ್ಗೆ ಶಕ್ತಿಯಾಗಿ, ನಮ್ ಜಯಣ್ಣವ್ರ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರಿಗೂ, ಪ್ರಕಾಶ್ ಸರ್ ಬೈರ್ಮಂಗ್ಲ, ನಮ್ ಕೊಟ್ಕಾಳ ಗೋವಿಂದ್ರ ಸರ್, ಬಿಜಳ್ಳಿ ನಮ್ಮ ರಾಮಕೃಷ್ಣಪ್ಪ ಅವರು, ಎಲ್ಲರಿಗೂ ನಾನು ಬಹಳ ಖುಷಿ ಆಗ್ತದೆ. ನಮ್ಮ MN ಶ್ರೀಧರ್ ಸರ್, ಟ್ರಿಪ್ ಅಂದ್ರೆ ಶ್ರೀಧರ್ ಸರ್ ನಮ್ಗೆ ಎಲ್ಲಾರು ಕರ್ಕೊಂಡು ಹೋಗುವಂಥದ್ದು. ನಿಜವಾಗ್ಲು ಬಹಳ ಎಂಜಾಯ್ ಮಾಡಿದ್ವಿ ಕನಕಪುರದಲ್ಲಿ, ನಮ್ಮ ಸ್ಕೂಲಲ್ಲಿ ಮಕ್ಕಳ ಜೊತೆ, ಸಂಘಟನೆಗಳ ಜೊತೆ ಬಹಳ ಒಳ್ಳೆ ಟೈಮ್, ಒಳ್ಳೆ 16 ವರ್ಷ ಚೆನ್ನಾಗಿ ನಾವು ಕಳೆದಿದ್ದೀವಿ. ಬಹಳ ಖುಷಿ ಇದೆ, ಸಾರ್ಥಕತೆ ಇದೆ. ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮುಂದೆಯೂ ಹೋಗ್ತೀನಿ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಹೀಗೆ ಇರ್ಲಿ. ತಿಳಿದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ದಯಮಾಡಿ ಕ್ಷಮಿಸ್ಬಿಡಿ. ಪ್ರಸನ್ನ ಸರ್ ಇರ್ಬೋದು, ಎಲ್ರೂ ಇದ್ ಮಾಡಿ ದಯಮಾಡಿ ಕ್ಷಮಿಸಿ. ನಮ್ಮ ಗೋವಿಂದ ಸ್ವಾಮಿಯವ್ರಿಗೂ ಅಷ್ಟೇನೆ ತಿಳಿದೇ ಮಾಡಿರ್ತೀನಿ ಅವ್ರಿಗೆ, ಅದಕ್ಕೂ ಕ್ಷಮೆ ಇರ್ಲಿ. ಅದಕ್ಕೂ ಕ್ಷಮೆ ಇರ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ರಿಗೂ ಲಭಿಸ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹೃದಯದ ಮಾತು ಹೇಗಿರುತ್ತೆ ಅನ್ನೋದಕ್ಕೆ ರಾಜೇಶ್ ಅವರ ಹಂಚಿಕೊಂಡಂತಹ ಮುದಿದರ್ಶನ ನಮ್ಗೆ ತಿಳಿಸುತ್ತೆ. ತಾವು ನಮ್ಮೆಲ್ಲರ ಎಲ್ಲ ಸ್ನೇಹ ಬಳಗದ ಮಾತಿಗೆ ಹೋಗ್ಬಿಟ್ಟು ಇಷ್ಟು ಕಾರ್ಯಕ್ರಮ ನಡೀಲಿಕ್ಕೆ ನೀವೇ ಕೇಂದ್ರವಾಗಿದ್ದೀರಿ. ಹಾಗಾಗಿ ನಿಮ್ಗೆ ಒಂದು ಕ್ಷಣದ ಒಂದು ನೆನಪನ್ನ ನಿಮ್ಮ ಜೀವನದ ಪಯಣದಲ್ಲಿ ಕಟ್ಕೊಳ್ಬೇಕು ಅನ್ನೋ ಆಶೆ ಮುಂದಾಗಿದ್ದಷ್ಟೇ ಸರ್. ತಾವು ಈ ಒಂದು ಎಲ್ಲರ ಪ್ರೀತಿಯ ಗೌರವವನ್ನ ಸ್ವೀಕರಿಸೋದಕ್ಕೆ ನಾವೆಲ್ಲರೂ ಸೇರಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಈ ಇಡೀ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಒಂದು ನಮ್ಮೆಲ್ಲರ ಮಾತುಗಳನ್ನ ಆಲಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಕಾರಣರಾದವರು ಆ ವೇದಿಕೆಯ ಅಧ್ಯಕ್ಷರು. ಆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೇಡಮ್ ಅವರು ಅಂದ್ರೆ ಅವರ ನುಡಿಗಳನ್ನ, ಅಧ್ಯಕ್ಷೀಯ ನುಡಿಗಳನ್ನ ಕೇಳ್ಕೊಳ್ಳೋಣ. ಅದಾದ್ಮೇಲೆ ನಾವೆಲ್ಲರೂ ಕೂಡ ಡಿಸ್ಕಸ್ ಆಗೋಣ, ಅವ್ರ ಮಾತನ್ನ ಕೇಳೋಣ. ಪ್ಲೀಸ್ ಎಲ್ಲರೂ ಗೌರವಿಸೋಣ. ಇದ್ದು ನಮಸ್ಕಾರ. ಕೇವಲ 2 ನಿಮಿಷದಲ್ಲಿ ಮುಗಿಸ್ತೀನಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ದಿನ ರಾಜೇಶ್ ಸರ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ನೀವು ಅವರ ಕುಟುಂಬ ಸಮೇತ ಸಾಕ್ಷಾತ್ಕಾರರಾಗಿದ್ದೀವಿ. ಸೊ ಯಾಕೆ ಇಷ್ಟೊಂದು ಜನ ಭಾಗಿಯಾಗಿದ್ದೀವಿ ಅಂದ್ರೆ ಅವ್ರು ಎಲ್ಲರನ್ನೂ ಅವ್ರ ಕುಟುಂಬದವ್ರ ತರನೇ ನೋಡ್ತಾರೆ. ಹೌದಲ್ವಾ? ಎಲ್ರಿಗೂ ಅದೇ ಭಾವನೆ, ಎಲ್ಲರನ್ನೂ ಅವರ ಕುಟುಂಬದವ್ರ ತರನೇ ಪ್ರೀತಿ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕೂತಿರೋರು ಯಾರು ನಮ್ಮನ್ನ ಯಾರು ಬನ್ನಿ ಅಂತ ಬಲವಂತ ಮಾಡಲಿಲ್ಲ. ರಾಜೇಶ್ ಸರ್ ಕಾರ್ಯಕ್ರಮ ಇದೆ ಅಂತಂದ್ರೆ ಒಬ್ಬೊಬ್ಬರು ಮಾಹಿತಿ ಕೊಟ್ಕೊಂಡು ನಾವು ವೈಯಕ್ತಿಕವಾಗಿ ಬಂದಿರೋರ ಸಂಖ್ಯೆನೇ ಜಾಸ್ತಿ. ಹೌದಾ? ಸೊ ಬೆಳಗ್ಗೆ ಮೀನ್ಸ್ ಮಧ್ಯಾಹ್ನದಿಂದ ಇಲ್ಲಿ ತನಕ ಮಾತನಾಡಿದಂತಹ ಎಲ್ಲ ಶುಭಾಶೀರ್ವಾದ ಮಾಡಿದಂತಹ ಗಣ್ಯ ವ್ಯಕ್ತಿಗಳು ಅಥವಾ ಅಭಿಲಾಷೆಯನ್ನ ವ್ಯಕ್ತಪಡಿಸುವಂತವರು, ಮತ್ತೆ ರಾಜೇಶ್ ಸರ್ ಅವರ ಮಾತು ಇವೆಲ್ಲವನ್ನು ಕೇಳಿದಾಗ ರಾಜೇಶ್ ಸರ್ ಒಂದು ದೊಡ್ಡ ಆಲದ ಮರ
ಬೇಕಿದ್ದವರಿಗೆ ನೆರಳು ಕೊಡುತ್ತೆ, ಆಶ್ರಯ ಕೊಡುತ್ತೆ. ಸೊ ಹಾಗಾಗಿ ಅವ್ರು ನೋಡೋದಕ್ಕೆ ಬಹಳ ಸೌಮ್ಯ, ನೋಡೋದಕ್ಕೆ ಯಾರ ಕಂಟಿಗೂ ಹೋಗಲ್ಲ. ಆದ್ರೆ ಯಾರಾದ್ರೂ ಅವಶ್ಯಕತೆ ಇದೆ ಅಂತ ಬಂದ್ರೆ ಇಲ್ಲ ಅಂತ ಹೇಳಲ್ಲ. ಸೊ ಅವರ ಒಂದು ಹಿನ್ನೆಲೆ ನೋಡಿದಾಗ ಅವರ ಕುಟುಂಬದಿಂದ ಬಂದಿರುವಂತಹ ಒಂದು ಸಂಸ್ಕಾರ, ಒಂದು ಬೇರೆಯವರಿಗೆ ಕಷ್ಟದಲ್ಲಿದ್ದಾಗ ಮಾಡ್ಬೇಕಾಗಿರುವಂತಹ ಒಂದು ಸಹಾಯ, ಇವೆಲ್ಲವೂ ಕೂಡ ಅವರಿಗೆ ಮೈಗೂಡಿಸ್ಕೊಂಡಿದ್ದಾರೆ. ಮತ್ತೆ ನಾನು BO ಇದ್ದಾಗ ನನಗೂ ಕೂಡ ಸಾಕಷ್ಟು ಜೊತೆ ನಿಂತು ನಮ್ಮ ಶಿಕ್ಷಕರಿಗೆ ಏನ್ ಸೌಲಭ್ಯಗಳು ಬೇಕು ಅದನ್ನೆಲ್ಲ ಕೊಡಿಸೋದ್ರಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳು TVN ಪ್ರಸಾದ್ ಸರ್ ಮತ್ತೆ ರಾಜೇಶ್ ಸರ್. ಸಾಮಾನ್ಯವಾಗಿ ಸಂಜೆ ಅವ್ರು ಬರ್ತಿದ್ದಿದ್ದೆ 4:15 ಆದ್ಮೇಲೆ. ರಾಜೇಶ್ ಸರ್ ಸ್ಕೂಲ್ ದೂರ ಇರ್ತಿತ್ತು, ಅವ್ರು ಮುಗಿಸ್ಕೊಂಡ್ ಬಂದ್ಮೇಲೆ ಇಬ್ರು ಎಲ್ಲ ಸೇರ್ಕೊಳ್ಳೋರು ಒಂದ್ ಕಡೆ. ಅವ್ರಿಬ್ರು ಒಬ್ಬರು ಬಿಟ್ಟು ಒಬ್ರು ಬಂದಿರೋ ದಿನ ಬಹುಶಃ ನಮ್ಗೆ ನೆನಪೇ ಇಲ್ಲ. ಇಬ್ಬರು ಜೊತೆಲಿ ಬರೋರು. ಏನಾದ್ರು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅನುದಾನಿತ 7 ಶಾಲೆಗಳಿಗೆ ಸಂಬಂಧಪಟ್ಟಾಗೆ ಇದ್ರೆ ಮಾಹಿತಿಯನ್ನ ಒಂದಷ್ಟು ಹಂಚಿಕೊಳ್ಳೋರು. ಬಹುಶಃ ಕೆಲಸ ಆಗದೆ ಇರೋ ಕೆಲಸಗಳು ಕಡಿಮೆನೇ ಇತ್ತು, ಆದ್ರೆ ಏನಾದ್ರು ಸಣ್ಣ ಪುಟ್ಟ ಇತ್ತು ಅಂದ್ರೆ ಬಂದು ಕೂತು ಮಾತಾಡಿ ಚರ್ಚೆ ಮಾಡಿ, ಏನಿಲ್ಲ ಅಂದ್ರೆ ಇಬ್ರು ಸೇರಿದ್ರೆ ಯೋಗಕ್ಷೇಮ ವಿಚಾರಿಸಕ್ಕಾದ್ರೂ ಬಂದವರು, ಹೌದಲ್ಲ ಸರ್? ಸೊ ಈ ನಿಟ್ಟಿನಲ್ಲಿ ನಮ್ಮ ಅವರ ಬಾಂಧವ್ಯ ಬಹಳ ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ಯಾರು ನಮ್ಮ ಶಿಕ್ಷಕ ಬಳಗ ಸೇರಿದ್ದೀರ ನೀವೆಲ್ಲರೂ ಕೂಡ ನನ್ನ ಜೊತೆ ಇದ್ದು ನನಗೆ ಬಹಳ ಪ್ರೀತಿ ಗೌರವವನ್ನು ತೋರಿಸಿ ನಾವು ಮಾಡುವಂತ ಕೆಲಸದ ಜೊತೆಯಲ್ಲಿ ನೀವು ಕೂಡ ಇದ್ದು ಒಂದು ಹೆಸರು ಬರಕ್ಕೆ ಬರೀ ನಾನು ಒಬ್ಬ ಶ್ರಮ ಅಲ್ಲ, ನಿಮ್ಮ ಒಂದು ಸಹಕಾರ ಕೂಡ ನನಗೆ ಬಹಳ ಸಹಾಯ ಆಯ್ತು. ಸೊ ಆಗ್ಲೇ ಪ್ರಶ್ನೆ ಕೇಳ್ತಾ ಇದ್ರು ನಮ್ಮ ಇವರು ರಮೇಶ್ ಸರ್, ಮೇಡಮ್ ಕರ್ಕೊಂಡು ಹೋಗ್ಬಿಟ್ಟಿರ್ಬೇಕು ನಾವು ಊರಿಗೆ ಅಂತ. ದಯವಿಟ್ಟು ಮೇಡಮ್ ಅವ್ರು ಕೇಳಿದ್ದು, ಮೇಡಮ್ ಹೆಬ್ಬಡಿ ತಗೊಳ್ಳ ಎನ್ನಾಗ್ರ ತಗೊಳ್ಳ ಯಾವ್ದು ಓಕೆ ನನ್ಗೆ ಓಡಾಡಕ್ಕೆ ಅದಕ್ಕೆ ಆ ರೀತಿನಲ್ಲಿ ಅವ್ರಿಗೆ ಸಜೆಸ್ಟ್ ಮಾಡಿದೀನಿ. ಎರಡನೇದು ಅವ್ರದ್ದು ಒಳ್ಳೆ ತಂಡ ಇತ್ತು, ಒಬ್ಬೊಬ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರು, ಕೊನೆಗೆ ಬಹುಶಃ ಒಬ್ಬರೇ ಉಳ್ಕೊಂಡ್ರು. ಸೊ ನಿಮ್ಮ ಆಲೋಚನೆ ಓಕೆ ಇದೆ, ಸೊ ನೀವು ಬೇರೆ ಕಡೆ ಬಂದು ಒಂದ್ ಸ್ವಲ್ಪ ಕೆಲಸ ಮಾಡಿ ಸರ್, ಸ್ವಲ್ಪ ಮನೆಗೂ ಒತ್ತಡ ಆಗುತ್ತೆ ಅಂತ ಕುಟುಂಬದ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ದಷ್ಟೇ. ಮತ್ತೆ ನಿಮ್ಮ ಆಶಯದಂತೆ ನಂದು ಆಶಯ, ನಂದು ತವರ ಮನೆ ಆನೇಕಲ್ಲಿದ್ರು ಕೂಡ ನನ್ನ ತವರ ಮನೆ ಕನಕರು ಹೌದು. ಸೊ ರಾಜೇಶ್ ಸರ್, ನಿಮ್ಗೆ ಎಲ್ಲಿ ತನಕ ಸಮಾಧಾನ ಹೋಗುವುದು 10ಕ್ಕೆ ಬರೋ ತನಕ ಕೂಡ ನೀವು ಆ ವ್ಯಾಪ್ತಿಯಲ್ಲಿ ಮತ್ತೆ ವಾಪಸ್ ನಮ್ಮ ಕನಕಪುರಕ್ಕೆ ಬಂದು ಸೇವೆ ಮಾಡಿ. ಸೊ ನಿಮ್ಮ ಸೇವೆ ಯಾವ ಕಡೆ ಹೋದ್ರು ಕೂಡ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಎಲ್ಲೇ ಹೋದ್ರು ಕೂಡ ಒಳ್ಳೆ ಮನಸ್ಸಿನಿಂದಲೇ ಕೆಲಸ ಮಾಡೋಂಥವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನೀವೇ ಒಂದು ಸಾಕ್ಷಿ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಸೊ ಇದಕ್ಕೆ ನಾನು ಕೂಡ ಬೆಳಗ್ಗೆಯಿಂದ ಕಾದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಸೊ ನಿಮ್ಮನ್ನೆಲ್ಲ ನೋಡುವಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ತಮ್ಮನ್ನೆಲ್ಲ ಭೇಟಿಯಾಗುವಂತ ಒಂದು ಸದಾವಕಾಶ ಸಿಕ್ಕಿದೆ. ಎಲ್ಲರಿಗೂ ಕೂಡ ನನ್ನ ಕೆಲವು ಮಾತುಗಳನ್ನು ಕೇಳಿದ್ದೀವಿ. ಧನ್ಯವಾದಗಳು. ಶುಭವಾಗಲಿ ಸರ್. ನಿಮ್ಮ ಮುಂದಿನ ಜೀವನ ತುಂಬಾ ಸಂತೋಷವಾಗಿರ್ಲಿ, ಮಗು ಬೆಳವಣಿಗೆ ಚೆನ್ನಾಗಾಗ್ಲಿ, ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗ್ಲಿ. ನಾನು ಒಂದೇ ಒಂದು ಬರ್ತೆ ಅಂದ್ರೆ ನಮ್ಮ RVN ಸರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಗ್ಲಿಲ್ಲ. ನಾನು ಬಂದಿದ ತಕ್ಷಣ ರಿಟೈರ್ಡ್ ಆಗೋದು. ಆದ್ರೂ ಕೂಡ ಸಾಕಷ್ಟು ಬಾರಿ ನನಗೆ ಫೋನ್ ಅಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಬಂದಾಗ ಕನಕಪುರ BO ಆಫೀಸ್ ಬಂದ್ರೆ ನಾನು ಭೇಟಿ ಆಗದೆ ಹೋಗ್ತಿರ್ಲಿಲ್ಲ. ಆ ಬಾಂಧವ್ಯ ಇವತ್ತು ಕೂಡ ಇದೆ ಸರ್. ತಮ್ಮನ್ನು ಕೂಡ ವೇದಿಕೆ ಮೇಲಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನನ್ನ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷೀಯ ನುಡಿಗಳನ್ನ ನುಡಿದಕ್ಕೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಬೀಳ್ಕೊಡುಗೆ ಸಮಾರಂಭ ಅನ್ನುವಂಥದ್ದು ಒಂದು ಸಾರ್ಥಕತೆ ಗೊಳಿಸಿದ್ದೀರಾ. ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಲಿಕ್ಕೆ ಕಾರಣವಾದಂತಹ ರಾಜೇಶ್ ಅವರು ಈ ಕಾರ್ಯಕ್ರಮದ ಅಂತಿಮ ಕಡೆ ನಾವೆಲ್ಲರೂ ಅವರಿಗೆ ಜೋರಾದ ಚಪ್ಪಳೆಯೊಂದಿಗೆ ನುಡಿಮನದಿಂದ ಹಾಗೆ ವೇದಿಕೆಯ ಮೇಲೆ ಸಾಕಷ್ಟು ಸಮಯ ಅವರ ಜೊತೆಗಿದ್ದು ಇಷ್ಟೆಲ್ಲವನ್ನ ಸಹಿಸಿಕೊಂಡು ಅವ್ರಿಗೋಸ್ಕರನೇ ಅಂತಾನೆ ತಮ್ಮ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ತಮ್ಮ ಅಂತರಾಳದ ಮಾತುಗಳನ್ನ ಇಲ್ಲಿ ಆಡಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀರಾ. ಇಲ್ಲಿರುವಂತಹ ಎಲ್ಲ ವೇದಿಕೆಯ ಗಣ್ಯರಿಗೆ ಗೌರವಪೂರ್ವಕವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಹಾಗೆ ತಾವೆಲ್ಲರೂ ಕೂಡ ಎಲ್ಲ ಶಿಕ್ಷಕ ವರ್ಗದವರು, ಎಲ್ಲ ಸ್ನೇಹಿತ ಬಳಗ ಹಾಗೆ ರಾಜೇಶ್ ಅವರ ಉಪಸ್ಥಿತರು, ಮಾಧ್ಯಮದ ಇದ್ದರು ಈ ಸುದೀರ್ಘವಾದಂತಹ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಾಕ್ಷೀಕರಿಸಿ ತಾವೆಲ್ಲರೂ ಕೂಡ ಈ ಕ್ಷಣವನ್ನ ನಮ್ಮ ಅಮೂಲ್ಯ ಸಮಯವನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಾ. ನಾವೆಲ್ಲರೂ ಕೈಗಿಟ್ಟು ನಾವು ವಂದನೆಯನ್ನು ಸಲ್ಲಿಸ್ತೀವಿ. ಬಹಳ ಮುಖ್ಯವಾಗಿ